ನಾನು ನಿಮಗೆ ಕೇಳಬೇಕಾಗಿರೋ ಮೊದಲ ಪ್ರಶ್ನೆ, ನಿಮ್ಮ ಹತ್ರ ಕೇಳಿದ್ರೆ ನೀವು ಅದಕ್ಕೆ ಏನು ಉತ್ತರ ಕೊಡ್ತೀರಾ ಅಂತ. ಈಶ್ವರ ಮಲ್ಪೆ ಯಾರು? ನಾನು ಹೇಳೋದಿಷ್ಟೇ, ಯಾರು ಸಹ ಎಷ್ಟೇ ಕಷ್ಟ ಬರಲಿ ಏನೇ ಆಗಲಿ ಆತ್ಮಹತ್ಯೆ ಮಾಡ್ಕೊಳ್ಬೇಡಿ ಅಂತ ಹೇಳ್ತೀನಿ. ನನ್ನ ಸಹ 3 ಜನ ವಿಶೇಷ ಚೇತನ ಮಕ್ಕಳಿದ್ದಾರೆ. ಆ ಮಕ್ಕಳು ಇಟ್ಕೊಂಡು ಇವತ್ತು ಸಮಾಜಕ್ಕೆ ನನ್ನಿಂದ ಏನಾದರೂ ಕೊಡಬೇಕು, ನನ್ನಿಂದ ಏನಾದರೂ ಕೆಲಸ ಕರ್ತವ್ಯ ಆಗಬೇಕು ಅಂತೇಳಿ ನಾನು ಈ ಸರ್ಕಾರದ ವತಿಯಿಂದ 1 ರೂಪಾಯಿನೂ ತೆಗೆದುಕೊಳ್ಳಿಲ್ಲ. ಇಷ್ಟು ತನಕ ಸರ್ಕಾರದ ಇಂದ 1 ರೂಪಾಯಿ ನನಗೆ ಬಿಡುಗಡೆ ಮಾಡಲಿಲ್ಲ. ಆ ದೇಹ ಕವಚಿ ಬಿದ್ದಿರ್ತದೆ. ಒಂದೊಂದು ಸಲ ಹುಡುಗಿ ಆಗಿರ್ಬೋದು, ಹುಡುಗನೂ ಆಗಿರ್ಬೋದು, ಆ ದೇಹಗಳನ್ನು ನೋಡುವಾಗ ಒಂದೊಂದು ಸಲ ತುಂಬ ಭಯಭೀತ ಆಗಿರ್ತದೆ. ಯಾಕೆಂದರೆ ಡಿಕಂಪೋಸ್ ಆದ ಬಾಡಿ ಕೆಲವು ತೆಗಿಲಿಕ್ಕೆ ಅಡಿಭಾಗದ ಸಿಕ್ಕಾಕೊಂಡಿದ್ರೆ ಅದರ ಕಣ್ಣಾಗಲಿ ಆ ಮೀನು ತಿಂದಿರ್ತದೆ, ದಪ್ಪ ಆಗಿ ಮುಖ ಎಲ್ಲ ವಿಕಾರ ಆಗಿರ್ತದೆ. ಒಂದು ನೋವು ಇದೆ, ಸಪೋರ್ಟ್ ಇದೆ. ಈಗ ನೋಡಿ, ನನ್ನ ಅರ್ಜುನ ದೇಹ ತೆಗೆಯುವಾಗ ನನ್ನ ಮೊದಲನಾಗಿ ನನ್ನ ತಂದೆ ತೀರಿ ಹೋದರು. ನನಗೆ ಎಲ್ಲಾದರೂ ನಾವು ನೀರಲ್ಲಿ ಹೋದಾಗ ಎಷ್ಟೋ ಸಲ ನನಗೆ ಅವಘಡ ಎಲ್ಲ ಆಗಿದೆ. ನೀರಲ್ಲಿ ಮೇಲೆ ಬರಲಿಕ್ಕೂ ಆಗೋದಿಲ್ಲ, ಏನೂ ಆಗಿದೆ. ಇವತ್ತು ಅವಾಗ ನೀರಲ್ಲಿ ಮೇಲೆ ಬರೋಕ್ಕಾಗ ನಾವು ಉಸಿರುಗಟ್ಟೋ ಸಂದರ್ಭ ಸಹ ಇರ್ತದೆ, ಆಕ್ಸಿಜನ್ ಖಾಲಿಯಾಗಿ. ಅದರಲ್ಲಿ ನಮ್ಮ ಅಡಿಯಲ್ಲಿ ನೀರಲ್ಲಿ ದೇಹ ತೆಗೆಯುವಾಗ ಕಾಲು ಬಂಡೆ ಅಡಿಗೆ ಸಿಕ್ಕಾಕೊಳ್ಳೋ ಸಂದರ್ಭವೂ ಇದೆ. ಆದರೆ ಇವತ್ತು ನಾನು ಬದುಕಿದೆ ಅಂತ ಹೇಳಿದರೆ ಸಮಸ್ತ ಜನತೆ ಆಶೀರ್ವಾದ ಅಂತ ಹೇಳ್ತೀನಿ. ನಮಸ್ಕಾರ. ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಕಾರ್ಯಕ್ರಮದ ಈ ಸಂಚಿಕೆಗೆ ನಿಮಗೆಲ್ರಿಗೂ ಕೂಡ ಸ್ವಾಗತ. ಈ ಸಂಚಿಕೆಯಲ್ಲಿ ನಮಗೆ ಒಬ್ಬ ತುಂಬ ಬ್ಯುಸಿ ವ್ಯಕ್ತಿ ಸಿಕ್ಕಿರೋದೇ ನಮ್ಮ ಭಾಗ್ಯ. ಯಾಕಂದರೆ ಅವರ ಕೆಲಸದ ಮುಂದೆ ಬೇರೆ ಯಾವುದೂ ಕೂಡ ಮುಖ್ಯ ಅಲ್ಲ ಅಂತ ಹೇಳ್ಕೊಂಡು ತಮ್ಮ ಸಂಪೂರ್ಣ ಜೀವನದ ಸಮಯವನ್ನು ಅದಕ್ಕೆ ಡೆಡಿಕೇಟ್ ಮಾಡಿರುವಂತಹ ಈಶ್ವರ್ ಮಲ್ಪೆ ಅವರು ನಮ್ಮ ಜೊತೆ ಇವತ್ತಿದ್ದಾರೆ. ಅವ್ರು ಯಾರು ಅನ್ನೋದನ್ನು ನಾನು ನಿಮಗೆ ವಿಶೇಷವಾಗಿ ಇಂಟ್ರೊಡ್ಯೂಸ್ ಮಾಡಬೇಕಾಗಿ ಇಲ್ಲದೇ ಇದ್ದರೂ ಕೂಡ ಅವ್ರ ಥರ ಮಾತಾಡ್ತಾ ಅವರ ಜೀವನ ಕಥೆಗಳ ಮೂಲಕ ನಾವು ಒಂದಿಷ್ಟು ಇನ್ಸ್ಪೈರ್ ಆಗೋಣ. ಅವರಿಗೆ ಮೊದಲಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳೋಣ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಮೊದಲಿಗೆ ನಮ್ಮ ಕೃತಜ್ಞತೆ ಹೇಳುವ ರೀತಿ ಅಂದರೆ ಭಗವದ್ಗೀತೆಯ ಒಂದು ಪ್ರತಿಯನ್ನು ನೀಡೋದು. ಖಂಡಿತವಾಗಿಯೂ ಈ ಭಗವದ್ಗೀತೆ ಓದಿ ನಾವು ಇಷ್ಟು ತನಕ ಈ ಸಮಾಜ ಸೇವೆಗೊಂದು ಪ್ರೇರಣೆ ಆಗಿದೆ. ಖಂಡಿತವಾಗಿಯೂ ಈಶ್ವರ್ ಮಲ್ಪೆ ಕಳೆದ ಮಿನಿಮಮ್ ಒಂದು 2 ದಶಕಗಳಿಂದ ಈ ಕಾರ್ಯದಲ್ಲಿ ನೀವು ನಿರತರಾಗಿದ್ದೀರಿ. ಆದರೆ ನಾನು ನಿಮಗೆ ಕೇಳಬೇಕಾಗಿರೋ ಮೊದಲ ಪ್ರಶ್ನೆ, ನಿಮ್ಮ ಹತ್ರ ಕೇಳಿದ್ರೆ ನೀವು ಅದಕ್ಕೆ ಏನು ಉತ್ತರ ಕೊಡ್ತೀರಾ ಅಂತ. ಈಶ್ವರ ಮಲ್ಪೆ ಯಾರು? ಇದು ತುಂಬ ಜನ ಹೇಳಿದ್ರು ನನಗೆ, ಈಶ್ವರ್ ಮಲ್ಪೆ ನಿಮ್ಗೆ ಹೆಸರಿಟ್ಟದ್ದು ಯಾರು ಅಂತ. ಅದಕ್ಕೆ ನಾನು ಹೇಳಿದೆ, ನಾನು ಚಿಕ್ಕದಿರುವಾಗ ನನಗೆ ಈಶ್ವರ ಅಂತ ಹೆಸರು ಇಟ್ಟಾಗ ನಾನು ಎಲ್ಲರೂ ನನ್ನ ಈಶ್ವರ ಕರೀತಾರೆ. ನನಗೆ ಒಂಥರ ಯಾಕೆ ನನ್ನ ಬೇರೆ ಹೆಸರು ಇಡ್ಲಿಕ್ಕೆ ಆಗಿಲ್ವಾ ಅಂತ ಅನಿಸಿದ್ದೆ ಶಾಲೆಗೆ ಹೋಗುವಾಗ. ಆವಾಗ ನನಗೆ ಅನಿಸ್ತು, ಈಗ ಈ ಈಶ್ವರ ಇಟ್ಟದ್ದೇ ನನಗೆ ತುಂಬ ಒಳ್ಳೆಯದಾಯಿತು. ಯಾಕೆಂದರೆ ಏನು ಕಷ್ಟ ಬಂದಾಗ ಸಹ ನನ್ನ ಹೆಸರು ಕರೀತಾರೆ, ಮತ್ತು ಆ ದೇವ್ರ ಹೆಸರು ಒಂದೇ ಲೆಕ್ಕ ಇದೆ ಅಂತ ತುಂಬ ಜನ ಹೇಳ್ತಾರೆ. ಯಾರನ್ನು ಕರೆದು ಆದರೆ ಸಹ ನಾನು ಹೋಗೋದು ಯಾರಾದರೂ ನೀರಿಗೆ ಬಿದ್ದರೆ ಅಥವಾ ಏನಾದರೂ ಆಕ್ಸಿಡೆಂಟ್ ಆದರೆ ಆ ಟೈಮಲ್ಲೂ ಸಹ ನಮ್ಮ ಆಂಬುಲೆನ್ಸ್ ರೆಡಿಯಾಗಿರ್ತದೆ. ಅದರಿಂದ ನಾವು ಹೋಗ್ತೇವೆ. ಈ ಹೆಸರಿಟ್ಟವ್ರು ಯಾರ ಪುಣ್ಯಾತ್ಮರು ಅಂತ ನನಗೂ ಗೊತ್ತಿಲ್ಲ, ಆದರೆ ಅವರಿಗೆ ನಾನು ಹೃದಯಪೂರ್ವಕವಾಗಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಖಂಡಿತವಾಗಿಯೂ ಈಶ್ವರ ಮಲ್ಪೆ ಅಂತ ಬಂದ ವಿಷಯ ಅಂದರೆ, ನನ್ನ ಹೆಸರು ಖಾಲಿ ಫಸ್ಟಿಗೆ ಈಶ್ವರ್ ಅಂತಿತ್ತು. ಆದರೆ ಮಲ್ಪೆ ಬಂದದ್ದು ನಮ್ಮ ಶಿರೂರು ಅಂಕೋಲದಲ್ಲಿ ಗುಡ್ಡ ಕುಸಿತ ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ಆ ನೀರಿಗೆ ಬಿದ್ದ ಸುಮಾರು 11 ಜನ ದೇಹ ತೆಗಿಲಿಕ್ಕೆ ತುಂಬ ಕಷ್ಟ ಆಯಿತು. ಅದರಲ್ಲೂ ಸಹ ನಮ್ಮ ಕೇರಳದ ಅರ್ಜುನ್ ಎಂಬ ಒಂದು ಟ್ರಕ್ ಡ್ರೈವರ್ನ ಹುಡುಕಾಡಲಿಕ್ಕೆ ಯಾರಿಗೂ ಆಗಿಲ್ಲ. ಯಾಕೆಂದರೆ ಸುಮಾರು ಅಲ್ಲಿ 72 ದಿನ ಕೆಲಸ ಆಗಿದೆ. ನಾನು ಕುಶಾಲನಗರದಲ್ಲಿ ಒಂದು ದೇಹ ಹುಡುಕಾಡ್ತಾ ಇದ್ದೆ. ನಾವು ಅಲ್ಲಿ ಆವಾಗ ನಮಗೆ ನಮ್ಮ ಅಂಕೋಲದ DSP ಸರ್ ಅಲ್ಲಿ SP ಸರ್ ಫೋನ್ ಮಾಡಿ, ಇಲ್ಲಿ ಒಂದು ಇಷ್ಟು ದೊಡ್ಡ ಇನ್ಸಿಡೆಂಟ್ ಆಗಿದೆ, ನೀವು ಬರಬೇಕಂತ. ಆಯಿತು ಅಂತ ಹೇಳಿದ್ದೆ. ನಾವು ಹೋದಾಗ ಅಲ್ಲಿ ನಮ್ಮ ನೇವಿ ಅವರಾಗಿರ್ಬೋದು, SRF ಆಗಿರ್ಬೋದು, NDRF ಆಗಿರ್ಬೋದು, ಫೈರ್ ಬ್ರಿಗೇಡ್ ಆಗಿರ್ಬೋದು, ಅಲ್ಲ ಲೋಕಲ್ ಕೇರಳದ ಎಲ್ಲ ಯಾರು ಬಂದರೂ ಸಹ ಆ ಗಂಗಾವಳಿಯಲ್ಲಿ ಮುಳುಗಲಿಕ್ಕೆ ಆಗೋದಿಲ್ಲ. ಅಷ್ಟು ರಿವರ್ ಕರೆಂಟ್ ನೀರು ಜಾಸ್ತಿ, ಅಷ್ಟು ವೇಗವಾಗಿ 9.6 ಸ್ಪೀಡಲ್ಲಿ ಹೋಗ್ತಾ ಉಂಟು ಅಡಿಯಲ್ಲಿ. ಆವಾಗ ಅಲ್ಲಿ ಯಾರು ಮುಳುಗಿದ್ರೂ ಸಹ ಬದುಕು ಉಳಿಯುವ ಸಾಧ್ಯತೆ ಕಡಿಮೆ ಉಂಟು. ಆವಾಗ ಇಂಥ ಒಂದು ಅಲ್ಲಿನ ಇಡೀ ಜನಸಾಮಾನ್ಯ ಅವರಿಗೆ ಇದು ಹೇಳಿದರು, ಈಶ್ವರ್ ಮಲ್ಪೆ ಕರೆಸಿ, ಈಶ್ವರ್ ಮಲ್ಪೆ ಅಂತ. ನನ್ನ ಹೆಸರು ಆವಾಗ ಈಶ್ವರ್ ಅಂತ ಇತ್ತು. ಆಮೇಲೆ ಅಲ್ಲಿ ಹೋದ ಈಶ್ವರ್ ಮಲ್ಪೆ ಆಯ್ತಲ್ಲ, ಮಲ್ಪೆಯಿಂದ ಬಂದವರು ಈಶ್ವರ ಮಲ್ಪೆ. ಆ ಸನ್ನಿವೇಶದಲ್ಲಿ ಇಡೀ ಕೇರಳದ ಟ್ರಕ್ ಡ್ರೈವರ್ ತೆಗೆಯುವಾಗ 72 ದಿನ ಆಯಿತು. ಆವಾಗ ಇಡೀ ಕೇರಳ ಆಗಲಿ ನಮ್ಮ ಭಾರತ ದೇಶದ ಪ್ರತಿಯೊಂದು ಮೂಲೆಯಲ್ಲೂ ಸಹ ನಮಗೆ ಪ್ರಾರ್ಥನೆ ಮಾಡ್ತಿದ್ರು. ಏನಂದರೆ ಆ ನೇವಿಯವರು ಸಹ ಕೆಳಗೆ ಹೋಗಿ ಇಳಿಯದ ಜಾಗಕ್ಕೆ ಈಶ್ವರ್ ಮಲ್ಪೆ ಇಳಿತಾ ಇದ್ದಾರೆ ಅಂತೇಳಿ. ಆವಾಗ ನಮ್ಮ ಟೀಮ್ ಕರ್ಕೊಂಡೋಗಿ ನಾನು ಆವಾಗ ಸ್ಕೂಬಾ ಡೈವರ್ ಮಾಡ್ತಿದ್ದೆ. ಸ್ಕೂಬಾ ಅಂದರೆ ಅಡಿಭಾಗದಲ್ಲಿ. ಯಾಕೆಂದರೆ ಸುಮಾರು ಅದಕ್ಕಿಂತ ಮುಂಚೆನೇ ಎಷ್ಟೋ ಹೊಳೆ
ಕೆರೆ ಬಾವಿ ಅಂತ ನನಗೆ ತುಂಬ ಹೊಳೆಗಳನ್ನು ನೋಡಿ ಅಭ್ಯಾಸ ಇದೆ. ಯಾಕೆಂದರೆ ನಾನೊಬ್ಬ ಫಿಶರ್ಮ್ಯಾನ್ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆಂದರೆ ಮೀನುಗಾರ ಅಂತ ಬೆಸ್ತ. ಆದ್ದರಿಂದ ನನಗದು ಸ್ವಲ್ಪ ಈ ಮೀನುಗಾರಿಕೆ ಮಾಡ್ತಾ ಸ್ವಲ್ಪ ಧೈರ್ಯ ಜಾಸ್ತಿ. ಮೀನುಗಾರಿಕೆ ಅವರಿಗೆ ಸಹ ಈ ಈ ಕಡಲಿನ ಒಂದು ಬೆಳಿಗ್ಗೆ ಬೊರ್ಗರಿಯುವ ಒಂದು ಕಡಲಲ್ಲಿ ನೋಡಿಕೊಂಡ್ರು ಸಹ ಅದರ ಮುಂದೆ ಹೋಗ್ಬೇಕಾದ್ರೆ ಧೈರ್ಯ ಬೇಕು. ಯಾಕೆಂದರೆ ಯಾವ ಕ್ಷಣದಲ್ಲೂ ಸಹ ಏನು ಬೇಕಾದರೂ ಆಗ್ಬೋದು. ಆದರೆ ಆ ಗಂಗೆ ಮಾತೆಗೆ ಕೈ ಮುಕ್ಕೊಂಡು ತನ್ನ ಕುಟುಂಬದ ಒಂದು ಹೊಟ್ಟೆಪಾಡಿಗೋಸ್ಕರ ಆ ದೇವರಿಗೆ ಕೈ ಮುಕ್ಕೊಂಡು ಹೋಗುವಾಗ ಯಾರಿಗೂ ಏನು ಅನಾಹುತ ಆಗೋದಿಲ್ಲ ಆ ಸಮಯದಲ್ಲಿ. ಆವಾಗ ನಮಗೆ ಹೋದಾಗ ಹೇರಳವಾಗಿ ಮೀನು ಸಿಗ್ತದೆ. ಹಾಗೆ ಬರ್ತದೆ. ಬೆಳಿಗ್ಗೆ ಒಂದು 4 ಗಂಟೆ ಹೋಗ್ತಾರೆ, ಸಂಜೆ 12 ಗಂಟೆ ಬರ್ತದೆ. ಅದು ಧೈರ್ಯ ಅಂದರೆ ಮೀನುಗಾರರಿಗಿದೆ ಅಂತ ಒಂದು ಅಚಲವಾದ ನಿರ್ಧಾರ. ಅದೇ ರೀತಿ ನಾವು ಶಿರೂರಲ್ಲಿ ಮುಳುಗುವಾಗ ಸಹ ಹಾಗೆ ಈಶ್ವರನಲ್ಲಿ ಮುಳುಗ್ತಾರೆ ಅಂತ ಹೇಳಿದಾಗ ಸುಮಾರು ಒಂದು ಅಲ್ಲಿ 3 ಅಟೆಮಾಗೆ 3 ಕಂತುಗಳಾಗಿ ನಾವು ನೀರಿಗೆ ಇಳಿದೆವು ತಿಂಗಳಿಗೆ ಒಂದು ಸಲ. ಯಾಕೆ ನೀರಿನ ಸಜೆಷನ್ ನೋಡ್ಕೊಂಡು ಫಸ್ಟ್ ಹೋದಾಗ ಸಹ ನಾನು ಅಲ್ಲಿ ನೀರಿಗೆ ಮುಳುಗುವಾಗ ಮೊದಲನೇದಾಗಿ ನನಗೆ ಕೇಳಿದರು, ನಿಮಗೆ ಇನ್ಸೂರೆನ್ಸ್ ಇದೆಯಾ? ಯಾಕೆಂದರೆ ನೇವಿಯವರು ಮುಳುಗೋದಿಲ್ಲ, ಎನ್ಡಿಆರ್ಎಫ್ ಮುಳುಗೋದಿಲ್ಲ, SDRF ಮುಳುಗೋದಿಲ್ಲ, ಫೈರ್ ಬ್ರಿಗೇಡವ್ರು ಮುಳುಗೋದು, ನೀವು ಹೇಗೆ ಮುಳುಗ್ತದೆ? ನಿಮಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನಾದ್ರು ತೊಂದರೆ ಅದು ಏನಿದ್ದೀರಿ ಅಂತೆ. ಅದಕ್ಕೆ ನಾನು ಹೇಳಿದ್ದೀನಿ, ಒಂದು ಲೆಟ್ರ್ ಬರೆದು ಲೆಟ್ರಲ್ಲಿ ನಾನು ಹೀಗೆ ಹೇಳಿದ್ದು, ನನ್ನ ಕಣ್ಣ ಮುಂದೆ ತೋರುವುದು ಆ ದೇಹಗಳ ಮನೆಯವರು. ಅವರು ಅಳ್ತಾ ಇದ್ದಾರೆ, ದುಃಖದಲ್ಲಿದ್ದಾರೆ, ಅವರ ದೇಹಗಳು ತೆಗೆದುಕೊಡ್ಬೇಕು. ಯಾಕೆಂದರೆ 11 ದಿವಸ ಆಗಿ ಹೋಗಿದೆ, ಇನ್ನೂ ಸಹ ನಾವು ಕಾದರೆ ಆ ದೇಹಗಳು ತೆಗಿಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಅಂತಿಮ ಕ್ರಿಯೆ ಏನೂ ಆಗೋದಿಲ್ಲ. ಏನೇ ಆಗಲಿ ಅಂತ ನಾನೊಂದು ಲೆಟ್ರ್ ಬರೆದೆ. ಏನು ತೊಂದರೆ ಆದರೂ ಸಹ ಸಾವಿಗೆ ನನಗೇನಾದರೂ ನೀರಲ್ಲಿ ಏನಾದರೂ ಅನಾಹುತ ಆದರೆ ಅದಕ್ಕೆ ನಾನೇ ಹೊಣೆ ಅಂತೇಳಿ ಲೆಟ್ರ್ ಬರೆದು ಅವರ ಜಿಲ್ಲಾಡಳಿತ ಕೈಯಲ್ಲಿ ಕೊಟ್ಟು ನೀರಿಗೆ ಇಳಿದಿದ್ದೀನಿ. ಆವಾಗ ನನಗೆ ಏನು ಹೊಣೆ ಅಂದರೆ, ಯಾಕೆಂದರೆ ನನಗೆ ಕಾಣೋದು ಖಾಲಿ ಆ ಮನೆಯವರು. ಈ ಗಂಗಾವಳಿಯಲ್ಲಿ ಬಿದ್ದಾಗ ಅಲ್ಲಿ ಜಗನ್ನಾಥ್ ಅವರ 2 ಮಕ್ಕಳು, ಅದಲ್ಲದೆ ಕೇರಳದ ಅರ್ಜುನ್ನ ತಾಯಿ, ಅವರ ಮನೆಯವರು, ಕುಟುಂಬದವರು ಎಲ್ಲ ಅಳ್ತಾಯಿದ್ರು. ಯಾಕೆಂದರೆ ಅವ್ರ ದೇಹ ಸಿಕ್ಕಿಲ್ಲ. ಅದಕ್ಕೆ ಆಮೇಲೆ ನಾವು ಅಲ್ಲಿ ಹೋಗಿ ಆ ದೇಹ ತೆಗೆದು ಕೊಟ್ಟು 72 ದಿವಸ ಆಗಿದೆ. ನನಗೊಂದು ಇದಿದೆ, ಸಂತೋಷ ಇದೆ. ಯಾಕೆಂದರೆ ಆ ದೇಹ ಜೀವಂತವಾಗಿ ತೆಗಿಲಿಕ್ಕೆ ಆಗದಿದ್ದರೂ ಸಹ ದೇಹ ಸಿಕ್ಕಿತಲ್ಲ ಅಂತ ಒಂದೇ ಇದು ಖುಷಿ ಆಯಿತು. ಯಾಕೆಂದರೆ ಅದಕ್ಕೊಂದು ಸದ್ಗತಿ ಆಯಿತು. ಆದರೂ ಮತ್ತೆ ಬೇಜಾರಂದರೆ 2 ದೇಹಗಳು ಮತ್ತೆ ಸಹ ಸಿಕ್ಕಿಲ್ಲ. ಲೋಕೇಶ್ ಮತ್ತು ಜಗನ್ನಾಥ್ ಅವ್ರ ದೇಹ ಈಗ ಸಹ ಅದಕ್ಕೆ ಮುಕ್ತಿಯಾಗಿಲ್ಲ. ಆ ಯಾವ ಮಣ್ಣಿನ ಅಡಿಯಲ್ಲಿ ಉಂಟಂತ ಸಹ ಗೊತ್ತಿಲ್ಲ. ಅದರಿಂದ ಅದು ಸ್ವಲ್ಪ ಬೇಸರದ ಸಂಗತಿ. ನಾನು ಹೇಳೋದಿಷ್ಟೇ, ಆ ಮನೆಯವರಿಗೆ, ಲೋಕೇಶ್ ಮತ್ತು ಜಗನ್ನಾಥ್ ಮನೆಯವರಿಗೆ ದುಃಖ ಸಹಿಸಿಕೊಳ್ಳೋ ಶಕ್ತಿ ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನೀವು ಅರ್ಜುನ್ ಬಗ್ಗೆ ಹೇಳ್ತಾ ಇದ್ರಿ. ಸೊ ಇಲ್ಲಿ ಅರ್ಜುನನ ವಿಷಯ ಬಂತು. ಇಲ್ಲಿ ಅರ್ಜುನನಿಗೆ ಕೃಷ್ಣ ಸಿಕ್ಕದ, ಆದರೆ ಅಲ್ಲಿನ ಅರ್ಜುನನ ದೇಹ ತೆಗಿಲಿಕ್ಕೆ ಈಶ್ವರ ಬರಬೇಕಾಯ್ತು. ಖಂಡಿತವಾಗಿ ನೀವು ಹೇಳಿದಂಗೆ ಅದು ಅರ್ಜುನ ದೇಹ ತೆಗೆದ ಮೇಲೆ ನೀವು ಹೇಳಿದ್ರಲ್ಲ ಮಲ್ಪೆ ಅಂತ ಹೆಸರು, ಮಲ್ಪೆ ಅಂತ ಬಂತು. ಅದಕ್ಕೂ ನಾನು ಯೋಚನೆ ಏನು ಮಾಡ್ತಾ ಇದ್ದೆ ಅಂತಂದರೆ, ಮಲ್ಪೆ ಅನ್ನೋದು ಜಾಗ ಒಂದಾದರೆ ತುಳುವಿನಲ್ಲಿ ಮಲ್ಪೆ ಅಂತಂದರೆ ಎಲ್ಲಾನು ಯಾವುದನ್ನು ಕೂಡ ಮಾಡಿ ತೋರಿಸಬಲ್ಲವನು ಅಂತ ಅದರಿಂದ ಸಾಬೀತಾಯಿತು ಅನ್ನಿಸ್ಬೋದು ನನ್ನ ಪ್ರಕಾರ. ಎರಡೂ ಇದೆ. ಮಲ್ಪೆ ಅಂದರೆ ನಾನು ಏನು ಬೇಕಾದರೂ ಮಾಡಬಹುದಂತ ಮಲ್ಪೆ ಅಂತ ಹೆಸರು ಉಂಟು. ಮುಂಚೆ ನನಗೆ ಈಗ ಇಲ್ಲಿ ಬಂದಾಗ ಮಲ್ಪೆ ಅಂದಮೇಲೆ ಸೈಂಟ್ ಮೇರಿಸ್ ಉಂಟು, ಬಲರಾಮ ಟೆಂಪಲ್ ಉಂಟು, ಮತ್ತು ಅದಲ್ಲದೆ ಒಂದು ದೊಡ್ಡ ನಮ್ಮ ಏಷ್ಯಾದಲ್ಲೇ ನಂಬರ್ 2 ಮೀನುಗಾರಿಕೆ ಬಂದರುಂಟು. ಈಗ ಮಲ್ಪೆ ಅಂತ ಹೇಳಿದರೆ ಮೊದಲನೇದಾಗಿ ಅಲ್ಲಿ ಕೇಳ್ತಾರೆ, ಈಶ್ವರ್ ಮಲ್ಪೆ ಇದ್ದಾರಾ ಅಂತ ಕೇಳ್ತಾರೆ ಎಲ್ಲರೂ. ಏನು ಅನಿಸುತ್ತೆ ನಿಮಗೆ ಆವಾಗ? ನನಗೀಗ ತುಂಬ ಖುಷಿ ಆಗ್ತದೆ. ಯಾಕೆಂದರೆ ನೋಡಿ, ಈಗ ಈ ಮಲ್ಪೆಗೆ ಒಂದು ಒಳ್ಳೆಯ ಹೆಸರು ಬಂದರೆ ನಮ್ಮ ಜಿಲ್ಲೆಯಲ್ಲಿ, ಉಡುಪಿ ಜಿಲ್ಲೆಯಲ್ಲಿ ಈ ಮಲ್ಪೆಗೆ ನಮ್ಮ ಒಂದು ಈಶ್ವರ್ ಮಲ್ಪೆ ಅವರು ಮಾಡಿದ ತಕ್ಷಣ ಇಡೀ ನಾನೀಗ ಸುಮಾರು ಈಗ ಈ ಕೇರಳ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಅದಲ್ವ ಹೊರ ದೇಶಗಳಲ್ಲಿ ಸಹ ನಾನು ಸುಮಾರು ಈಗ ಕುವೈಟ್ ಹೋಗಿದ್ದೇನೆ, ಮಸ್ಕತ್ಗೆ ಹೋಗಿದ್ದೇನೆ, ಬ್ಯಾರಿನ್ ಹೋಗಿದ್ದೇನೆ, ಮತ್ತು ಸುಮಾರು ಯಾವ ಕೆಲಸದ ಮೇಲೆ ಇಲ್ಲಿ ನನಗೆ ಸನ್ಮಾನ ಕಾರ್ಯಕ್ರಮ ಕರೆದಿದ್ರು. ಆವಾಗ ನಾನು ಹೋದಾಗ ಅಲ್ಲೆಲ್ಲ ನನ್ನ ಒಂದು ವಿಚಾರ ಗೊತ್ತಾದ್ದು ಈ ಮಲ್ಪೆ ಈಶ್ವರ್ ಮಲ್ಪೆ ಕೆಲಸದ ಆಧಾರದ ಮೇಲೆ. ಯಾಕೆಂದ್ರೆ ಅರ್ಜುನ ದೇಹ ತೆಗಿಲಿಕ್ಕೆ ಆ ದಿವಸ 72 ದಿನ ಸಹ ಪ್ರತಿಯೊಬ್ಬರು ಸಹ ಟಿವಿಯಲ್ಲಿ ನೋಡ್ತಾ ಇದ್ರು, ಏನಾಗ್ತಿದೆ, ನಾಳೆ ಏನಾಗ್ತಿದೆ ಅಂತ. ಕೇರಳದ 3.5 ಕೋಟಿ ಜನ ಆಗಿರ್ಬೋದು, ನಮ್ಮ ಕರ್ನಾಟಕದ 8.5 ಕೋಟಿ ಜನ ಆಗಿರ್ಬೋದು, ಪ್ರತಿಯೊಬ್ಬರು ಸಹ ಅಪ್ಡೇಟ್ ನೋಡ್ತಾ ಇದ್ದಾರೆ. ಈಶ್ವರ್ ಮಲ್ಪೆ ಅವರು ನೀರೊಳಗೆ ಹೋಗಿದ್ದಾರೆ, ಅವ್ರಿಗೆ ಏನಾಗಬಾರ್ದು. ಪ್ರತಿಯೊಂದು ಜನ ಸಹ ಹಾಗೆ, ಹಿಂದೂ, ಮುಸ್ಲಿಂ, ಕ್ರೈಸ್ತ ಪ್ರತಿಯೊಬ್ಬರು ಸಹ ಏನು ಬೆಳಿಗ್ಗೆ ಎದ್ದು 5 ಗಂಟೆಗೆ ನಮ್ಮ ಹಿಂದೂಗಳಾದರೆ ಪ್ರಾರ್ಥನೆ ಮಾಡ್ತಾರೆ, ಈ ಕ್ರಿಶ್ಚಿಯನ್ನವರಾದರೆ ಚರ್ಚಿಗೆ ಹೋಗ್ತಾರೆ, ಮುಸ್ಲಿಮರಾದರೆ ಅವರ ಇದಕ್ಕೆ ಮಸೀದಿಗೆ ಹೋಗ್ತಾರೆ. ಪ್ರತಿಯೊಬ್ಬರು ಸಹ ಎದ್ದು ನಾವು ಈಶ್ವರ್ ಮಲ್ಪೆ ಟೀಮಿಗೆ ಏನಾಗಬಾರ್ದು, ಅವರ ಟೀಮ್ ನೀರು ಹಿಡಿದಿದೆ, ಆ ದೇಹ ಸಿಗಲಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡಿಕೊಂಡು ಸುಮಾರು 72 ದಿನ ಬಿಟ್ಟು ಅರ್ಜುನ್ನ ದೇಹ ಸಿಕ್ತು, ಟ್ರಕ್ ಮತ್ತು ಅದು ಒಟ್ಟಿಗೆ. ಅದರಿಂದ ಇಡೀ ಜನತೆಗೆ ಇದೀಗೊಂದು ಯಾವತ್ತಿಗೂ ಮರೆಯೋದಕ್ಕೆ ಆಗದೆ ಇರುವಂತಹ ಉದಾಹರಣೆ ಆಯಿತು.
ಆದರೆ ನೀವು ಸಾಧಾರಣ 1000ಕ್ಕೂ ಹೆಚ್ಚು ಮೃತದೇಹಗಳನ್ನು ಹೊರ ತೆಗೆದಿದ್ದೀರಾ, ಮತ್ತು ಈ ಕ್ಷಣದಲ್ಲೂ ಕೂಡ ನಿಮಗೆ ಕಾಲ್ಗಳು ಬರ್ತಾ ಇದೆ. ಖಂಡಿತವಾಗಿ. ಈ ಕ್ಷಣ ಹೇಗಿರ್ತದೆ ಪ್ರತಿ ಯಾಕಂದ್ರೆ ನಾವು ಸಾಮಾನ್ಯವಾಗಿ ನೋಡೋದಾದ್ರೆ ಒಂದು ಡೆಡ್ ಬಾಡಿಯನ್ನು ನೋಡೋದು ಅಂತಂದ್ರೆ ಒಂದು ರೀತಿಯ ಭಯ. ಅದರಲ್ಲೂ ಕೂಡ ಕೆಲವೊಂದು ಕಳೇಬರಗಳು ಯಾವ ಥರ ಇರ್ತದೆ ಅಂತಂದ್ರೆ ಅದು ತುಂಬ ದಿನಗಳಾದ್ಮೇಲೆ ಅದರ ರೂಪ ಕೂಡ ಇರೋದಿಲ್ಲ. ಸೊ ನಿಮಗೆ ಆ ಮೈಂಡ್ ಸೆಟ್ ಯಾವ ಥರ ಇರ್ತದೆ? ಖಂಡಿತವಾಗಿ. ಒಂದು ಸಲ ನಾನು ಈ ನಮ್ಮ ಪರಿಸ್ಥಿತಿ ನೋಡುವಾಗ ಈಗ ಹೇಗೆ ಹೇಳ್ತಾರೆ, ತುಂಬ ಕಷ್ಟಪಟ್ಟು ಮಾಡ್ತಿದ್ರಿ, ದೇಹಗಳು ಮಾಡ್ತೀರಿ, ಆ ದೇಹಗಳು ತೆಗೆದಾಗ ಆ ದೇಹಗಳು ನಿಮ್ಮ ಹಿಂದೆ ಬರ್ತದೆ, ಪ್ರೇತಾತ್ಮ ಬರ್ತದೆ, ಪ್ರೇತಗಳು ಇರ್ತದೆ, ನೀರು ನಮ್ಮ ಮಕ್ಕಳಿಗೆ ತೊಂದರೆ ಆಗ್ತದೆ ತುಂಬ ಜನ ಹೇಳ್ತಾರೆ. ಆದರೆ ನಾನು ಯಾವುದನ್ನೂ ತಲೆಗೆ ಹಾಕ್ಕೊಳ್ಳೋದಿಲ್ಲ. ಯಾಕೆಂದರೆ ನಾನು ಹೋಗಿ ಅಲ್ಲಿ ಮಾಡೋದು ಒಂದು ದೇಹಕ್ಕೆ ಒಂದು ಸದ್ಗತಿ ಆಗಲಿ ಅಂತ, ಅದಕ್ಕೊಂದು ಮುಕ್ತಿ ಆಗಲಿ ಅಂತ, ಆ ಮನೆಯವರಿಗೆ ಒಂದು ದುಃಖ ಸಹಿಸ್ಕೊಳ್ಳಿಕ್ಕೆ. ಯಾಕೆಂದರೆ ನಾವು ಹೋಗಿ ತೆಗೆದುಕೊಟ್ರೆ ಮಾತ್ರ ಅದಕ್ಕೊಂದು ಸದ್ಗತಿ ಆಗ್ತಾರೆ. ಯಾಕೆಂದರೆ ಒಂದು ದೇಹ ನೀರಲ್ಲಿದ್ದರೆ 4-5 ದಿನ ಆದರೂ ಸಹ ಮೇಲೆ ಬರೋದಿಲ್ಲ. ಆವಾಗ ಮನೆಯವರು, ಅವರ ಹೆಂಡತಿ ಆಗಿರ್ಬೋದು, ಅವರ ತಂದೆ ತಾಯಿ, ವೃದ್ಧ ತಂದೆ ತಾಯಿ ಆಗಿರ್ಬೋದು, ಚಿಕ್ಕ ಚಿಕ್ಕ ಕಂದಮ್ಮಗಳಾಗಿರ್ಬೋದು, ಎಲ್ಲ ಅಳ್ತಿರ್ತಾರೆ. ಒಂದು ಸಲ ನಮ್ಮ ತಂದೆಯ ದೇಹ ನೋಡುವ, ಅದಲ್ಲದೆ ಹೆಣ್ಮಕ್ಳಾದರೆ ತಂಗಿಯಾಗಿ ನನ್ನ ಅಣ್ಣನ ದೇಹ ಕೊನೆಯದಾಗಾದರೂ ಒಂದು ಸಲ ನೋಡುವ ಅಂತ ಎಲ್ಲ ಅಳ್ತಾ ಇರ್ತಾರೆ. ಆವಾಗ ನನಗೆ ಮೊದಲನಾಗಿ ಆ ದೇಹ ತೆಗೆಯುವಂಥ ಕೆಲಸ ಮಾಡ್ತೀನಿ. ಮತ್ತು ನೀವು ಅದೇ ಯಾವುದೋ ಈ ಆತ್ಮಗಳು ಬರ್ತವೆ, ತೊಂದರೆಗಳಾಗ್ತವೆ ಅಂತ ಹೇಳಿದ್ರಿ. ಸೊ ಈ ಅನುಭವಗಳು ಖಂಡಿತವಾಗಿ ನೀವು ಹೇಳಿದಾಗ ಉದಾಹರಣೆಗೆ ಅಂದರೆ ನನಗೆ ಒಂದು ಸಲ ರಾತ್ರಿ ನಾನು ರಾತ್ರಿ ಆಗಲ್ಲ ಅಂತ ನೋಡೋದಿಲ್ಲ. ಚಿತ್ರದುರ್ಗದಿಂದ ಚಳ್ಳಕೆರೆ ಅಂತ ಉಂಟು, ಅಲ್ಲಿ ಹೋದಾಗ ಸುಮಾರು 70-80 ಅಡಿ ಆಳಕ್ಕೆ ಹೋದಾಗ ನನಗೊಂದು ಇಷ್ಟು ಸುಮಾರು ದೇಹದಾಗ ಯಾವುದು ನನಗೆ ಅಡಚಣೆ ಆಗಿಲ್ಲ. ನೀರು ಆಳಕ್ಕೆ ಹೋದಾಗ ರಾತ್ರಿ 2 ಗಂಟೆ ಟೈಮ್, ಆ ರಾತ್ರಿ ಆಳಕ್ಕೆ ಹೋದಾಗ 70-80 ಅಡಿ ಆಳದಲ್ಲಿ ದೇಹ ಸಿಗ್ತದೆ. ದೇಹ ತೆಗೆದು ಮೇಲೆ ಬರುವಾಗ ನನಗೆ ತಲೆಗೆ ಒಂದು ಬಾವಿ, ಮೇಲ್ಗಡೆ ಬಾವಿ ಥರ ಉದ್ದ ಒಂದು ಕೆರೆ ಉಂಟು, ತಲೆಗೆ ತಾಗ್ತದೆ. ಕೈ ಜಾರಿ ಒಂದು ಸಲ ಕೆಳಗೆ ಹೋಗಿತ್ತು, ಮತ್ತು ನಾನು ಮೇಲೆ ಬಂದೆ. ಕೈಯಿಂದ ತಗೊಂಡು ಬರುವಾಗ ಹಗ್ಗಗಟ್ಟಲಿಕ್ಕೆ ಆಗೋದಿಲ್ಲ ಆ ಟೈಮಲ್ಲಿ, ಯಾಕೆಂದರೆ ಮತ್ತೊಂದು ಸಲ ತಗೊಂಡು ಬಂದೆ. ಮತ್ತೊಂದು ಸಲ ಕೆಳಗೆ ಜಾರಿ ಹೋಗ್ತಾ ಉಂಟು. ಒಂದು ದೇಹ ತರಲಿಕ್ಕೆ 3 ಸಲ ಕೈಯಲ್ಲಿ ತಗೊಂಡು ಮುಕ್ಕಾಲು ಭಾಷೆ ಬರ್ತೀನಿ, ಕೈ ಜಾರಿ ಕೆಳಗೆ ಹೋಗ್ತಾ ಉಂಟು. ಏನಾಗ್ತಿತ್ತು? ಆದರೆ ನನಗೆ ಆ ಸಲ ಹೇಳಿದೆ, ಇದಕ್ಕೂ ನಾನು ಮೊದಲೇ ಅನ್ಸ್ಕೊಂಡಿದ್ದೀನಿ, ಎಲ್ಲ ಕಡೆ ಆತ್ಮ ಆಗಲಿ ಏನಾದ್ರು ತೊಂದರೆ ಕೊಡೋದಾದರೆ. ನನಗೆ ಇಷ್ಟ ತನಕ ಏನೂ ಆಗಿಲ್ಲ. ಮೊದಲ ಬಾರಿಗೆ ಅನುಭವ ಆಗಿದ್ದು ನನಗೆ ಚಳ್ಳಕೆರೆಯಲ್ಲಿ ಅಷ್ಟೇ. ಹಾಗಾದರೆ ನಾನು ಹೇಳಿದ ಏನು ಅನುಭವ, ಅದು ಏನು, ಯಾವ ಥರ ಏನಾಯ್ತು ಅಲ್ಲಿ? ಅಲ್ಲಿ ಆಕಾಶದಿಂದ ಕೆಳಗೆ ಎಳೆದು ಬಿಡ್ತಿತ್ತು ನನ್ನ ಕೈಯಲ್ಲಿ ವಾಪಸ್. ಅಂದರೆ ನಿಮ್ಮ ರಿಟರ್ನ್ ಗ್ರಿಪ್ ಹೋಗ್ತಿತ್ತು ತಾಗಿ. ನಾನು ಎಷ್ಟು ಕೈಯಲ್ಲಿ ಹಿಡಿದ್ರೂ ಹೋಗಿಲ್ಲ. ಆಮೇಲೆ ಕೊನೆ ಬಾರಿಗೆ ಹೇಳಿದೆ, ನೆನೆಸ್ಕೊಂಡು ಮತ್ತೆ ಅಡಿಗೆ ಹೋದು. ಒಬ್ಬನೇ ಹೋಗ್ಬೇಕು ಅಡಿಗೆ ಹೋದಾಗ ಅಲ್ಲಿ ಮರ ಗಿಡ ಎಲ್ಲ ಅಡಿಭಾಗದಲ್ಲಿ ಇರ್ತದೆ. ಆ ದೇಹ ತಗೊಂಡು ನಾವು ಒಂದೇ ಹೇಳಿದ್ದು, ನಾನು ಅದಕ್ಕೆ ಸದ್ಗತಿಗೋಸ್ಕರ ಬಂದದ್ದು ಆತ್ಮ. ಅದರದ್ದು ಏನಿದ್ರದ್ದು ಅದಕ್ಕೆ ನನಗೇನಾದ್ರು ಇದಾಗಬಾರ್ದು ತಂದು ಆಮೇಲೆ ಕೊನೆಯ ಬಾರಿ 4ನೇ ಬಾರಿ ಮೇಲೆ ತಂದಾಗ ಕೆಲವು ಕಡೆ ಹೇಳ್ತಾರೆ ಆ ಆತ್ಮಗಳಿರ್ತದೆ, ಒಂದು ಆತ್ಮ ನೀರಲ್ಲಿದ್ದರೆ ಅದು ಮತ್ತೊಬ್ಬರ ದೇಹಕ್ಕೆ ಹೋಗ್ಲಿಕ್ಕೋಸ್ಕರ ಅವಸ್ಥೆ ಇರ್ತದೆ ಅಂತ ಹೇಳ್ತಾರೆ ಒಂದು. ಆದರೆ ನಾನು ಯಾವುದನ್ನು ತಲೆಗೆ ಹಾಕೊಳ್ಳೋದಿಲ್ಲ. ಯಾಕೆಂದರೆ ಅದು ಹಾಕಿದ ಕೆಲಸ ಮಾಡ್ತೀರಿ, ಅಥವಾ ನೀವೇನು ಆ ಕ್ಷಣದಲ್ಲಿ ಈಗ ಒಂದು ದೇಹವನ್ನ ಅಷ್ಟು ಆಳದಿಂದ ತಗೊಂಡ್ಬರ್ಬೇಕಿದ್ರೆ ನಾನು ಮನಸ್ಥಿತಿ ಏನಂದರೆ ಒಂದೇ ಹೇಳೋದು ನಾನು. ಯಾಕೆಂದರೆ ಆ ದೇಹ ಕವಚಿ ಬಿದ್ದಿರ್ತದೆ. ಒಂದೊಂದು ಸಲ ಹುಡುಗಿ ಆಗಿರ್ಬೋದು, ಹುಡುಗನೂ ಆಗಿರ್ಬೋದು, ಆ ದೇಹಗಳನ್ನು ನೋಡುವಾಗ ಒಂದೊಂದು ಸಲ ತುಂಬ ಭಯಭೀತ ಆಗಿರ್ತದೆ. ಯಾಕೆಂದರೆ ಡಿಕಂಪೋಸ್ ಆದ ಬಾಡಿ ಕೆಲವು ತೆಗಿಲಿಕ್ಕೆ ಅಡಿಭಾಗದ ಸಿಕ್ಕಾಕೊಂಡಿದ್ರೆ ಅದರ ಕಣ್ಣಾಗಲಿ ಆ ಮೀನು ತಿಂದಿರ್ತದೆ, ದಪ್ಪ ಆಗಿ ಮುಖ ಎಲ್ಲ ವಿಕಾರ ಆಗಿರ್ತದೆ ಒಂದು. ಆದ್ದರಿಂದ ಹೆಣ್ಣುಗಳ ದೇಹ ತೆಗೆಯುವಾಗ ತುಂಬ ಭಯಂಕರವಾಗಿ ಭಯ ಆಗಿರ್ತದೆ. ಆದರೆ ನಾನು ಯಾವುದನ್ನೂ ಭಯಪಡೋದಿಲ್ಲ. ಯಾಕೆಂದರೆ ನಾನು ಹೋಗೋದಕ್ಕೆ ಕೂತ್ಕೋ ಮುಕ್ತಿಗೋಸ್ಕರ ಹೋಗೋದು. ಆದ್ದರಿಂದ ನಾನೇನು ಮಾಡ್ತೀನಿ, ಅದೇ ಒಂದು ದೇವರನ್ನು ನೆನೆಸ್ಕೊಳ್ತೇನೆ. ಯಾಕೆಂದರೆ ದೇಹ ಒಂದು ದೇವರ ಸ್ಥಾನದಲ್ಲಿದೆ ಅದು. ಯಾಕೆಂದರೆ ಮಗುವಿನ ಸ್ಥಾನ ಇದೆ. ನನಗೇನು ಮಾಡೋದಿಲ್ಲ ಅನ್ನೊಂದು ನಂಬಿಕೆ ಇದೆ. ಯಾಕೆಂದರೆ ಸತ್ತ ಮೇಲೆ ಒಂದು ದೇಹ ದೇವರಿಗೆ ಸಮಾನ. ಈಗೀಗ ನಮಗೆ ತುಂಬ ಜನ ಕೇಳ್ತಾರೆ, ನಿಮಗೆ ಯಾರಾದ್ರು ತೊಂದರೆ ಕೊಡ್ತಾರಾ ಕೇಳಿದ್ದಕ್ಕೆ ನಾನು ಹೇಳೋದು, ನನಗೆ ತೊಂದರೆ ಕೊಡೋದು ದೇಹಗಳು, ಅದು ದೇವರಿಗೆ ಸಮಾನ. ಇದ್ದ ಮನುಷ್ಯರೇ ಈಗ ನಮಗೆ ತೊಂದರೆ ಕೊಡೋದು ಅಂತ ತುಂಬ ಜನಕ್ಕೆ ಹೇಳ್ತೀನಿ ನಾನು. ಬದುಕಿದ್ದಾಗನೇ ತೊಂದರೆ ಬಿಟ್ಟರೆ ದೇಹಗಳಲ್ಲಿ ಏನೂ ತೊಂದರೆ ಆಗೋದಿಲ್ಲ. ಯಾಕೆಂದರೆ ತುಂಬ ಜನ ಹೇಳ್ತಾರೆ, ನಿಮ್ಮ ಮನೆಯಲ್ಲಿ ಈಗ ನನ್ನ ಮಗು ನಿನ್ನೆ ಬಿತ್ತು, ಕೈಗೆ ಪೆಟ್ಟಾಯಿತು, ಅದು ಕೇಳಿದಾಗ ಹೇಳ್ತಾರೆ, ನೀವು ಇಂಥ ಕೆಲಸ ಮಾಡಬಾರ್ದು, ಆ ಆತ್ಮಗಳು ನಿಮ್ಮಿಂದೆ ಬರ್ತದೆ, ಆ ಆತ್ಮಗಳಿಂದ ಬಂದು ಮಗುನ ದೂಡಿ ಹಾಕಿದೆ ಅಂತ ತುಂಬ ಜನ ಹೇಳ್ತಾರೆ. ಅದು ನಾನು ಯಾವುದಕ್ಕೂ ನಾನು ಹೇಳೋದು, ಒಳ್ಳೆ ಕೆಲಸಕ್ಕೆ ಹೋಗಿದ್ದೀನಿ, ಇವತ್ತು ನನ್ನ ಮಗಳ ಕೈ ಎಡಗೈ ತುಂಡಾಗಿದೆ. ಆದರೆ ನಾನು ಹೇಳ್ತೀನಿ, ನಾವು ಜಾಗರೂಕತೆಯಿಂದ ನೋಡ್ಕೊಳ್ಬೇಕು. ನನ್ನ ಹೆಂಡತಿ ಕೇಳಿದಷ್ಟೇ, ನೀನು ಮಗುನ ಜಾಗರೂಕತೆಯಿಂದ ನೋಡು. ಅವ್ರ ಸಪೋರ್ಟ್ ಹೇಗಿದೆ? ನಮ್ಮ ಮನೆಯಿಂದನ ತೊಂದರೆ ಇಲ್ಲ. ನಾನು ನಿಜವಾಗ್ಲೂ ಹೇಳ್ತೇನೆ, ನನ್ನ ಹೆಂಡತಿ ಒಂದು ದೇವತೆ ಅಂತ ನೆನೆಸ್ಕೊಳ್ತೀನಿ. ಯಾಕೆಂದರೆ ಆ 2 ಮಕ್ಕಳನ್ನು ನೋಡ್ಕೊಳ್ಳೋದು ತುಂಬ ಕಷ್ಟ ಇದೆ. ಯಾಕೆಂದರೆ 3 ಮಕ್ಕಳಲ್ಲಿ ಒಂದು ಮಗು ತೀರಿ ಹೋಗಿ ಇವತ್ತಿಗೆ 4 ವರ್ಷ ಆಯಿತು. ಅವನ ವಯಸ್ಸು ಸುಮಾರು 24 ವರ್ಷ.
ಈಗ ಬದುಕಿ ನನಗೆ ಮದುವೆ ಆಗಿ 26 ವರ್ಷ ಆಗ್ತಾ ಬಂತು ಈಗ. ಆ ಲೆಕ್ಕದಲ್ಲಿ ಒಬ್ಬ ಮಗ ತೀರಿ ಹೋದ. ಈಗ ಇಬ್ಬರು ಮಕ್ಕಳಿದ್ದಾರೆ, ಇಬ್ಬರು ಸಹ ವಿಶೇಷ ಚೇತನರು. ಒಬ್ಬನಿಗೆ 23 ವರ್ಷ ಕಾರ್ತಿಕ್ ಅಂತ, ಈ ಹೆಣ್ಮಗಳು ಬ್ರಾಹ್ಮಿ ಅಂತ 8 ವರ್ಷ. ಆದರೆ ಮನೆಯಲ್ಲಿ ಹಾಗಿದ್ರೆ ನಿಮಗೆ ಸಪೋರ್ಟ್ ಇದೆ, ಖಂಡಿತವಾಗಿ ಯಾರೇ ನೋವಿದೆ. ನೋವು ಇದೆ, ಸಪೋರ್ಟ್ ಇದೆ. ಈಗ ನೋಡಿ, ನನ್ನ ಅರ್ಜುನ್ನ ದೇಹ ತೆಗೆಯುವಾಗ ನನ್ನ ಮೊದಲನಾಗಿ ನನ್ನ ತಂದೆ ತೀರಿ ಹೋದರು. ಆಮೇಲೆ ತಂದೆ ತೀರಿ ಹೋದ್ಮೇಲೆ ಈಗ 2 ವರ್ಷ ಆಯಿತು, ನನ್ನ ತಾಯಿ ಸಹ ತೀರಿ ಹೋದರು. ಈಗ ಮನೆಯಲ್ಲಿ ನಾನು, ನನ್ನ ಹೆಂಡತಿ, 2 ನನ್ನ ಮುದ್ದಾದ ಮಕ್ಕಳಿದ್ದಾರೆ. ಈಗ ನನ್ನ ಹತ್ರ ಒಂದು ವರ್ಷ ಆಂಬ್ಯುಲೆನ್ಸ್ ಎಲ್ಲ ಮಾಡ್ತಿದ್ದೆ ಅವರ ಸವಿ ನೆನಪಕ್ಕಂತ. ಹೋದ ವರ್ಷ ಒಂದು ಆಂಬ್ಯುಲೆನ್ಸ್ ಮಾಡಿದೆ, ಅದು IC ವೆಂಟಿಲೇಷನ್ ಆಂಬ್ಯುಲೆನ್ಸ್. ಅಂದರೆ ಹೊಸ ಆ್ಯಂಬುಲೆನ್ಸ್ ಆ್ಯಡ್ ಮಾಡ್ತಾ ಯಾಕೆ ಜನಗಳ ಯಾಕೆಂದ್ರೆ ನನ್ನ ಕಣ್ಣು ಮುಂದಿನ ಒಂದು ಮಗು ತೀರಿ ಹೋಯಿತು, IC ವೆಂಟಿಲೇಷನ್ ಆಂಬ್ಯುಲೆನ್ಸ್ ಇಲ್ಲದಕ್ಕೆ. ಅದಕ್ಕೆ ನಾನು ಹೇಳಿದೆ, ನನಗೆ ಏನಾದರೆ ಆಗಲಿ, ನನಗೆ ಮನೆ ಮಾಡಬೇಕಂತ ಆಸೆ ಇತ್ತು. ಅದಕ್ಕೆ ನಂತರ ಆ IC ವೆಂಟಿಲೇಷನ್ ತಗೊಳ್ಳಿಕ್ಕೆ ಅಷ್ಟು ಕಷ್ಟ, ಯಾಕೆಂದರೆ ಸುಮಾರು 30 ಲಕ್ಷ ಮೇಲೆ ಆಗ್ತದೆ. ಅಷ್ಟು ಹಣ ಹೊಂದಿಸ್ಲಿಕ್ಕೆ ಆಗಿಲ್ಲ ಅಂತೇಳಿ ಶ್ರೀರಾಮಲ್ಲಿ ಸ್ವಲ್ಪ ಸಾಲ ಮಾಡಿದೆ. ಆಮೇಲೆ ನಾನು ಮನೆಗೆ ಅಂತ ಸ್ವಲ್ಪ ಇಟ್ಟ ಹಣ ಇವತ್ತು ಆ ಆಂಬ್ಯುಲೆನ್ಸ್ ತಂದು ಕೊಟ್ಟರೆ ಎಷ್ಟೋ ಜೀವಗಳು ಬದುಕ್ತದೆ. ಇವತ್ತು ನಾನು ಅದಕ್ಕೆ ಒಂದು ದೊಡ್ಡ IC ವೆಂಟಿಲೇಷನ್ ಆಂಬ್ಯುಲೆನ್ಸ್ ತಂದೆ, ಜನಗಳಿಗೆ ಫ್ರೀ ಮಾಡ್ತಿದ್ದೆ. ಒಂದು ಮನೆ ಕೇರ್ ಯೂನಿಟ್ ಒಳಗಡೆ D ಲೆವೆಲ್ ಆಂಬ್ಯುಲೆನ್ಸ್ ಎಲ್ಲ ಉಂಟು ಅದರಲ್ಲಿ. ಇವತ್ತು ನಾನು ಆಂಬ್ಯುಲೆನ್ಸ್ ಮಾಡದಿದ್ದರೆ, ಇವತ್ತು ಮನೆ ಕಟ್ಟಿದರೆ, ನನ್ನ ಮನೆಯಲ್ಲಿ ನಾನು, ನನ್ನ ಹೆಂಡತಿ, 2 ಮುದ್ದಾದ 2 ಮಕ್ಕಳು ಇರ್ಬೋದು. ಇವತ್ತು ಆ ಆಂಬ್ಯುಲೆನ್ಸಿಂದ ಎಷ್ಟೋ ಜೀವಗಳು ಉಳಿದಿದೆ. ಉಡುಪಿಯಿಂದ ಬೆಂಗಳೂರಿಗೆ ಮತ್ತು ಉಡುಪಿಯಿಂದ ಇಳ್ಕಲ್ಗೆ ಹೃದಯ ಸಮಸ್ಯೆ ಮಕ್ಕಳನ್ನು ಫ್ರೀಯಾಗಿ ಬಿಟ್ಟಿದ್ದೇವೆ ನಾವು. ಅಲ್ಲ, ಅದು ಫ್ರೀ ಹೇಗೆ ಮಾಡ್ತೀರ? ಫ್ರೀ ಅಂದರೆ ನಾನೀಗ ನನ್ನ ದುಡ್ದು ಹಣ, ನನಗೀಗ ನನ್ನ ಹತ್ರ ಒಂದು 2 ವಾಟರ್ ಸಪ್ಲೈ ಗಾಡಿ ಇದೆ. ಆಮೇಲೆ ನನಗೆ ಸನ್ಮಾನ ಕಾರ್ಯಕ್ರಮ ಎಲ್ಲ ಆಗ್ತದೆ. ಈಗ ಮಿನಿಮಮ್ ಅಂದರೆ ಸನ್ಮಾನ ಕಾರ್ಯಕ್ರಮಕ್ಕೆ 1000 ಮೇಲೆ ನನಗೆ ಈ ಆಲ್ ಓವರ್ ಕರ್ನಾಟಕದಲ್ಲಿ ಮಾಡಿದ್ದಾರೆ. ನಮ್ಮ ಎಲ್ಲ ಈ ಭಜನಾ ಮಂಡಳಿ ಆಗಲಿ ಅಥವಾ ಸಂಸ್ಥೆ ಆಗಲಿ ಎಲ್ಲರೂ ಸಹ ಸನ್ಮಾನ ಮಾಡ್ತಾರೆ. ಸನ್ಮಾನ ಮಾಡುವಾಗ ಕೆಲವರು ಏನಾದರೂ ಧನ ಸಹಾಯ ಮಾಡ್ತಾರೆ. ಆ ಧನ ಸಹಾಯ ಮಾಡಿದ ಹಣವನ್ನು ನಾನು ಹಾಗೆ ಇಟ್ಟು ಈ ಆಂಬ್ಯುಲೆನ್ಸ್ಗೆ ವಿನಿಯೋಗ ಮಾಡ್ತೀನಿ. ನೀವು ಅದಕ್ಕೆ ಅಂತ ಹೇಳ್ಕೊಂಡು ಫಂಡ್ ಕಲೆಕ್ಷನು ಅದು ಇದು ಯಾವುದು ಮಾಡೋದು? ಏನೂ ಇಲ್ಲ. ನಾನು ವರ್ಷ ಒಂದೊಂದು ಫಂಕ್ಷನ್ ಮಾಡ್ತೀನಿ. ಹೋದ ವರ್ಷ 2 ಆಟೋ ರಿಕ್ಷಾ, ಸ್ವಾವಲಂಬಿ ಜೀವನ ಮಾಡೋರಿಗೆ 2 ಆಟೋ ರಿಕ್ಷಾ ಕೊಟ್ಟಿದ್ದೀನಿ. ಆಮೇಲೆ ಒಂದು ಫೀಸರ್ ಬಾಕ್ಸು, ವೀಲ್ ಚೇರ್ ಅಂತ ವರ್ಷ ನನ್ನ ಮಗನ ಸವಿ ನೆನಪಕ್ಕಂತ ಇದಕ್ಕೆ ಮಾಡ್ತಾಯಿದ್ದೀನಿ ಫ್ರೀಯಾಗಿ ಎಲ್ರಿಗೂ ಸಹ. ಆ ಫಂಕ್ಷನ್ ಮಾಡುವಾಗ ಸಹ ಅಷ್ಟೇ, ಯಾರ ಹತ್ರನೂ ಧನ ಸಹಾಯ ನಾವು ಕೇಳೋದಿಲ್ಲ. ಇಷ್ಟು ನಮಗೆ ಫಂಡ್ ಕಲೆಕ್ಷನ್ ಉಂಟು, ಫಂಕ್ಷನ್ ಮಾಡ್ತೇವೆ ಅಂತ. ಈ ಬಂದ ಹಣದಿಂದಲೇ ನಾವು ಫಂಕ್ಷನ್ ಮಾಡಿ ಜನಗಳಿಗೆ ಕೊಡ್ತಾಯಿದ್ದೀವಿ ಅಷ್ಟೇ. ಪ್ರೇರಣೆ ನಿಮಗೆ ಇದಕ್ಕೆ? ಪ್ರೇರಣೆಯಿಂದ ಜನಗಳಿಂದ ಬಂದು ಜನಗಳಿಗೆ ಹೋಗಬೇಕು. ಈಗ ಒಂದು ಫಂಕ್ಷನ್ ಮಾಡ್ತಾರೆ, ಈಗ ಫಂಕ್ಷನ್ ಮಾಡಿ ನಮಗೊಂದು 5-10 ಸಾವಿರ ರೂಪಾಯಿ ಕೊಡುವಾಗ ಅವ್ರು ಎಷ್ಟೋ ಜನ ಹತ್ರ ಡೊನೇಷನ್ ಮಾಡಿರ್ತಾರೆ. ಡೊನೇಷನ್ ಮಾಡುವಾಗ ಆ ಕಷ್ಟದ ಹಣ ನನಗೆ ಕೊಟ್ಟಿರ್ತಾರೆ. ಆ ಕಷ್ಟದ ಹಣ ನಾನು ತಗೊಂಡೋಗಿ ಬಡವರಿಗೆ ಕೊಟ್ಟರೆ ಆ ಬ್ಲೆಸ್ಸಿಂಗ್ ಅವ್ರಿಗೆ ಸಹ ಹೋಗ್ತದಲ್ಲ. ಇವತ್ತು ಅವ್ರು ಹೇಳ್ತಾರೆ, ನಾನೊಂದು ಆಂಬ್ಯುಲೆನ್ಸಲ್ಲಿ ತಗೊಂಡೋಗಿ ಒಬ್ಬರನ್ನ ಟ್ರೀಟ್ಮೆಂಟ್ ಕೊಡುವಾಗ ಆಸ್ಪತ್ರೆ ಆಗ್ತೀನಿ, ಅವ್ರು ಹೇಳ್ತಾರೆ ಈಶ್ವರ್ ಮಲ್ಪೆ ನಿಮಗೆ ಒಳ್ಳೇದಾಗಲಿ ಅಂತ. ಆವಾಗ ನನಗೆ ಪೆಟ್ರೋಲ್ ಹಾಕಿ ಹಣ ಯಾರು ಕೊಟ್ಟದ್ದು? ಈ ಜನಗಳು. ಅವರಿಗೆ ಸಹ ಒಳ್ಳೇದಾಗಲಿ ಅಂತ ಆ ಹಣನ ಅದಕ್ಕೆ ಹಾಕ್ತಿದ್ದೀನಿ. 1,000ಕ್ಕೂ ಹೆಚ್ಚು ದೇಹಗಳು. ಖಂಡಿತವಾಗಿ. ಈಗ ನಾನು ತುಂಬ ಜನ ಹೇಳ್ತಾರೆ, ನೀವು ಲೆಕ್ಕ ಹಿಡ್ಕೊಳ್ಳಿ, ಲೆಕ್ಕ ಹಿಡ್ಕೊಂಡು ಏನು ಮಾಡಲಿಕ್ಕಾಗ್ತದೆ. ನನಗೆ ಹೇಳಿದೆ, ಮೇಲೊಬ್ಬ ಲೆಕ್ಕ ಬರೆಯುವನೊಬ್ಬ ಇದ್ದೇ ಇರ್ತಾನೆ ಅಂತೇಳಿ. ಅದಕ್ಕೆ ನಾನು ಬರಲಿಕ್ಕೆ ಹೋಗಿಲ್ಲ, ಇಷ್ಟು ಅಂದಾಜು ಇದೆ ಅಂತ. ಈಗ ನನಗೆ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂತು. ಅದು ಸಹ ನಾನು ಲೆಟ್ರ್ ಹಾಕಿ ಏನು ಬರಲಿಲ್ಲ. ಕೆಲವರು ಒಂದು ರಾಜ್ಯೋತ್ಸವ ಪ್ರಶಸ್ತಿ ಬರಬೇಕಾದ್ರೆ ನಮ್ಮ ಅಪ್ಡೇಟ್ ಮಾಡಿ ಲೆಟ್ರ್ ಕೊಟ್ಟು ಆಮೇಲೆ ಬರ್ತದೆ. ಆದರೆ ನಮ್ಮ ಇಲ್ಲಿನ ಶಾಸಕರು ಇದ್ದಾಗ ನನಗೆ, ನಿನಗೆ ಯಾವ ಲೆಟ್ರೂ ಬೇಡ, ನಿನ್ನ ಅಮ್ಮ ಜಿಲ್ಲೆಗೆ ಒಳ್ಳೆ ಕೆಲಸ ಮಾಡಿದೆಯಾ ಅಂತೇಳಿ ನಾನು ಕರೆದು ನನಗೆ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರು. ಅದರಲ್ಲೇ ಸುಮಾರು ನನಗೆ APJ ಅಬ್ದುಲ್ ಕಲಾಂ ಮಿಶಲ್ ಮೆನ್ ಅವಾರ್ಡು ಕೊಟ್ಟರು. ಹಾಗೆ ಸುಮಾರು ಈಗ ಗಲ್ಫ್ ರಾಷ್ಟ್ರದಿಂದ ಇಂಟರ್ನ್ಯಾಷನಲ್ ಅವಾರ್ಡ್ ಸಹ ಬಂದು ನನಗೆ. ಹಾಗೆ ಈಗ ಬರ್ತಾ ಇದೆ. ಇದೆಲ್ಲ ಜನಗಳ ಒಂದು ಆಶೀರ್ವಾದ ಅನ್ನಿಸ್ಕೊಳ್ತೀನಿ ಅಷ್ಟೇ. ನಾನು ಯಾವತ್ತೂ ಇದು ನನ್ನ ಕೆಲಸ ಅಂತ ನೋಡೋದಿಲ್ಲ, ಇದು ನನ್ನ ಕರ್ತವ್ಯ ಅಂತ ನಾನು ಅನ್ನಿಸ್ಕೊಳ್ತೀನಿ. ಈಶ್ವರ್ ಮಲ್ಪೆ ಜಾಸ್ತಿ ಓದೋರಲ್ಲ? ಇಲ್ಲ ಸರ್, ತುಂಬ ಜನ ಹೇಳಿದ್ರು ನೀವು ಓದಿದ್ರೆ ಅಂತ. ಆದರೆ ನನಗೊಂದು ಆಸೆ ಇತ್ತು ಚಿಕ್ಕ ವಯಸ್ಸಲ್ಲಿ ಸಹ, ಮಿಲಿಟ್ರಿಗೆ ಹೋಗಬೇಕು, ನೇವಿಯಲ್ಲಿ ಇರಬೇಕು. ಯಾಕೆಂದರೆ ನಾನು ಸಿಮ್ಮರಲ್ಲ, ನೇವಿ ಮಾಡಬೇಕು, ಜನಗಳಿಗೆ ಸೇವೆ ಮಾಡಬೇಕು, ದೇಶ ಸೇವೆ ಮಾಡಬೇಕಂತ. ಆದರೆ ನನಗೆ ಕಲೀಲಿಕ್ಕೆ ಆಗಿಲ್ಲ. ತಾಯಿಗೆ ಹುಷಾರಿರಲಿಲ್ಲ. 8ನೇ ಕ್ಲಾಸಲ್ಲಿ ನಾನು ಶಾಲೆ ಕೈದು ಮಾಡಿ ಬೋಟಿಗೆ ಹೋಗ್ಲಿಕ್ಕೆ ಶುರು ಮಾಡಿದೆ. ಅಲ್ಲಿಂದನೇ ದುಡಿಮೆ ಸ್ಟಾರ್ಟ್ ಆಯಿತು ನಮ್ಮದು. ಆದರೆ ದುಡಿಮೆ ಅಲ್ಲಿಂದ ಶುರುವಾಯಿತು. ಈ ಕಾರ್ಯಕ್ಕೆ ನೀವು ಇಳಿದದ್ದು ಅಂದರೆ ಯಾವ ಒಂದು ಕಾರಣದಿಂದ, ಅಥವಾ ಡೇ 1 ಖಂಡಿತ ಹೇಗಿತ್ತದು, ಏನಾಯಿತು? ನೀವಾಗೇನೆ ಇಲ್ಲ ಇವತ್ತಿಂದ ನಾನು ಶುರು ಮಾಡ್ತೀನಿ ಅಂತ ಆಗಿದ್ದ ಆಕಸ್ಮಿಕವ? ಇಲ್ಲ, ಆಕಸ್ಮಿಕ ಅಂದರೆ ನನಗೆ 23 ವರ್ಷದಲ್ಲಿ ನನಗೆ ಮದುವೆ ಆಯಿತು, ಚಿಕ್ಕ ವಯಸ್ಸಲ್ಲಿ. ಆವಾಗ ನನಗೆ ಮೊದಲ ಮಗ ಹುಟ್ಟುವಾಗಲೇ ನನಗೆ ವಿಶೇಷ ಚೇತನ ಮಗ 1 ವರ್ಷಕ್ಕೆ.
ಮೊದಲನ ಮಗ. ಏನಾಯ್ತು? ಅವನು ಹ್ಯಾಂಡಿಕ್ಯಾಪ್, ವಿಶೇಷನ ಮಗು. ಆವಾಗ ನಾನು ಎನ್ಸ್ಕೊಂಡು ನಾನು ಏನಾದರೂ ಒಂದು ಮೊದಲೇ ನಾನು ದೇಶ ಸೇವೆ ಮಾಡಬೇಕಿತ್ತು, ಇನ್ನೂ ಸಹ ಮಾಡಲಿಕ್ಕೆ ಆಗಿಲ್ಲ. ಮದುವೆ ಆಗೋದು ಮುಂಚೆನೇ ಸಹ ನಾನು ಈ ದೇಹಗಳು ನೀರಲ್ಲಿ ಹೋಗುವಾಗ ಅದನ್ನು ಹಿಡಿದು ನಮ್ಮ ಸ್ಥಳೀಯ ಪೊಲೀಸ್ ಠಾಣೆಗಳಿಗೆ ಕೊಡ್ತಿದ್ದೆ. ಯಾಕೆಂದರೆ ನನಗೊಂದು ಆಸೆ, ಆ ದೇಹಗಳು ಹೋದರೆ ಅದಕ್ಕೊಂದು ಮುಕ್ತಿ ಆಗೋದಿಲ್ಲಲ್ಲ, ಅದಕ್ಕೊಂದು ಮುಕ್ತಿ ಆಗಲಿ, ಕೊನೆಯ ಬಾರಿಗೆ ಅದರ ಮನೆಯವರು ನೋಡಲಿ ಅಂಥೇಳಿ ಆ ಚಿಕ್ಕ ಚಿಕ್ಕ ಒಂದು ಬಾವಿಯಲ್ಲಿ ಬಿದ್ದದ್ದಾಗ ತೆಗೆಯೋದು, ಅಥವಾ ದೇಹಗಳು ಎಲ್ಲಾದರೂ ಹೋದಾಗ ಅವರು ತೆಗೆದು ಕೊಡೋದು, ಆ ಕೆಲಸ ಮಾಡ್ತಿದ್ದೆ. ಪ್ರಪ್ರಥಮವಾಗಿ ನಮ್ಮ ಮಲ್ಪೆ ಬೀಚಲ್ಲಿ ಒಬ್ಬಳು ಹುಡುಗಿ ಸುಸೈಡ್ ಅಟೆಂಡ್ ಮಾಡಲಿಕ್ಕೆ ಅಂತ ಬಂದು, ಏನಂದರೆ ಅವಳು SLCಯಲ್ಲಿ ಫೈಲ್ ಆಯ್ತಂತ. ಅವಾಗ ನನ್ನ ಸ್ನೇಹಿತ ಪ್ರವೀಣ್ ಅಂತ ಇದ್ದ ಕರೆದು, ನಾನು ಸ್ವಲ್ಪ ನೀರು ಈಜು ಜಾಸ್ತಿ, ಈಶ್ವರ್ ಆದಷ್ಟು ಬೇಗ ಬನ್ನಿ, ಬೀಚಲ್ಲಿ ಒಬ್ಬಳು ಹುಡುಗಿ ನೀರಲ್ಲಿದ್ದಾಳೆ ಬನ್ನಿ ಅಂತ. ಪ್ರಪ್ರಥಮವಾಗಿ ಒಂದು ಹುಡುಗಿನ ನಾವು ಬಚಾವ್ ಮಾಡಿದ್ದು. ಆಮೇಲೆ ನನ್ನ ತಿರುವು ಸಾಧಾರಣ 20 ವರ್ಷ ಹಿಂದೆ 20 ವರ್ಷ ಬಚಾವಾಗಿದ್ದಾಳೆ ಅವಳು. ಅವಳು ನಮ್ಮ ಹರಿಹರ ಆ ಕಡೆ ಅವಳು ಹುಡುಗಿ. ಈಗ ಇಲ್ಲಿ ಅಜ್ಜಿ ಮತ್ತು ಅಜ್ಜನೊಟ್ಟಿಗೆ ನಿಟ್ಟೂರಲ್ಲಿ ಓದಲಿಕ್ಕೆ ಅಂತ ಬಂದ ಹುಡುಗಿ. ಅದು ಆದಮೇಲೆ ಹಿಂದೆ ತಿರುಗಿ ನೋಡಲಿಲ್ಲ? ಇಲ್ಲ, ಆಮೇಲೆ ನಾವು ಹಿಂದೆ ತಿರುಗಿ ನೋಡಲಿಲ್ಲ. ಹೇಗಿದ್ರೆ ನನ್ನಿಂದ ಒಂದು ಜೀವ ಉಳಿತಲ್ಲ, ಇನ್ನು ಮುಂದೆ ಇದನ್ನು ಕಂಟಿನ್ಯೂ ಮಾಡುವ ಅಂತೇಳಿ ಮುಂದುವರಿಸ್ಕೊಂಡು ದುಡಿಮೆನೂ ಖಂಡಿತ ನಾನು ದುಡಿಮೆ ಮಾಡ್ತಿದ್ದೆ ಅವಾಗ. ಈಗ ನಾನು ಬೋಟಿಗೆಲ್ಲ ಹೋಗೋದಿಲ್ಲ, 2 ವಾಟರ್ ಸಪ್ಲೈ ಗಾಡಿ ಇದೆ, ಅದನ್ನು ನಡೆಸ್ತಾ ನಾನು ಜೀವನವನ್ನು ಮಾಡ್ತಾಯಿದ್ದೇನೆ. ನೀವು ಮಾತಾಡ್ತಾ ಪದೇ ಪದೇ ನೀವು ರಿಪೀಟ್ ಮಾಡ್ತಾ ಇರೋ ಒಂದು ಮಾತು ಏನು ಅಂತಂದರೆ, ದೇಹಗಳಿಗೆ ಮುಕ್ತಿ ಸಿಗಬೇಕು, ಆ ಆತ್ಮಗಳಿಗೆ ಇದಾಗಬೇಕು, ಮುಕ್ತಿ ಸಿಗಬೇಕು ಅನ್ನುವಂಥದ್ದು. ಈ ವಿಚಾರ ಯಾಕೆ ಬಂತು? ಏನದು? ಯಾಕೆಂದರೆ ಇವತ್ತು ಎಷ್ಟೋ ಜೀವಗಳು ನಶಿಸಿ ಹೋಗ್ತದೆ. ನಾನು ನೋಡ್ತೀನಿ, ಹುಟ್ಟಿದವರೆಲ್ಲ ಸಾಯಲೇಬೇಕು. ಆದರೆ ನಮ್ಮ ಧರ್ಮ, ಹಿಂದೂ ಧರ್ಮದಲ್ಲಿ ಹಿಂದೂ ಧರ್ಮ ಅಂತಲ್ಲ, ಪ್ರತಿಯೊಂದು ಧರ್ಮದಲ್ಲೂ ಸಹ ಆ ದೇಹಕ್ಕೆ ಒಂದು ಮುಕ್ತಿ ಆಗಲೇಬೇಕು, ಒಂದು ಸಂಸ್ಕಾರ ಮಾಡಲೇಬೇಕು. ಮುಸ್ಲಿಂ ಆಗಲಿ, ಕ್ರೈಸ್ತ ಆಗಲಿ, ಹಿಂದೂ ಆಗಲಿ, ಅವರವರ ಧರ್ಮದ ಪ್ರಕಾರ ಅವರವರು ಮುಕ್ತಿ ಏನು ಮಾಡಬೇಕು ಅವ್ರು ಮಾಡ್ತಾರೆ. ನನ್ನ ಒಂದು ಅನಿಸಿಕೆ, ಯಾಕೆ ಈ ದೇಹಗಳಿಗೆ ಯಾಕೆ ಮುಕ್ತಿ ಆಗೋದಿಲ್ಲ? ಯಾಕೆಂದರೆ ಕೆಲವರು ನನಗೆ ಕಾಲ್ ಬರ್ತದೆ, ಮಿಸ್ಸಿಂಗ್ ಆಗಿ ಮನೆ ಬಿಟ್ಟ ಮೇಲೆ ಎಷ್ಟೋ ಮನೆಯವ್ರಿಗೆ ವಾಪಸ್ಸೇ ಹೋಗಿಲ್ಲ, ದುಃಖದಲ್ಲಿರ್ತಾನೆ. ಅವರು ತೀರಿ ಹೋಗಿದ್ರೋ ಬದುಕಿದ್ರು ಅಂತ ಗೊತ್ತಾಗೋದಿಲ್ಲ, ಮರಣ ಪಟ್ಟಿದ್ದಾರೋ ಅದು ಸ್ಟೇಷನಲ್ಲಿ 7-8 ವರ್ಷ ಹಾಗೇ ಇರ್ತದೆ. ಅವ್ರು ತೀರಿ ಹೋಗಿದ್ರು ಅಂತ ಗೊತ್ತಿಲ್ಲ, ಬದುಕಿದ್ರು ಅಂತ ಗೊತ್ತಿಲ್ಲ. ಆದರೆ ಮನೆಯವರು ತುಂಬ ಹುಡುಕಾಟ ಮಾಡ್ತಾ ಇರ್ತಾರೆ. ಆದ್ದರಿಂದ ನಾನು ಇಂಥ ಹುಡುಕಾಟಕ್ಕೆ ನಿನ್ನೆ ಸಹ ಒಂದು ಹೇಳಿರ್ಬೋದು, ಕೆಲವು ಡಿಕಂಪೋಸ್ ಆದ ಬಾಡಿ ಕೆಲವರು ಮುಟ್ಲಿಕ್ಕೆ ಹೋಗೋದಿಲ್ಲ. ತುಂಬ 4-5 ದಿನ 8 ದಿವಸ ಆದ ಬಾಡಿ ತುಂಬ ಕೊಳ್ತಿರ್ತದೆ, ಸ್ಮೆಲ್ ಬರ್ತದೆ. ಅದಲ್ಲದೆ ಅದು ಮುಟ್ಲಿಕ್ಕೆ ಹೋದರೆ ಅದರ ಮೇಯಲ್ಲಿ ಫುಲ್ಲು ಎಣ್ಣೆ, ಮನುಷ್ಯನ ದೇಹದಲ್ಲಿ ಚರ್ಬಿ ಅಂತ ಇರ್ತದೆ, ಅದೆಲ್ಲ ತುಂಬ ಇರ್ತದೆ, ಫ್ಯಾಟ್ ಇರ್ತದೆ. ಆ ದೇಹ ಮುಟ್ಲಿಕ್ಕೆ ಯಾರೂ ಹೋಗೋದಿಲ್ಲ. ನಾನು ಎನ್ಸ್ಕೊಳ್ಳೋದು, ಈ ಮನೆಯವರಿಗೆ ಮುಕ್ತಿ ಕೊಟ್ಟರೆ ಮತ್ತು ಮಿಸ್ಸಿಂಗ್ ಆದವರಿಗೆ ಸಹ ಅದು ಯಾರು ಅಂತ ಐಡೆಂಟಿಫೈ ಮಾಡಿದರೆ ಅದಕ್ಕೊಂದು ಮುಕ್ತಿ ಆಗ್ತದಲ್ಲ ಅಂತೇಳಿ ಈ ಕೆಲಸ ಮಾಡ್ತಾಯಿದ್ದೀನಿ ಅಷ್ಟೇ. ಈ 1000ಕ್ಕೂ ಹೆಚ್ಚು ಅಂತ ಹೇಳಿದ್ರಿ, ಇದರಲ್ಲಿ ಹೆಚ್ಚಿಂದು ಯಾವ ಥರದ ಕೇಸ್ಗಳು ನಿಮಗೆ ಬರೋದು? ಹೆಚ್ಚಿನ ಕೇಸ್ಗಳು ಅದರಲ್ಲಿ ಒಂದು 30% ಡಿಕಂಪೋಸ್ ಆದ ಬಾಡಿ ಸಿಕ್ಕಿದ್ದು ನನಗೆ. ಯಾವ ರೀತಿ ಅವರು ತೀರ್ಕೊಂಡಿರ್ತಾರೆ? ಹೆಚ್ಚಿನ ದೇಹಗಳು ಸಿಗುವಾಗ ಕೆಲವರು ಏನು ಗೊತ್ತು, ಈಗ ಕೆಲವರು ಸಾಲ ಮಾಡಿ ಇದಿರ್ಬೋದು, ಕೆಲವರು ವೈಯಕ್ತಿಕ ಕಾರಣ ಆಗಿರ್ಬೋದು, ಕೆಲವರು ನಮ್ಮ ಗಾಂಜಾ, ಅಫೀಮ್ ಅದರ ನಶೆಯಿಂದ ಕೆಲವರು ಮೊದಲು ಕೆಲವರು ಏನು ಮಾಡ್ತಾರೆ, ಗಾಂಜಾ ಅದಲ್ಲಿ ಒಂದು ಖುಷಿಗೋಸ್ಕರ ತಗೊಳ್ತಾರೆ. ತಗೊಂಡ್ಮೇಲೆ ಅವ್ರು ಏನು ಮಾಡ್ತಾರೆ, ತಗೊಂಡು ಸ್ವಲ್ಪ ಡೋಸ್ ಜಾಸ್ತಿ ಆದಮೇಲೆ ಉಂಟಲ್ಲ, ಅವರು ನೀರಲ್ಲಿ ಬಿದ್ದು ಈಜಲಿಕ್ಕೆ ಹೋಗ್ತಾರೆ. ಅದೆಲ್ಲ ಅಚಾನಕ್ಕಾಗಿ ಮುಳುಗಿ ಸಾಯುವ ಜಾಸ್ತಿ ಇದ್ದಾರೆ. ಅದರಲ್ಲಿ ಈ ಥರದ್ದು ತುಂಬ ಕೇಸ್ ಇದೆ. ಕೆಲವು ಕಡೆ ನನಗೆ 4 ದೇಹ ತೆಗೆದಿದ್ದೀನಿ, ಒಂದು ಕಡೆ 3 ದೇಹ ತೆಗೆದಿದ್ದೀನಿ ಒಮ್ಮೆಗೆ. ಆ ಕೆಲವರು ಏನು ಮಾಡ್ತಾರೆ, ಒಟ್ಟೊಟ್ಟಿಗೆ ಹೋಗ್ತಾರೆ ದೇಹದ ನೀರ ಹತ್ರ ಒಬ್ಬ ನೀರಿಗೆ ಹೋದಾಗ ಮತ್ತೊಬ್ಬನು ಹೆಲ್ಪ್ ಮಾಡಲಿಕ್ಕೆ ಹೋಗ್ತಾನೆ. ಯಾರೇ ಆಗಲಿ ದೇಹ ತೆಗೆಯುವಾಗ ಒಬ್ಬ ನೀರಿಗೆ ಬಿದ್ದಂತೇಳಿ ಸಡನ್ಲಿ ಕೈ ಕೊಟ್ಟರೆ, ಇವನಿಗೆ ಈಜಲಿಕ್ಕೆ ಗೊತ್ತಿದ್ದರೆ ಮಾತ್ರ ಹೋಗಬೇಕು, ಮತ್ತೊಬ್ಬನು ನಾವು ರಕ್ಷಣೆ ಮಾಡಲಿಕ್ಕೆ ನಮಗೆ ಆದರೆ ಮಾತ್ರ ಮಾಡಬೇಕು. ಆಗಿಲ್ಲ ಅಂತ ಹೇಳಿದ್ರೆ ಹಗ್ಗ ಕೊಡಬೇಕು ಅವನಿಗೆ. ಅದಲ್ಲದೆ ಒಂದು 5 ಲೀಟರ್ ಕ್ಯಾನ್ ಏನಾದಿದ್ದರೆ ಅವನಿಗೆ ಬಿಸಾಕಿ ಅವನಿಗೆ ಬಚಾವ್ ಮಾಡಲಿಕ್ಕೆ ನೋಡಬೇಕು. ಅದರಲ್ಲಿ ಅವನು ತೇಲ್ಕೊಂಡು ಬರ್ತಾನೆ. ಸಡನ್ನಾಗಿ ಹಾರಿದರೆ ಅವ್ರು ನಮ್ಮನ್ನು ಒಂದು ಸಲ ಯಾರಾದರೂ ಮೃತಪಡೋ ಸಮಯದಲ್ಲಿ ಹಿಡಿದ್ರೆ ಖಂಡಿತವಾಗಿ ಬಿಡೋದಿಲ್ಲ. ಆವಾಗ ಅದು ನಾವು ಅಂದರೆ ನಮ್ಮ ಟೆಕ್ನಿಕ್ ಯೂಸ್ ಮಾಡಿಕೊಂಡು ಅವ್ರ ಜೊತೆ ಕೈ ತಪ್ಪಿಸ್ಕೊಂಡು ಮೇಲೆ ಬರ್ಬೋದು. ಇಲ್ಲದಿದ್ದರೆ ನಾವು ಯಾವತ್ತಿದ್ರೂ ಸಹ ನಮ್ಮನ್ನು ಗಟ್ಟಿಯಾಗಿ ಹಿಡಿದ್ರೆ ನಾವು ಸಹ ಅವ್ರ ಜೊತೆಗೆ ಮುಳುಗಿದ್ರೆ ಮಾತ್ರ ನಮ್ಮನ್ನು ಬಿಡ್ತಾರೆ. ಯಾಕೆಂದರೆ ನಾವು ಸಹ ಅವನೊಟ್ಟಿಗೆ ಹೋಗ್ತಿದ್ದೆ ಅಂತ. ಯಾಕೆಂದರೆ ಅವನು ನಮ್ಮನ್ನು ದೂಡಿ ಮೇಲೆ ಬರೋದ್ರಲ್ಲಿ ಇರ್ತಾನೆ. ಆ ರೀತಿಯಲ್ಲಿ ತುಂಬ ಸಲ ಆಗಿದೆ ನನಗೆ. ಅವರು ನಮ್ಮ ಬಲದಲ್ಲಿ ಮೇಲೆ ಅವರು ಕೆಳಗೇನೆ ಇಳಿತಿರ್ತಾರೆ. ಅದರಿಂದ ನಾವೇನು ಮಾಡಬೇಕು, ಮುಳುಗಿದ್ರೆ ಸಹ ನಾವು ಅವ್ರ ಜೊತೆಗೆ ಮುಳುಗಬೇಕು ಗಟ್ಟಿಯಾಗಿ. ಆವಾಗ ನಾವೇನು ಮಾಡ್ತಿದ್ವಿ, ಮೇಲೆ ಬರ್ಲಿಕ್ಕೆ ಆಗ್ತದೆ. ಯಾಕೆಂದ್ರೆ ನಾವು ಸಹ ಅವನೊಟ್ಟಿಗೆ ಹೋದ ಅವನು ಮೇಲೆ ಬರ್ಲಿಕ್ಕೆ ನೋಡ್ತಾನೆ ನಮ್ಮನ್ನು ಬಿಟ್ಟು. ಅವಾಗ ನಾವು ಸಹ ನಾವು ಮೇಲೆ ಹೇಳ್ಕೊಂಡು ಬಂದರೆ ನಮ್ಮನ್ನು ಅಡಿಗೆ ಹೇಳ್ತಿರ್ತಾರೆ. ಅದರಿಂದ ಆದಷ್ಟು ಯಾರು ಮುಳುಗೋರಿದ್ರು ಸಹ ಹಲೋ
ನಮಸ್ತೆ ಬನ್ನಿ ಪಲ್ಲೆ ಸರ್ ಪಲ್ಲೆ ಹಾಂ ಒಂದು ಸೆಕೆಂಡ್ ನಾನು ಒಂಚೂರು ಪಾತ್ರೆಗೆ ತೊಂದರೆ ಇಜ್ಜಿ ಯಾಪನವ್ರು ಬಿಡ್ದು ಮಲ್ಪಲಿ ತೊಂದರೆ ಇಜ್ಜಿ ಓಕೆ ಮಲ್ಪಗ ಇಸೆ ಒಂದು ಅರ್ಧ ಗಂಟೆ ಬಿಡ್ದು ಮಲ್ಪಲಿ ಒಂಚೂರು ಮುಂಚೆ ಪಾತ್ರೆ ಒಂದು ಸೆಕೆಂಡ್. ನಮ್ಮ ಸರಣಿಯಲ್ಲಿ ಬಂದಿರುವಂಥ ಒಬ್ಬ ವಿಶೇಷ ವ್ಯಕ್ತಿ, ಅವರಿಗೆ ಫೋನನ್ನು ಸೈಲೆಂಟಲ್ಲಿ ಇಡುವಂಥದ್ದು ಅಥವಾ ನಾನು ಇಷ್ಟೊತ್ತು ಬ್ರೇಕ್ ತಗೊಳ್ಳುವಂಥದ್ದು ಆ ಪರಿಸ್ಥಿತಿ ಇಲ್ಲ. ಯಾಕಂದರೆ ಅವರಿಗೆ ಅವರ ಜೀವನದ ಜವಾಬ್ದಾರಿ ಒಂದು ಕಡೆ ಆದರೆ, ಅವರ ಫ್ಯಾಮಿಲಿ ಜವಾಬ್ದಾರಿ ಒಂದು ಕಡೆ ಆದರೆ, ಹೀಗೆ ಪದೇ ಪದೇ ನೀವು ಕೂಡ ಒಬ್ಸರ್ವ್ ಮಾಡಿರ್ತೀರ, ನಿರಂತರವಾಗಿ ಅವರಿಗೆ ಕಾಲ್ಗಳು ಬರ್ತಾ ಇರ್ತವೆ. ಅದು ಆ ಕಮಿಟ್ಮೆಂಟನ್ನು ತೋರಿಸುತ್ತೆ. ಹಾಗಾಗಿ ನಾವು ಅದನ್ನು ನಿಮ್ಮ ಮುಂದೆನೇ ನಿಮ್ಗೆ ತೋರಿಸ್ತಾ ಇದ್ದೀವಿ. ಖಂಡಿತವಾಗಿ. ಯಾಕೆಂದ್ರೆ ನೋಡಿ, ನಾನೀಗ ಯಾರೋ ಒಂದು ಸಡನ್ನಾಗಿ ಯಾರೋ ನೀರಿಗೆ ಬಿದ್ದಿರ್ತಾರೆ, ಅದೆಲ್ಲ ಸಡನ್ನಾಗಿ ಯಾರಾದರೂ ಆಕ್ಸಿಡೆಂಟ್ ಆಗಿರ್ತದೆ, ಅದೆಲ್ಲ ಸಡನ್ನಾಗಿ ಏನಾದರೂ ತೊಂದರೆ ಆಗಿರುತ್ತೆ. ಆವಾಗ ನನಗೆ ಕಾಲ್ ಬಂದಾಗ ನಾನು ರಿಸೀವ್ ಮಾಡಲೇಬೇಕಾಗ್ತದೆ. ನಾನು ಅದು ನನ್ನ ಮನೆಯಲ್ಲಿ ಹೇಳಿದೆ, ನನ್ನ ಯೂಟ್ಯೂಬ್ ಚಾನಲಲ್ಲಿ ಪ್ರತಿಯೊಂದು ಜಾಗದ ಆಂಬುಲೆನ್ಸ್ ಎಲ್ಲ ಬರ್ತೀನಿ. 24 ಚಾಲಿದೆ ಗಂಟೆ. ಯಾಕೆಂದರೆ 24 ಗಂಟೆ ನನ್ನ ಮೊಬೈಲ್ ಚಾಲಿ ಇರ್ತದೆ. ನಿಮಗೋಸ್ಕರ ನಾನು ಖಂಡಿತವಾಗಿರ್ತೀನಿ. ನಾನು ಹೇಳ್ತೀನಿ ಮನೆಯಲ್ಲಿ ಸಹ, ನನಗೆ ಏನಾದರೂ ತೊಂದರೆ ಆದರೂ ಸಹ ನಮ್ಮ ಕರ್ನಾಟಕದ, ನಮ್ಮ ಭಾರತದ ಜನಗಳು ನನ್ನ ಮನೆಯವ್ರನ್ನ ಖಂಡಿತವಾಗಿ ನೋಡ್ತಾರೆ ಅಂತ. ಯಾಕೆಂದರೆ ಇವತ್ತು ನಾನು ಜನಗಳಿಗೆ ಸೇವೆ ಮಾಡ್ತಿದ್ದೀನಿ. ನನಗೆ ಏನೆಲ್ಲ ನೀರಲ್ಲಿ ತೊಂದರೆ ಆದರೂ ಸಹ ಹೇಳ್ತೇನೆ, ನನ್ನ ಏನು ತೊಂದರೆ ಆದರೂ ಪರವಾಗಿಲ್ಲ, ನಿನಗೆ ಏನು ನಿನ್ನೆರಡು ಮಕ್ಕಳನ್ನು ಖಂಡಿತವಾಗಿಯೂ ಜನಗಳು ಬಿಟ್ಟು ಕೊಡುವುದಿಲ್ಲ. ಈ ಅಭಿಮಾನಿ ದೇವರುಗಳು ಖಂಡಿತವಾಗಿಯೂ ಸಹಾಯ ಮಾಡೇ ಮಾಡ್ತಾರೆ ಅಂತ ಯಾವಾಗಲೂ ಹೇಳ್ತೇನೆ ನಾನು. ಶರಣ, ನಿಮಗೆ ನೀವು ನೀರಿನಲ್ಲಿ ಮುಳುಗೋ ಸಂದರ್ಭದ ಬಗ್ಗೆ ಹೇಳ್ತಿದ್ರು, ತುಂಬ ಮುಖ್ಯವಾದ ವಿಷಯ. ಸೊ ಯಾರಾದರೂ ನೀರಿಗೆ ಬಿದ್ದರೆ ನಾವು ಅವ್ರನ್ನ ಕಾಪಾಡೋದಕ್ಕೆ ಶಕ್ತರಾಗಿದ್ದರೆ ಮಾತ್ರ ಹೋಗಬೇಕು. ಯಾಕೆ ನಾನು ಈ ಪ್ರಶ್ನೆನ ಮತ್ತೆ ಕೇಳ್ತಾ ಇದ್ದೀನಿ ಅಂತಂದರೆ, ನಾವು ಆ ಕ್ಷಣದಲ್ಲಿ ಹೆಲ್ಪ್ ಮಾಡೋದಕ್ಕೆ ಹೋಗದೇ ಇದ್ದರೆ ನಾವು ಸ್ವಾರ್ಥಿ ಅಂತ ಅನಿಸೋದಿಲ್ವ? ಖಂಡಿತವಾಗಿ. ಯಾಕೆಂದರೆ ಇದು ನಮ್ಮ ಮಲ್ಪೆ ಬಂದರಲ್ಲಿ ಒಂದಿನ ಒಂದು ತಾಯಿ ಹೆಂಡತಿ, ಗಂಡ ಹೆಂಡತಿಗೆ ಬರುವಾಗ ಸೆಲ್ಫಿ ನೋಡ್ತಾ ಸಡನ್ನಾಗಿ ನೀರು ಬಿಡ್ತಾಳೆ ಹೆಂಡತಿ. ಆದರೆ ಗಂಡನಿಗೆ ಈಜಲಿಕ್ಕೆ ಗೊತ್ತಿಲ್ಲ, ಆದರೂ ನೀರಿಗೆ ಆಡ್ತಾನೆ ನಾವು. ಯಾಕೆಂದರೆ ತನ್ನ ಒಂದು ಕುಟುಂಬ ನೀರಲ್ಲಿದೆ, ಬಚಾವ್ ಮಾಡಬೇಕಂತ. ತಕ್ಷಣ ಅಲ್ಲಿದ್ದವ್ರು ಏನು ಮಾಡಿದರು, ಆಮೇಲೆ ಇಬ್ಬರನ್ನು ಸಹ ಮೇಲೆ ಎತ್ತಿದ್ರು ಪುಣ್ಯಕ್ಕೆ. ಇಲ್ಲದಿದ್ದರೆ ಇಬ್ಬರು ಸಹ ನೀರಡಿಗೆ ಹೋಗ್ತಿದ್ರು. ಅದಕ್ಕೆ ಹೇಳೋದು, ನಮಗೆ ನಮ್ಮ ಕುಟುಂಬ ಇತ್ತಂತ. ಯಾಕೆಂದರೆ ಇದು ಫಾರ್ ಎಕ್ಸಾಂಪಲ್ ಸಿರ್ಸಿಯಲ್ಲಿ ಒಂದು ಘಟನೆ ನಡೆದಿದೆ. ನಮ್ಮ ಅಂಕೋಲ ಸಿರ್ಸಿಯಲ್ಲಿ ಒಂದು ಮಗು ಖಾಲಿ ಆಟ ಆಡ್ತಾಯಿತ್ತು. ಆ ಮಗು ಆಟ ಆಡ್ತಿದ್ದ ಮಗು ನೀರಲ್ಲಿ, ಒಂದು 8 ವರ್ಷದ ಮಗು ಆಟ ಆಡ್ತಿದ್ದು, ಸಡನ್ನಾಗಿ ನೀರು ಎಳ್ಕೊಂಡು ಹೋಯ್ತು. ನೀರು ಎಳ್ಕೊಂಡು ಹೋಗೋ ಏನಾಯಿತು, ಅಲ್ಲಿದ್ದ ತಂದೆ ನೀರಿಗೆ ಆಡ್ತಾರೆ. ನೀರಿಗೆ ಹಾರಿದ ನೋಡಿ ತಂದೆನೂ ಹೋಗ್ತಿದ್ದಾರೆ ಅಂತೇಳಿ ಅವ್ರ ಕುಟುಂಬದವರು ಮತ್ತೆ 5 ಜನ ಅವರು ಒಬ್ಬೊಬ್ಬರೇ ಹೋಗಿ ಅವ್ರ ಹತ್ರ ಹೆಲ್ಪ್ ಮಾಡ್ಲಿಕ್ಕೆ ಅಂತ ಹೋದರು. ಹೆಲ್ಪ್ ಮಾಡುವಾಗ ಏನಾಯಿತು, ಆ ಕುಟುಂಬದವರೆಲ್ಲ ನೀರಿಗೆ ಬಿದ್ದರು. ಆ ಮಗು ಉಳಿತು. 6 ಜನ ತೀರಿ ಹೋಗಿದ್ರು ಅದರಲ್ಲಿ, ಆ ಮಗುವಿಗೋಸ್ಕರ. ಅದಕ್ಕೆ ಹೇಳೋದು, ಇಂಥ ಒಂದು ಘಟನೆಗಳು ತುಂಬ ಆಗ್ತಾ ಇದೆ. ಮತ್ತು ಅದನ್ನು ಹೇಗೆ ಅವ್ರು ಮಾಡಬೇಕಾಗಿತ್ತು? ಅದಕ್ಕೆ ಬದುಕಿಸಬೇಕಾಗಿದ್ದರೆ ಅವರು ಅಲ್ಲಿ ಮೊದಲನಾಗಿ ಅಲ್ಲಿ ಎಷ್ಟು ಜನ ಇದ್ದರು ಅಷ್ಟು ಜನ ಸಹ ಧೈರ್ಯವಾಗಿರಬೇಕು. ಯಾಕೆಂದರೆ ಒಬ್ಬ ಹೋಗಿ ಅವ್ರು ಬಚಾವ್ ಮಾಡೇ ಮಾಡ್ತಾರಂತ ಒಂದು ನಂಬಿಕೆ ಇರಬೇಕು. ಅವ್ರನ್ನ ಹೇಳ್ಕೊಂಡು ಹೋಗಿ ಅವ್ರು ಮತ್ತೊಬ್ಬರು ಹೋದರೆ ಮತ್ತೊಬ್ಬರು ಸಾಯ್ತಾರೆ. ಅವು ಇಲ್ಲದಿದ್ದರೆ ಅವ್ರು ಏನು ಮಾಡಬೇಕು, ಯಾರು ಬಟ್ಟೆ ಅವರೊಂದು ಸೀರೆ ಹಾಕೊಂಡಿರ್ಬೋದು, ಅಥವಾ ನಮ್ಮ ಚೂಡಿದಾರದ ಶಾಲ ಆಗಿರ್ಬೋದು, ಎಲ್ಲ ಗಂಟಾಕಿ ತಗೊಂಡೋಗಿ ಕೊಟ್ಟಿದ್ರು ಸಹ ಬಚಾವ್ ಆಗ್ತದೆ. ಇದು ಮುಂಬೈಯಲ್ಲಿ ಸಹ ಒಂದು ಈ ಘಟನೆ ನಡೆದಿದೆ. ನೀರಿನ ಮಧ್ಯೆ 2 ಜನ ಇದ್ದರು, ಒಂದು ಮಗು ಇಟ್ಕೊಂಡು. ಅವ್ರನ್ನ ಬಚಾವ್ ಮಾಡ್ಲಿಕ್ಕಂತ ಆಗಿಲ್ಲ ಅವರಿಗೆ. ಸುಮಾರು 7-8 ಜನ ಒಟ್ಟಿಗೆ ಇದ್ರಲ್ಲಿ. ಇವ್ರೇನು ಮಾಡಿದರು, ಒಂದು ಯಾರಾದರೂ ಅಲ್ಲಿ ಇದ್ದವರು ತಮ್ಮ ಒಂದು ಸಾರಿ ತಗೊಂಡು ಸಾರಿ ತೆಗೆದು ಗಂಟಾಕಿ ಅವ್ರ ಹತ್ರ ಹೋಗ್ಬೋದಿತ್ತು. ಅದಲ್ಲದೆ ಒಂದು ನಮ್ಮ ಚೂಡಿದಾರ ಹಾಕಿದ್ರೆ ಶಾಲ್ ಕಟ್ಟಿ ಆದರೂ ಹೋಗ್ಲಾಕಿತ್ತು. ನಮಗೆ ಇಮಿಡಿಯೇಟ್ ಸಿಗುವಂಥದ್ದು ಏನು ಸಿಗ್ತದೆ ಅದನ್ನು ಕಟ್ಟು. ಕೆಲವರು ಹಗ್ಗ ತರಲಿಕ್ಕೆ ಹೋದ್ರೆ ಅಷ್ಟೊತ್ತಿಗೆ ಅವರು ಹೋಗಿಬಿಡ್ತಾರೆ, ಲೇಟ್ ಆಗ್ತದೆ, ಅವಕಾಶ ಇರೋದಿಲ್ಲ. ನಮಗೆ ಆ ಸಮಯದಲ್ಲಿ ಏನು ನಮ್ಮ ಒಬ್ಬರು ಬಚಾವ್ ಮಾಡ್ಲಿಕ್ಕೆ ಆಗ್ತದೆ ಆ ಸಮಯವನ್ನು ಉಪಯೋಗ ಮಾಡಬೇಕು. ಅವ್ರು ಬರುವುದು ಲೇಟಾಗಿ 8 ಜನ ಸಹ ನೀರಲ್ಲಿ ಕೊಚ್ಚಿಕೊಂಡು ಹೋದ್ರು ಅಷ್ಟೊತ್ತಿಗೆ. 8 ಜನನು. ಅದಕ್ಕೆ ನಾವು ಯಾರಾದ್ರೂ ನೀರಿಗೆ ಬಿದ್ದರೆ ಸಡನ್ನಾಗಿ ನಾವು ಗಟ್ಟಿ ಎಷ್ಟು ನಮಗೆ ಬೊಬ್ಬೆ ಹೊಡ್ಲಿಕ್ಕಾಗುತ್ತೋ ಹೆಲ್ಪಿಗೆ ಕರಿಬೇಕು. ಒಂದು ವೇಳೆ ಈಜು ಗೊತ್ತಿದ್ರೆ ನಮಗೆ ಅವ್ರ ಹತ್ರ ಹೋಗಿ ಅವ್ರನ್ನ ಎತ್ಕೊಂಡು ಬರ್ಲಿಕ್ಕೆ ಸಾಮರ್ಥ್ಯ ಇದ್ರೆ ಮಾತ್ರ ಹೋಗ್ಬೇಕು. ಯಾಕೆಂದ್ರೆ ಒಬ್ಬ ಇವರಿಂದ ಬಲಶಾಲಿ ಆಗಿರ್ತಾನೆ ನೀರಿಗೆ ಬಿದ್ದವನು, ನಾವೀಗ ಬಲಶಾಲಿ ಇಲ್ಲ. ಆವಾಗ ನಾವು ಅವನ ಹತ್ರ ಹೋದ್ರೆ ಅವನೇನು ಮಾಡ್ತಾರೆ, ಸಡನ್ ಆಗಿ ನಮ್ಮನ್ನು ಗಟ್ಟಿಯಾಗಿ ಇಟ್ಕೊಂಡು ನಮ್ಮನ್ನು ಅಡಿಗೆ ಹೋಗೋ ಸಂದರ್ಭನೂ ಇರ್ತದೆ. ಆವಾಗ ನೀರು ಬಿದ್ದವನು ನಾವು ಎತ್ತಲಿಕ್ಕೆ ಸಮರ್ಥರಾಗಿದ್ದರೆ ಮಾತ್ರ ನಾವು ಎತ್ತಬೇಕು. ಇಲ್ಲದಿದ್ದರೆ ನಾವೇನು ಮಾಡಬೇಕು, ಬೇರೆಯವರ ಸಹಾಯದೊಂದಿಗೆ
ನಾವು ಹಗ್ಗದೊಟ್ಟಿಗೆ ಹಗ್ಗ ಕೊಡಬೇಕು, ಅದಲ್ಲದೆ ಒಂದು ಕ್ಯಾನ್ ಕಟ್ಟಿ ಅವನ ಹತ್ರ ಬಿಸಾಕಬೇಕು, ಏನು ತೇಲ್ತಾ ಇದ್ದೆ ಅವ್ನು ಬದುಕಿಸಲಿಗೋಸ್ಕರ ಆ ರೀತಿ ಮಾಡ್ಬೋದು. ಸಡನ್ನಾಗಿ ಆ ಅಂದ್ರೆ ರೀತಿ ಯಾವುದು ತೇಲುತ್ತೋ ಅದು ಆ ತೇಲುವ ವಸ್ತು ಯೂಸ್ ಮಾಡಬಹುದು. ಒಂದು ನಾವು 2 ಲೀಟರ್ ನಾವು ಕುಡಿಯುವ ನೀರಾಗಿರ್ಬೋದು, ಆ ನೀರಿನ ಬಾಟ್ಲಿ ಸಾಕ್ತದೆ. 2 ಬಾಟ್ಲಿ ಇದ್ರೆ ಒಬ್ಬ ಬಚಾವಾಗ ಸಂದರ್ಭ ಬರ್ತದೆ. 2 ಲೀಟರ್ ಕ್ಯಾನ್ ಉಂಟಲ್ಲ ನೀರು, ಬಿಸ್ಲರಿ ಬಾಟ್ಲಿ, ಬಾಟ್ಲುಗಳು. ಆ ಬಾಟ್ಲಿಗೆ 2ಕ್ಕೂ ಹಗ್ಗ ಕಟ್ಟಿ ಅವನ ಹತ್ರ ಬಿಸಾಕಿದ್ರು ಅವ್ನು ನಿಲ್ಲಕ್ಕೆ ಸಮರ್ಥನಾಗಿರ್ತಾನೆ ಖಾಲಿ. ಅದು 2 ಲೀಟರ್ ಬಾಟ್ಲಿಯಲ್ಲಿ. ಯಾಕೆಂದ್ರೆ ವಿಷಯ ಹೇಳಿದಂದ್ರೆ, ಈ ವಿಷಯ ನಿಮಗೆ ಎಲ್ಲರೂ ಹೇಳಿತಂದ್ರೆ, ನಮ್ಮ ಮಲ್ಪೆ ಬಂದರಿನಲ್ಲಿ ಒಂದು 3 ವರ್ಷ ಆಯಿತು, ಸಮುದ್ರದಲ್ಲಿ ದುಡಿಲಿಕ್ಕಂತ ಬೋಟ್ ಹೋಯ್ತು. ಬೋಟ್ ಹೋದಾಗ 3 ಗಂಟೆ ಹೊತ್ತಿಗೆ ವಾಪಸ್ ಬರುವಾಗ ಒಬ್ಬ ನೀರಿಗೆ ಬಿದ್ದು ಬಿಡ್ತಾನೆ. ಆಯ್ತಪ್ಪಿ ಅವನು ಯಾರೂ ನೋಡುದಿಲ್ಲ, ಬಿದ್ದದ್ದು ಗೊತ್ತಾಗಿಲ್ಲ ಅವರಿಗೆ. ಹಿಂದ್ಗಡೆ ಹೋದ ಬಿದ್ದ ಗಮನ ಹರಿಸಿಲ್ಲ. ಒಳಗೆ ಬಂದಾಗ ಲೆಕ್ಕ ಮಾಡುವಾಗ ಒಬ್ಬ ಇಲ್ಲ. ರಿಟರ್ನ್ ಹೋದ್ರು ಹುಡುಕ್ತಾ. ನನಗೆ ಸಹ ಫೋನ್ ಮಾಡಿದ್ರು. ಫೋನ್ ಮಾಡಿದಾಗ ನಾನು ಹೇಳಿದೆ, ನೀವು ಎಲ್ಲಿ ಬಿದ್ದ ಒಂದು ಅಂದಾಜಿದೆ ಅಲ್ಲಿ ಹೋಗಿ ಹುಡುಕಿ ಅಂತ. ಇವರು ಸುಮಾರು 7-10 ಬೋಟ್ ಹೋಯ್ತಲ್ಲ ಹುಡುಕ್ತಾ ಇದ್ರು. ಆದರೆ ಹುಡುಕುವಾಗ ಏನಾಯಿತು, ಅವ್ರಿಗೆ ಎಲ್ಲೂ ಸಿಗೋದಿಲ್ಲ. ನಾನು ಹೇಳಿದೆ, ನೀವು ಅಲ್ಲೇ ಇರಿ, ನೀರಿಗೆ ಬಿದ್ದರೆ ಕೆಲವ್ರದ್ದು ದೇಹ ಸಿಗ್ತದೆ ಅಡಿಯಲ್ಲಿ, ಮರುದಿವ್ಸ ಮೇಲೆ ಬರ್ತದೆ, ಅಲ್ಲೇ ಇರಿ ಅಂತ ಹೇಳಿದೆ. ಅವರೆಲ್ಲ ಅಲ್ಲೇ ಇದ್ದರು ಹುಡುಕ್ತಾ. ನೀರಿಗೆ ಬಿದ್ದವನೇನಾಯಿತು, ನೀರಲ್ಲೇ ಇದ್ದಾನೆ. ಅವನ ಹತ್ರ ಬೋಟ್ ಬರಲಿಲ್ಲ. ಯಾಕೆಂದರೆ ಅವ ನೀರಲ್ಲಿ ಖಾಲಿ ಒಂದು ಅರ್ಧ ಅಡಿ ತಲೆ ಮಾತ್ರ ತೋರ್ತಾ ಉಂಟು. ಅವನಿಗೆ ಬೋಟ್ ತೋರ್ತಾ ಉಂಟು, ಬೋಟ್ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ ಅವನಿಗೆ. ಬೋಟ್ನವ್ರಿಗೆ ಅವನು ತೋರೋದಿಲ್ಲ. ನೀರಲ್ಲಿ ಇದ್ದಾನೆ ಅಂದ್ರೆ ಹೇಗೆ ತೇಲ್ತಾ ಇದ್ದಾನೆ? ಅವನು ಬಚಾವಾಗಿದ್ದಾನೆ. ಅವನೇನು ಮಾಡ್ತಾನೆ, ಈಸ್ತಾ ಇದ್ದ ನೀರಲ್ಲಿ ಸಣ್ಣ. ಅಂದ್ರೆ ಹೇಗೆ ಮಾಡ್ಬೋದು ನಿಧಾನ. ಯಾಕೆಂದ್ರೆ ನೀರಿಗೆ ಬಿದ್ದಾಗ ಯಾರು ಸಹ ಧೈರ್ಯ ಕಳ್ಕೊಬಾರ್ದು, ಪ್ಯಾನಿಕ್ ಆಗಬಾರ್ದು, ಎದುರ್ಕೊಳ್ಬಾರ್ದು. ಮೀನು ಬರ್ತದೆ, ನಮ್ಮನ್ನು ಮೀನು ತಿಂದು ಬರ್ತದೆ, ಹೆದರಿಕೆ ಇರಬಾರ್ದು. ಆದಷ್ಟು ಸ್ಲೋ. ಎಷ್ಟು ನಾವು ಈ ಬೋಟ್ ಬರೋ ತನಕ ಎನರ್ಜಿ ಎಷ್ಟು ಉಳಿಸ್ಬೋದು, ಎನರ್ಜಿಯನ್ನು ಆದಷ್ಟು ಉಳಿಸ್ಕೊಳ್ಬೇಕು. ಯಾಕೆಂದ್ರೆ ಜಾಸ್ತಿ ಸ್ಪೀಡಲ್ಲಿ ಸಹ ಸ್ವಿಮ್ಮಿಂಗ್ ಮಾಡಬಾರ್ದು. ನಾವು ದಡ ಮುಡ್ತೇನೆ ಅಂತ ಸ್ವಿಮ್ಮಿಂಗ್ ಮಾಡಬಾರ್ದು. ಆವಾಗ ನಮಗೆ ಹೃದಯ ಸಮಸ್ಯೆ, ಹಾರ್ಟ್ ಅಟ್ಯಾಕ್ ಆಗುವ ಸಂದರ್ಭ ಸಹ. ಯಾಕೆ ಒಂದು ಕಡೆ ಭಯ, ಮತ್ತೊಂದು ಕಡೆ ನಮಗೆ ಏರಿಳಿತದೆ. ವೇಗವಾಗಿ ಹರಿಯೋ ನೀರಲ್ಲ ಅಥವಾ ಸಮುದ್ರದಲ್ಲಿ ಸಹ ನೀರೇನು ಗೊತ್ತಾ, ನೀರು ಹೋಗ್ತಾ ಇರ್ತದೆ ಒಂದು ಕಡೆ. ಇವತ್ತು ನಾವು ಬಡಕಾಯಿ ದಿಕ್ಕಿಂದ ತೆಂಕಾಯಿ ದಿಕ್ಕಿಗೆ ಹೋಗ್ತೇವೆ, ತೆಂಕಾಯಿ ದಿಕ್ಕಿಂದ ದಕ್ಷಿಣದಿಂದ ಉತ್ತರಕ್ಕೆ, ಉತ್ತರದಿಂದ ದಕ್ಷಿಣ ಆಗ್ತಾ ಇರ್ತದೆ. ಯಾಕಂದ್ರೆ ನೀರು ರೊಟೇಷನ್ ಆಗಿರ್ತದೆ. ಇವತ್ತು ಎಲ್ಲಿ ಬಿದ್ದ ಆ ಜಾಗದಲ್ಲಿ ನೀರು ಹೋಗ್ತಾ ಇರ್ತದೆ. ಅವಾಗ ಏನು ಆಗ್ತದೆ, ಅಲ್ಲೇ ಇರ್ತಾನೆ. ಬೋಟ್ನವನು ಅವನು ಹತ್ರ ಬರ್ಲಿಕ್ಕೆ ಆಗಿಲ್ಲ. ಸಂಜೆ 6 ಗಂಟೆ ಆಯ್ತು ರಿಟರ್ನ್ ಹೋಗುವಾಗ. ಬೋಟ್ನವನು ಅವನ ಹತ್ರ ಹೋಗ್ಲಿಕ್ಕೆ ಆಗಿಲ್ಲ. ಆದ್ರೆ ಬೋಟಿಗೆ ಅವನಿಗೆ ಸುಮಾರು 2-3 ಕಿಲೋಮೀಟರ್ ದೂರ ಇದೆ. ಏನು ಮಾಡ್ತಾನೆ ಅವನು, ಸೀದಾ ಈಸ್ತಾ ಇರುವಾಗ ಅವನಿಗೆ ಫಸ್ಟಿಗೆ ಸಿಕ್ಕಿದ್ದು ಆ ಸಮುದ್ರದಲ್ಲಿ ಸಹ ಒಂದು ಬಿಸ್ಲರಿ ಬಾಟ್ಲಿ, 1 ಲೀಟರ್ ಬಾಟ್ಲಿ ಸಿಕ್ತು. ಅವನೇನು ಮಾಡ್ತಾನೆ, ಇದನ್ನು ಬಟ್ಟೆ ತೆಗೆದು ಬಟ್ಟೆ ಒಳಗೆ ಇಡ್ತಾನೆ ಒಂದು ಬಾಟ್ಲಿ. ಆಮೇಲೆ ಅಲ್ಲಿರುವ ಈ ಥರ್ಮೋಕ್ಲಾಕ್ ಬರ್ತದಲ್ಲ, ಚಿಕ್ಕದ ಪೀಸ್ ನೀರಲ್ಲಿ ಇರ್ತದಲ್ಲ, ಆ ಪೀಸನ್ನು ಎಕ್ಕಿ ತನ್ನ ಹೊಟ್ಟೆ ಒಳಗಡೆ ಇಡ್ತಾನೆ. ಯಾವುದೇ ತೇಲುವ ವಸ್ತುವನ್ನು ಸಿಗ್ತದಲ್ಲ, ಬನಿಯನ್ನು ಇಡ್ತದೆ. ಅವನು ಈಸ್ತಾ ಇರುವಾಗ ಅವನಿಗೆ ಬೋಟಲ್ಲಿ ಹೋಗ್ಲಿಕ್ಕೆ ಆಗಿಲ್ಲ. ಆ ನೀರು ಅವನು ಒಂದು ಕಡೆ ಗಂಗೊಳ್ಳಿ ಸೈಡ್, ಈಗ ಮಲ್ಪೆ ಸೈಡಲ್ಲಿ ಬಿದ್ದರೆ ಗಂಗೊಳ್ಳಿ ಸೈಡ್ ಹೋಗ್ತಾ ಇದ್ದಾನೆ. ಅವನಿಗೆ ಫ್ಲ್ಯಾಗ್ ತೋರ್ತಾ ಉಂಟು ಸುಮಾರು ದೂರದಲ್ಲಿ. ಅವನು ಆದಷ್ಟು ನಿಧಾನ ಹೋಗಿ ಆ ಫ್ಲ್ಯಾಗ್ ಹತ್ರ ಹೋಗಿ ನೋಡ್ತಾನೆ. ಒಂದು ಬಲೆ ಬಿಟ್ಟಿದ್ದಾರೆ. ಅದಿಲ್ಲಿ ಗಂಗೊಳ್ಳಿಯವರು ಒಂದು ತಲೆ ಸುಮಾರು 4-5 ಕಿಲೋಮೀಟರ್ ಬಲೆ ಇರ್ತದೆ. ಅದು ಬೀಡಿನ ಬಲೆ ಅಂತ ಹೇಳಿ, ಅಂಜಲ್ ಬಲೆ ಅಂತ. ಆ ಒಂದು ತಲೆಯಲ್ಲಿ ಆ ದೋಣಿಯವರು ಇರ್ತಾರೆ, ಒಂದು ತಲೆಯಲ್ಲಿ ಒಂದು ಫ್ಲ್ಯಾಗ್ ಹಾಕಿ, ಒಂದು ಥರ್ಮೋಕ್ಲಾಕ್ ಹಾಕಿ ಆ ಬಲೆ ನೀರಲ್ಲಿ ಇಡ್ತಾರೆ ಮೇಲ್ಗಡೆ. ಇವನು ಹೋಗಿ ಆ ಬಲೆ ಕುಚ್ಚನ್ನು ಇಟ್ಕೊಳ್ತಾನೆ. ಯಾಕೆಂದ್ರೆ ಆ ದೋಣಿ ಹತ್ರ ಹೋಗ್ಲಿ 4-5 ಕಿಲೋಮೀಟರ್ ಆಗ್ತದೆ. ಅಷ್ಟು ಶಕ್ತಿ ಇಲ್ಲ, ಸಮಯನಿಲ್ಲ. ಹೇಗಿದ್ರು ಅವನು ಬೆಳಿಗ್ಗೆ ತನಕ ಬಂದ್ರೆ ಸಹ ಬಲೆ ಎಳೆಯುವಾಗ ಅವನ ಹತ್ರ ಬಂದೇ ಬರ್ತಾರೆ ಅಂತ ಗೊತ್ತಿದೆ ಅವನಿಗೆ. ಅವನೇನ್ ಮಾಡ್ತಾನೆ, ಅದೇ ಫ್ಲೋಟ್ ಅನ್ನು ಗಟ್ಟಿಯಾಗಿ ಇಟ್ಕೊಂಡು ಆ ಫ್ಲ್ಯಾಗ್ ಹತ್ರ ಹಾಗೆ ಸ್ವಲ್ಪ ತೇಲುವಂತ ಇಟ್ಟಿದ್ದಾರೆ, ಅಲ್ಲಿ ಇಟ್ಟಿದ್ದಾರೆ. ಅವನು ಬಚ್ಚವಾಗ್ಲೂ ಅಲ್ಲಿ ಇಟ್ಕೊಂಡು ಹಾಗೆ ಇದ್ದಾನೆ. ಬೆಳಿಗ್ಗೆ 3 ಗಂಟೆಗೆ ಆ ದೋಣಿಯವರು ಬಲೆ ಎಳ್ಕೊಂಡು ಬರ್ತಾ ಇದ್ದಾರೆ. ಬಲೆ ಎಳ್ಕೊಂಡು ಬರುವಾಗ ಆ ದಿವಸ 2 ದಿವಸ ಅವ್ರಿಗೆ ಏನು ಫಿಶಿಂಗ್ ಇಲ್ಲ. ಆದರೆ ಒಂದೊಂದೇ ಅಂಜಲ್ ಮೀನು ಬಂತ ಉಂಟು. ಸುಮಾರು ಅವನ ಹತ್ರ ಬರುವಾಗ ಒಂದು 20-21 ಅಂಜಲ್ ದೊಡ್ಡದು ಸಿಕ್ತು. ಅಂಜಲ್ ಅಂದ್ರೆ ಸುರ್ಮಾಯಿ, ದೊಡ್ಡ ಮೀನು. ಕೆಜಿಗೆ 800-1000 ರೂಪಾಯಿ ಇದೆ ಅದು ಕೆಜಿಗೆ. ಅಂಜಲ್ ಮೀನು ಅಂತಾರೆ ನಾವು. ಆ ಮೀನು ತೆಗಿತಾ 22ನೇ ಮೀನು ಪಾಪ ಇವನೇ ಗಟ್ಟಿಯಾಗಿ ಹಿಡ್ಕೊಂಡು ಇದ್ದಾನೆ. ಬೆಳಿಗ್ಗೆ 4 ಗಂಟೆಗೆ, ಸಂಜೆ 3 ಗಂಟೆ ಬಿದ್ದವನು ಬೆಳಿಗ್ಗೆ 4 ಗಂಟೆ ತನಕ ನೀರಲ್ಲೇ ಒಬ್ಬನೇ ಇದ್ದಾನೆ. 13 ಗಂಟೆ. ಪರ್ಸಿನವ್ರೇನು, ನಮ್ಮ ದೋಣಿಯವ್ರು ಏನು ಮಾಡಿದರು, ಹೇಗಿದ್ರು ನೀರು ಬಿದ್ದಲ್ಲ, ನಾಳೆ ಎಲ್ಲ ದೇಹ ಸಿಗ್ತದೆ ಅಂತ ಖಂಡಿತವಾಗಿಯೂ ಅಂತ ಕಾಯ್ತಾ ಇದ್ದಾರೆ ಅಲ್ಲೇ. ಅವರು ಸಹ ಬಿಟ್ಟು ಹೋಗಿಲ್ಲ, ಅಲ್ಲೇ ಇದ್ದಾರೆ. ಯಾಕೆ ನಾಳೆ ಬರ್ಬೋದು, ಯಾಕೆಂದರೆ ಆ ಸಮುದ್ರದಲ್ಲಿ ಯಾರು ಬದುಕ್ತಾರೆ ಅಂತ. ಹೌದು. ಆದರೆ ಅವನು ಬಚಾವ. ಆದರೆ ಮತ್ತೆ ದೋಣಿಯಿಂದ ಮೇಲೆ ಹಾಕಿ, ಆಮೇಲೆ ನೀ ಎಲ್ಲಿಂದ ಬಂದು ಕೇಳಿದ ಮೇಲೆ ನಾ ಈ ಥರ ಆಗಿದೆ ಅಂತ. ಆಮೇಲೆ ಪರ್ಸಿನ್ಗೆ ಮೆಸೇಜ್ ಕೊಡ್ತಾರೆ. ಸುಮಾರು ಗಂಗೊಳ್ಳಿಯಲ್ಲಿ, ಮಲ್ಪೆಯಲ್ಲಿ ಅಷ್ಟು ದೂರ ಹೋಗಿದ್ದಾನೆ ಅವನು. ಪರ್ಸಿನ್ ಅಂದರೆ ಇಲ್ಲಿ ದೊಡ್ಡ ಬೋಟು, ಆ ಬೋಟಲ್ಲಿ ಬಿದ್ದ ಬೋಟಿಗೆ
ವಿಚಾರ ತಿಳಿಸ್ತಾರೆ, ನಿಮ್ಮ ಜನ ಇಲ್ಲಿ ಇದ್ದಾರೆ, ಬಚಾವಾಗಿದ್ದಾರೆ ಅಂತ. ಆಮೇಲೆ ನನ್ನ ಆಂಬುಲೆನ್ಸ್ಗೆ ಫೋನ್ ಮಾಡಿ ಪ್ರಥಮ ಚಿಕಿತ್ಸೆ ಉಡುಪಿ ಜಿಲ್ಲಾಸ್ಪತ್ರೆಯಲ್ಲಿ ಕೊಟ್ಟು, ಈಗ ಸಹ ನನ್ನ ಯೂಟ್ಯೂಬಲ್ಲಿ ಇದೆ, ಈಶ್ವರ್ ಮಲ್ಪೆ ಅವರ ಆಂಧ್ರದ ಹುಡುಗ, ಆ ಚಾನಲ್ನ ಅವನ ಬೈಟ್ ಮಾಡಿದ ವಿಷಯನೂ ನಮ್ಮ ಯೂಟ್ಯೂಬಲ್ಲಿ ಹಾಕಿದ್ದೀವಿ. ಅದು ಅಂದ್ರೆ ಅವನು ಒಬ್ಬ ಬೆಸ್ತನೇನಾ? ಬೆಸ್ತ ಆಂಧ್ರದ ಹುಡುಗ, ಅವ ಮೀನುಗಾರ. ಬಟ್ ಅವನಿಗೆ ಅದು ಗೊತ್ತಿದ್ದ ಕಾರಣ ಇದು ಮಾಡೋದು ಖಂಡಿತವಾಗಿ, ಯಾಕೆಂದ್ರೆ ಅವನೊಟ್ಟಿಗೆ ಹೋದ ಹುಡುಗರು ಸಹ ಹೇಳಿದ್ದಾರೆ ಅವನು ಖಂಡಿತವಾಗಿ ಸಾಯುವುದಿಲ್ಲ, ಅಷ್ಟು ಗಂಟೆ ಈಜುವ ನಿಪುಣತೆ ಅವನಿಗಿದೆ, ಧೈರ್ಯ ಇದೆ ಅಂತ ಮೊದಲೇ ಹೇಳಿದಾರಂತೆ. ಇದನ್ನ ಈಗ ಸಾಮಾನ್ಯರು ಹೇಗೆ ಇದನ್ನ ಅಳವಡಿಸ್ಕೊಳ್ಬಹುದು ಅಂತ? ಸಾಮಾನ್ಯರು ಅಂದ್ರೆ ಈ ತರದ ಪರಿಸ್ಥಿತಿ ಯಾರಿಗಾದ್ರೂ ಬರಬಾರ್ದು, ಬಂದಾಗ ಯಾವ ತರ ಈಗ ಬೇರೆ ಬೇರೆ ರೀತಿಯ ಖಂಡಿತವಾಗಿ ಮೀನುಗಾರರಾಗಿರ್ಬೋದು, ಅಥವಾ ಯಾರಾದರೂ ಸಿಮ್ಮರಾಗಿರ್ಬೋದು, ಅಥವಾ ಪ್ರತಿಯೊಬ್ಬ ಸ್ವಲ್ಪ ಸ್ವಿಮ್ಮಿಂಗ್ ಗೊತ್ತಿದ್ದರೂ ಸಹ ಇಷ್ಟೇ, ಯಾರು ನೀರಿಗೆ ಬಿದ್ದರೂ ಸಹ ಮೊದಲನಾಗಿ ಧೈರ್ಯ ಕಳ್ಕೊಳ್ಬಾರ್ದು. ನಾನು ಸತ್ತೇ ಹೋಗ್ತೀನಿ ಅಂತ ಧೈರ್ಯ ಇದೆ. ಯಾಕೆಂದರೆ ಎಷ್ಟೋ ದೇಹಕ್ಕೆ ತೆಗೆಯುವಾಗ ನನಗೆ ಆ ದೇಹ ನೀರೇ ಕುಡ್ದಿರೋದಿಲ್ಲ. ಯಾಕೆಂದರೆ ಆ ದೇಹಕ್ಕೆ ನೀರು ಮೇಲಿಂದ ಬೀಳುವಾಗಲೇ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿರ್ತದೆ. ನೀರು ಕುಡಿದ್ರೆ ತೇಲಿ ಬರ್ತದೆ. ಇಲ್ಲ, ಕೆಲವು ನೀರಾಡಲ್ಲಿ ಹಾರ್ಟ್ ಅಟ್ಯಾಕ್ ಆಗೋ ಸಂದರ್ಭ ಇರ್ತದೆ. ಮೇಲಿಂದ ಭಯ ಪಟ್ಕೊಂಡು ಹಾರ್ಟ್ ಅಟ್ಯಾಕ್ ಆಗ್ತಾರೆ, ಭಯ ಪಟ್ಕೊಂಡು. ಅದಕ್ಕೋಸ್ಕರ ಯಾರಾದರೂ ನೀರಿಗೆ ಬಿದ್ದರೆ ಭಯ ಪಡಲೇಬಾರ್ದು. ನಮಗೆ ಆಗುತ್ತಾ, ಎಷ್ಟು ಗಟ್ಟಿಯಾಗಿ ಕೂಗ್ಲಿಕ್ಕೆ ಆಗ್ತದೆ, ಮತ್ತೊಬ್ಬರು ಬಚಾವ್ ಮಾಡಲಿಕ್ಕೆ ಆಗ್ತದೆ, ಸಹಾಯಕ್ಕೋಸ್ಕರ ಕರಿಬೋದು. ಆದಷ್ಟು ಒಂದು ಮನುಷ್ಯ ನೀರಿಗೆ ಬಿದ್ದರೆ ಎರಡು ನಿಮಿಷ ಅಲ್ಲೇ ಇರಲಿಕ್ಕೆ ಸಮರ್ಥ ಉಂಟು, 2 ರಿಂದ 3 ನಿಮಿಷ. ಯಾಕೆಂದರೆ ತನ್ನ ಕೈಯನ್ನು ನೀರಿಗೆ ಬಡಿತಾ ಇದ್ದರೆ ಅದು ನಮಗೆ ಕಾಲನ್ನು ಅಂದರ್ಸಿರಬೇಕು ಸ್ಟ್ರೈಟಾಗಿ. ನಾವು ಸ್ಟ್ರೈಟಾಗಿ ನಾವು ಸೈಕಲ್ ಪೆಡ್ಲ್ ಮಾಡ್ತೇವಲ್ಲ, ಆ ಥರ ಅಂದರ್ಸಿದ್ರೆ ಆದಷ್ಟು ಮೇಲೆ ಇರ್ತೀವಿ ನಾವು ಯಾವಾಗ ಕಾಲನ್ನು ಸ್ಟ್ರೈಟಾಗಿ ಇಟ್ಕೊಂಡ್ರೆ ಅದು ಅಡಿಗೆ ತಗೊಂಡು ಹೋಗ್ತದೆ. ಆದಷ್ಟು ನಾವು ಸೈಕ್ಲಿಂಗ್ ಮಾಡಿದ ಹಾಗೆ ಕೈ ಹೀಗಿರ್ಬೇಕು. ಅಂದ್ರೆ ಯಾವ ತರ ಕೈಯನ್ನು ಎರಡು ಕೈಯನ್ನು ಹೀಗಿರಬಾರ್ದು, ಹೀಗಿದ್ದು ಬಂದ್ ಮಾಡ್ಕೊಂಡಿದ್ರೆ ನಾವು ಆದಷ್ಟು ಮೇಲೆ ಇರ್ತೇವೆ. ನೀರನ್ನ ಕೆಳಗೆ ತಳ್ಳಬೇಕು. ಅವಾಗ ಕಾಲಲ್ಲಿ ನಾವು ಪೆಡ್ಲ್ ಮಾಡಬೇಕು, ಸೈಕಲ್ ಪೆಡ್ಲ್ ಮಾಡ್ತೇವಲ್ಲ ಆ ಥರ. ಅವು ಹೀಗೆ ಮಾಡಿದ್ರೆ ಅವಾಗ ನಮಗೆ ಆ ಮೇಲೆ ಬರ್ತದೆ, ಆದಷ್ಟು ಮೇಲೆ ಬರ್ತದೆ. ಒಂದು 2 ರಿಂದ 3 ನಿಮಿಷ ಒಬ್ಬ ಬದುಕುವ ಸಾಮರ್ಥ್ಯ ಖಂಡಿತವಾಗಿ ಯಾರಿಗೂ ಸಹ, ಈಜು ಬರೋದನ್ನು ಸಹ ಬದುಕಬಹುದು. ಆದರೆ ಭಯ ಪಡಬಾರ್ದು ಅಷ್ಟೇ. ಬಟ್ ಇದು ಯಾವುದೇ ರೀತಿಯ ನೀರಲ್ಲ, ಅಥವಾ ತುಂಬಾ ವೇಗವಾಗಿ ಹೋಗೋ ನೀರಲ್ಲ. ಎಲ್ಲ ನೀರಲ್ಲೂ ಸಹ ಅಷ್ಟೇ, ವೇಗವಾಗಿ ನೀರಿದ್ರೆ ಸಹ ಒಂದು ನೀರು ಸಡನ್ ಆಗಿ ಸೀದಾ ಕೆಳಗಡೆ ಒಂದು 9.6 ಹೋಗ್ತಿದ್ರೆ ನಾವು ಆ ನೀರಿನ ಮುಖಾಂತರ ನಾವು ಯಾವಾಗಲೂ ಅಡ್ಡ ಬರಲಿಕ್ಕೆ ಹೋಗಬಾರ್ದು. ಆ ನೀರಿನ ರಭಸ ನೋಡಿಕೊಂಡು ನಾವು ತ್ರಿಕೋಣಾಕಾರದಲ್ಲಿ ಲೆಫ್ಟ್ ಈ ಸೈಡ್, ಈಗ ನೀರು ಹೀಗೆ ಹರಿತಾ ಇದೆ, ಹೀಗೆ ಹರಿತಿದ್ರೆ ನಾವು ಅದಕ್ಕೆ ನಾವು ಹೀಗೆ ಹೋಗಬಾರ್ದು. ಅಲ್ಲ, ಅದರೊಟ್ಟಿಗೆ ಹೋಗ್ತಾ ನಾವು ಸ್ವಲ್ಪ ಸೈಡ್ ತಗೊಂಡು ಬರಬೇಕು. ಸ್ವಲ್ಪ ಒಂದು ಆಂಗಲ್ 30 ರಿಂದ 40 ಡಿಗ್ರಿ ಅಷ್ಟರಲ್ಲಿ ಸ್ವಲ್ಪ ತಗೊಂಡು ಅವಾಗ ನಾವು ಈಗ 1 ಕಿಲೋಮೀಟರ್ ದೂರದಲ್ಲಿ ಮೇಲೆ ಬರ್ಲಿಕ್ಕೆ ಆಗ್ತದೆ. ಸಡನ್ ಆಗಿ ಇಲ್ಲೇ ತಗೊಳ್ತೇನೆ ಬರ್ಲಿಕ್ಕೆ ಅದರಿಂದ ಜಾಸ್ತಿ ಜನ ಪ್ರಾಣ ಹೋಗೋದು ಜಾಸ್ತಿ. ಈಜು ಗೊತ್ತಿಲ್ಲದವರು ಮೊದಲನಾಗಿ ಹೇಳುದಷ್ಟೇ, ಎಷ್ಟು ಜನ ನನಗೆ ಇಲ್ಲೇ ಇದೆ ನಾವು ಹೋಗ್ತೇನೆ ಅಂತ ಹೇಳಿದಾಗ ಅದೇನಾಗ್ತದೆ, ನೀರು ರಭಸಕ್ಕೆ ನಾವು ಅಡಿಗೆ ಜಾಸ್ತಿ ಕರ್ಕೊಂಡು ಹೋಗ್ತೀವಿ. ಇಲ್ಲೂ ಅಷ್ಟೇ ಶಾರ್ಟ್ ಕಟ್ ತಗೊಳ್ಬಾರ್ದು. ಆದಷ್ಟು ಮುಂದೆ ಹೋದಾಗ ನಮಗೆ ಈಗ ಒಂದು ಸ್ಥಳ ಹೋಗ್ಬೇಕಾದ್ರೆ 1 ಕಿಲೋಮೀಟರ್ ದೂರದಲ್ಲಿ ಸಹ ನಾವು ಮೇಲೆ ಬರ್ಲಿಕ್ಕೆ ಚಾನ್ಸ್ ಇದೆ ನಮಗೆ. ಯಾಕೆಂದ್ರೆ ಎಷ್ಟು ದೇಹಗಳು ಬಚಾವಾಗಿದೆ ಅಂಥದ್ರಲ್ಲಿ ತುಂಬ ಜನ ಬಚಾವಾಗಿದೆ ಗೊತ್ತಿದ್ದವರು. ನಮಗೆ ಸ್ವಿಮ್ಮಿಂಗ್ ಎಷ್ಟು ಗೊತ್ತಿದ್ರು ಸಹ ನಾವು ಅದಕ್ಕೆ ಎದುರಾಗಿ ಯಾವತ್ತೂ ಹೋಗ್ಬಾರ್ದು, ಅಡ್ಡ ಸಹ ಹೋಗ್ಬಾರ್ದು. ಶಾರ್ಟಲ್ಲಿ ಇಲ್ಲೇ ಇದೆಯಲ್ಲ ಅಂತ ಹೋಗ್ಬಾರ್ದು. ಅದು ಎದುರು ಹೋದ ಹಾಗೆ ಅಷ್ಟೇ ತೊಂದರೆ ಆಗುತ್ತೆ. ಯಾಕೆಂದ್ರೆ ನಾವು ತಳ್ತಾ ಹೋಗ್ತೇವೆ, ಯಾಕೆಂದ್ರೆ ನಾವು ಕ್ರಾಸಲ್ಲಿ ಇರ್ತೇವೆ. ಆದಷ್ಟು ನಾವು ಅಡಿಗೆ ಹೋಗ್ತೇವೆ, ಮುಂದೆ ಹೋಗಿದ್ರೆ ನಮ್ಮನ್ನು ನೀರು ತಳ್ತಾ ಆದಷ್ಟು ನಮ್ಮನ್ನು ಮೇಲೆ ಇರ್ತದೆ. ಆದಷ್ಟು ನಾವು ಕ್ರಾಸ್ ಆಗಿ ಸ್ವಲ್ಪ ತಗೊಂಡು ಹೋದ್ರೆ ಬಚಾವಾಗ್ಬೋದು. ಮತ್ತೆ ಈ ಸುಳಿಗಳು ಇರ್ತಾವಲ್ಲ, ಸುಳಿಗಳು ಸಹ ಅಷ್ಟೇ. ಈ ಸುಳಿಗಳಿಂದ ಏನಂತ ಮುಂದೆ ನೋಡುವಾಗಲೇ ನಮ್ಗೆ ಗೊತ್ತಾಗ ಸುಳಿ ಇದೆ ಅಂತ. ಆ ಸುಳಿಯನ್ನು ನಾವು ಅಲ್ಲಿ ಸಿಕ್ಕಿದ್ರೆ ನಮ್ಮನ್ನು ಅಲ್ಲೇ ತಿರುಗಿಸ್ತಾ ಇರ್ತದೆ. ಆದಷ್ಟು ಅದರಲ್ಲಿ ಜಾಸ್ತಿ ಪ್ರಾಣಗಳು ಹೋಗೋದು ಉಂಟು. ಆದ್ರೆ ನಾವು ಸುಳಿಗಳು ಕಂಡಿದ ಮೇಲೆ ಆದಷ್ಟು ಲೆಫ್ಟ್ ಬರಬೇಕು. ಅದನ್ನ ಅವಾಯ್ಡ್ ಮಾಡ್ಕೊಂಡೇ ಹೋಗ್ಬೇಕು. ಅಲ್ಲೂ ಪ್ಯಾನಿಕ್ ಆಗಬಾರ್ದು, ಅಲ್ಲೂ ಶಾರ್ಟ್ ಕಟ್ ಹುಡುಕ್ಬಾರ್ದು. ಖಂಡಿತವಾಗಿ ಹೌದು, ಅದು ಬದುಕಿದವರು ಇದ್ದಾರೆ, ತುಂಬ ಜನ ಇದ್ದಾರೆ. ಯಾಕೆಂದ್ರೆ ನಾವು ಮೀನುಗಾರರಲ್ಲಿ ಜಾಸ್ತಿ. ಯಾಕೆಂದ್ರೆ ಮತ್ತೊಂದು ವಿಷಯ ಹೇಳ್ತೀನಿ, ಎಷ್ಟೇ ಈಜು ಬರಲಿ, ಬೆಂಕಿ, ಗಾಳಿ, ನೀರು, ಅದರ ಮುಂದೆ ನಮ್ದು ಯಾವುದು ಈಜು ನಡೆಯೋದಿಲ್ಲ. ಗುಡ್ಡಕ್ಕೆ ಗುಡ್ಡ ಅಡ್ಡ ಇದೆ ಅಂತ ಹೇಳ್ತಾರೆ, ಒಂದು ಗಾದೆ ಇದೆ. ನಾನೇ ತುಂಬ ಪರಾಕ್ರಮಿ, ಈಜಿನ ನಾನೇ ಮುಂದೆ ಅಂತ ಯಾವತ್ತಿಲ್ಲ. ಆದರೆ ನಾವು ಆ ಸುಳಿ ಇದ್ದರೆ, ಆ ನೀರಿನ ವೇಗ ಇದ್ದರೆ ನೋಡಿಕೊಂಡು ನಾವು ಮಾಡಬೇಕು. ನಾನು ಎಂಬುದು ಮೊದಲು ಅವರಲ್ಲಿ ಅಡಕ ಆಗಿರೋದು ತೆಗಿಬೇಕು. ನಾವು ಎನ್ನುವುದಿದ್ರೆ ಖಂಡಿತವಾಗಿ ಬದುಕಬಹುದು. ಆ ಸಮರ್ಪಣಾ ಭಾವ ಕೂಡ ಖಂಡಿತವಾಗಿ. ಈಗ ನಾನು ಅಂದಿದ್ರೆ ನಾನು ಇಷ್ಟು ಕೆಲಸಕ್ಕೆ ಸಹ ನಾನೆಂತ ಮಾಡ್ಲಿಕ್ಕೆ ಆಗುದು, ನಾವು ಅಂತ ಮಾಡಿದ್ರೆ ಖಂಡಿತವಾಗಿ ಆಗ್ತದೆ. ಯಾಕೆ ನನ್ನ ಟೀಮ್ ಇದೆ, ಈಗ 4 ಆಂಬುಲೆನ್ಸ್ ಇದೆ, ಅವರಿದ್ರೆ ಮಾತ್ರ ನಾನು ಮಾಡ್ಲಿಕ್ಕೆ ಆಗ್ತದೆ. ಅಂದ್ರೆ ಈಶ್ವರ್ ಮಲ್ಪೆ ಟೀಮ್ ಅಂದ್ರೆ ಎಷ್ಟು ಜನ ಇದ್ದೀರಿ? ನನ್ನಲ್ಲಿ ಒಂದು ಸುಮಾರು 10 ಜನ ಹುಡುಗರು ಇದ್ದಾರೆ, ಕೆಲಸ ಮಾಡ್ತಾರೆ. ಯಾಕೆಂದ್ರೆ ಈಗ 10 ಜನ ಹುಡುಗರು ಸಹ ಉಚಿತವಾಗಿ ಫ್ರೀಯಾಗಿ ಬರ್ತಾರೆ ಅವರು.
ಯಾಕೆಂದರೆ ಅವರೆಲ್ಲ ಒಬ್ಬರು ಒಂದು ನನ್ನಲ್ಲಿರುವ ಒಬ್ಬರು ಶಬೀರ್ ಅಂತ ಇದ್ದಾರೆ, ಚಿಕ್ಕದಾಗಿ ಒಂದು ಮೀನು ವ್ಯಾಪಾರ ಮಾಡ್ತಾ ಇದ್ದಾರೆ. ಅದರಲ್ಲಿ ದೀಪು ಅಂತ ಇದ್ದಾರೆ, ಅವರು ಒಂದು ಹೋದ ಸಲ ಆಟೋ ರಿಕ್ಷಾ ಅವರಿಗೆ ಕೊಟ್ಟಿದ್ದೀವಿ ನಾವು, ನಮ್ಮ ಮಗನ ಸ್ವಾವಲಂಬಿ ಜೀವನಕ್ಕೆ. ದೀಪು ಅಂತ ಇದ್ದಾರೆ. ಆಮೇಲೆ ಬುರ್ಹಾನ್ ಅಂತ ಇದ್ದಾರೆ, ಅವರು ಸಹ ಪೈಲಟ್ ಆಗಿದ್ದಾರೆ. ಆಮೇಲೆ ಮಹೇಶ್ ಅಂತ ಇದ್ದಾರೆ, ಅವರು ಪೈಲಟ್ ಆಗಿದ್ದಾರೆ. ಆಮೇಲೆ ಬಿಲಾಲ್ ಅಂತ ಇದ್ದಾರೆ, ಆಂಬುಲೆನ್ಸ್. ಯಾಕಂದ್ರೆ ನನಗೆ 4 ಆಂಬುಲೆನ್ಸಲ್ಲಿ ಈಗ ನಾನು ಇದ್ದರೂ ಸಹ ಸಡನ್ಲಿ ಫೋನ್ ಮಾಡಿದಾಗ ಅವರು ತಗೊಂಡು ಹೋಗ್ತಾರೆ. ಯಾರಾದರೂ ನಮ್ಮ ಲಿಸ್ಟಿಗೆ ಒಂದು ಫೋನ್ ಹಾಕಿಬಿಟ್ರೆ ಸಾಕು, ಯಾರಾದರೂ ಬಂದು ತಗೊಂಡು ಹೋಗ್ತಾರೆ. 6 ಜನ ಪೈಲಟ್ ಇದ್ದಾರೆ, ಮತ್ತು 4 ಜನ ಹೀಗೆ ಕೆಲಸ ಮಾಡಲಿಕ್ಕೆ, ಎಕ್ಸ್ಟ್ರಾ ಕೆಲಸ ಮಾಡಲಿಕ್ಕೆ ಇರ್ತಾರೆ. ಸೊ ಇದು ನಿರಂತರವಾಗಿ ನಡೀತದೆ. ನೀರಿನ ಇದ್ರ ಬಗ್ಗೆ ಹೇಳ್ತಾ ಇನ್ನೊಂದು ಪ್ರಶ್ನೆ ಬಂತು. ನಮಗೆ ಈ ಮೀನುಗಳಿರ್ಬೋದು ಅಥವಾ ಜಲಚರಗಳು ಎಷ್ಟು ರಿಸ್ಕಿ ಅದು? ಆದರೆ ಇಷ್ಟರ ತನಕ ನೀವು ಹೇಳಿದಾಗ ನಮ್ಮ ತುಂಬ ಕಡೆ ದೇಹ ತೆಗಿಲಿಕ್ಕೆ ಹೋಗಿದ್ದೀನಿ. ಈಗ ನಮ್ಮ ಸಿಗಂದೂರು ಆಗಿರ್ಬೋದು, ಸಿಗಂದೂರಲ್ಲಿ ಮೊನ್ನೆ 3 ಜನ ಬಿದ್ದು ತೆಪ್ಪ ಮಗುಚಿ 3 ಜನ ದೇಹ ಹೋಯ್ತು. ಅಲ್ಲಿ ಮೊಸಳೆ ಉಂಟಂತ ಹೇಳ್ತಾರೆ. ಆವಾಗ ಸಹ ನಾನು ಹೇಳ್ತೀನಿ, ಫಸ್ಟಾಗಿ ಕೆಳಗಡೆ ಹೋದಾಗ ಮೊದಲನಾಗಿ ಆ ವಿಷ್ಣು ದೇವರಿಗೆ ನಾನು ಸಹಸ್ರನಾಮ ಮಾಡಿ, ದೇವರೇ ನೀನೇ ವಿಷ್ಣು ದೇವರ ಒಂದು ವಾಹನ, ನೀನೇ ಕಾಪಾಡಬೇಕು, ನಾನು ಹೋಗೋದೊಂದು ಮುಕ್ತಿಗೋಸ್ಕರ ಅಂತೇಳಿ ಅಲ್ಲಿ ಸಹ ಕೆಲಸ ಮಾಡ್ತೀವಿ. ಈಗ ದಾಂಡೇಲಿ ಹೋಗ್ತೀವಿ, ಅಲ್ಲಿ ಸಹ ಮೊಸಳೆ ಇದೆ. ಅದಾದಮೇಲೆ ನಮ್ಮ ಮೈಸೂರು ತಲಕಾಡು, ಅಲ್ಲಿ ಸಹ ಮೊಸಳೆ ಇದೆ. ಅದಾದಮೇಲೆ ಶಿವಮೊಗ್ಗದಲ್ಲಿ ಎಲ್ಲಿ ನೋಡಿದರೂ ಮೊಸಳೆ ಇದೆ, ತುಂಗಭದ್ರದಲ್ಲಿ. ಅದಾದಮೇಲೆ ನಮ್ಮ ಹಂಪೆ ವಸಂತ ಮಂಟಪ, ಅಲ್ಲಿ ಸಹ ಮೊಸಳೆ ಇದೆ. ಆಮೇಲೆ ನಾವು ಕೆಲ ಕಡೆ ಹೋದಾಗ ಮೊದಲನಾಗಿ ನಾವು ಇಂಥ ಕೆಲಸ ಮಾಡುವಾಗ ದೇವರಿಗೆ ನಾವು ನಮಿಸ್ತೇವೆ, ಇಡೀ ಜನತೆಗೆ ನಾವು ಕೈ ಮುಗಿತೇವೆ. ಯಾಕೆಂದರೆ ಇವತ್ತು ಜನಗಳ ಒಂದು ಅಭಿಮಾನಿ ದೇವರುಗಳ ಆಶೀರ್ವಾದದಿಂದ ನಾನು ಬದುಕಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇವತ್ತು ನಾನು ನೀರಿಗೆ ಹೋಗಬೇಕಾದ್ರೆ ಮೊದಲನಾಗಿ ನಾನು ದೇವರಿಗೆ, ಇಡೀ ಜನತೆಗೆ ನಾನು ಕೈ ಮುಗಿತೀನಿ. ಯಾಕೆಂದರೆ ದೇವರ ಪ್ರೇರಣೆ ಇಲ್ಲದ ಒಂದು ಹುಲ್ಲು ಕಡ್ಡಿಯೇ ಅಲ್ಲಾಡಲ್ಲ. ಅದೇ ರೀತಿ ಇವತ್ತು ಇಡೀ ಸಮಸ್ತ ಜನತೆ ಆಶೀರ್ವಾದದಿಂದ ನಾನು ಬದುಕಿದ್ದೀನಿ ಅಂತ ಹೇಳ್ತೀನಿ. ಇದೀಗ ಹಾಗಿದ್ರೆ ನಮ್ಮ ಜನರಲ್ ಪರಿಸ್ಥಿತಿ ಬಗ್ಗೆ ಕೂಡ ನಾವು ಮಾತಾಡ್ತಿದ್ವಿ. ಸೊ ಅಲ್ಲಿ ಹಾಗಿದ್ರೆ ಜಲಚರಗಳು ತೊಂದರೆ ಕೊಡಲ್ಲ ಅಂತಂದರೆ ಮೀನುಗಳು ಕಚ್ಚೋದಿರ್ಬೋದು? ಖಂಡಿತವಾಗಿ ನೀವು ಹೇಳಿದಂಗೆ ಈ ಹೊಳೆಯಲ್ಲಿ ಹೋದಾಗ, ನಾವು ಕೆರೆಯಲ್ಲಿ ಹೋದಾಗ ತುಂಬ ಮೀನುಗಳು ಸಿಗ್ತದೆ ನಮಗೆ. ಆ ಮೀನುಗಳು ಅದರ ಪಾಡಿಗೆ ಅದು ಇರ್ತದೆ. ನನ್ನ ಕೆಲಸ ಏನು, ಆ ದೇಹ ಹುಡುಕಾಟ ಅಷ್ಟೇ. ಆದರೆ ಭಯ ಪಡೋದು ನಾವು ಒಂದಕ್ಕೆ, ಈ ಮೊಸಳೆಗಳು ಬರ್ತದೆ ಅಂತೇಳಿ. ಆದರೆ ಮೀನುಗಳಿಗೆ ಏನು ಮಾಡೋದು, ಯಾಕೆಂದ್ರೆ ನಾವು ಮೀನುಗಾರರಾಗಿ ನಮ್ಗೆ ಆ ಮೀನಿನ ಹೆದರಿಕೆ ಇಲ್ಲ, ಆದರೆ ಮೊಸಳೆದ ಹೆದರಿಕೆ ಇದೆ. ಅಲ್ಲ, ಉಳಿದವರಿಗೆ ಹಾಗಿದ್ರೆ ತುಂಬ ಮೀನು ಯಾವುದು ಏನು ಅಟ್ಯಾಕ್ ಮಾಡೋದಿಲ್ಲ. ಅದು ಸಮುದ್ರದಲ್ಲಿ ಮಾತ್ರ ಶಾರ್ಕ್ ಮೀನು ಅಟ್ಯಾಕ್ ಮಾಡ್ತದೆ. ಆದರೆ ಇಲ್ಲಿ ಹೊಳೆಯಲ್ಲಿ ಯಾವ ಮೀನು, ಬೇರೆ ಜಲಚರಗಳು, ಹಾವುಗಳಿರ್ಬೋದು. ಹಾವುಗಳು ಇಷ್ಟ ತನಕ ನಾನು ನೋಡಿದಾಗೆ ಈ ನಮ್ಮ ಹೆಬ್ರಿ ಆಗಿರ್ಬೋದು, ಸೀತನದ ಆಗಿರ್ಬೋದು, ಮೇಘದ್ದೆ ಆಗಿರ್ಬೋದು, ಅದರಲ್ಲಿ ಚಿಕ್ಕಮಂಗ್ಳೂರು ಆ ಕಡೆ ಎಲ್ಲ ಕೆಲಸ ಮಾಡಿ ತುಂಬ ಹೆಬ್ಬಾವೆಲ್ಲ ಕೆಳಗೆ ಬಿದ್ದದುಂಟು. ಹೌದು. ಆದರೆ ನೀರಲ್ಲಿರುವ ಜಲಚರಗಳು ತುಂಬ ಇದೆ. ಆದರೆ ನಾನು ದೇಹ ತೆಗೆಯುವಾಗ ನನಗೆ ಯಾವ ಭಯನೂ ಬರೋದಿಲ್ಲ. ಏನೋ ಗೊತ್ತಿಲ್ಲ, ಇಷ್ಟು ತನಕ ತುಂಬ ದೇಹಗಳು ತೆಗೆಯುವಾಗ ಸಹ ಈ ಹಾವು ಕಚ್ತದೆ, ಹಾವು ಇರ್ಬೋದು, ಏನು ಮರಿನಾಗಿರ್ಬೋದು, ಏನು ಸಹ ಇದ್ರೂ ಸಹ ನನ್ನ ಒಂದು ಕೆಲಸ ಅಂದರೆ ಆ ದೇಹಗಳು ತೆಗೆಯುವುದು. ಅದರ ಮೇಲೆ ಮಾತ್ರ ನಾನು ಕೇಂದ್ರೀಕೃತವಾಗಿರ್ತೀನಿ. ಯಾಕೆಂದರೆ ಆ ದೇಹಕ್ಕೆ ಒಂದು ಮುಕ್ತಿ ಆಗಬೇಕು. ಯಾಕೆ ಒಂದು ಸಲ ನಾವು ಕೆಳಗೆ ಹೋಗಿ ಒಂದು ಹಾವು ಕಂಡ್ರೆ ಭಯಪಟ್ಟ ಮೇಲೆ ನಮಗೆ ಅದೇ ಇರ್ತದೆ. ನಿಜವಾಗ್ಲೂ ಹೇಳ್ತೇನೆ ಕೇಳಿ, ನನ್ನ ಮನೆಗೆ ಒಂದು ವೇಳೆ ಹಾವು ಬಂದರೆ ನಾನು ಮನೆ ಬಿಟ್ಟು ಓಡ್ತೀನಿ. ನಿಜವಾಗ್ಲೂ ಹೌದು. ನಾನು ಈಗ ಸಹ ಹೌದು, ನನ್ನ ಮನೆ ಹೆಬ್ರಿ, ಆ ಹೆಬ್ರಿ ಪರಿಸರದಲ್ಲಿ ಅವ್ರ ಮನೆಗೆಲ್ಲ ಹಾವು ಬಂದಿದ್ರೆ ಆ ದಿವಸ ನಾನು ಮನೆಯಲ್ಲಿರುತ್ತೆ, ಸೀದಾ ಮಲ್ಪೆ ಬಂದಿರ್ತೀನಿ. ಅಷ್ಟು ಭಯ ನನಗೆ ಹಾವು ಅಂದರೆ ತುಂಬ ಭಯ. ಅದೇ ನೀರಿನಲ್ಲಿರೋ ಮೀನಾಗಲಿ, ಈ ಮೀನು ಆ ಹಾವು ಜಾತಿ ಮೀನಿದ್ರೆ ಅದು ಕೈಯಲ್ಲಿ ತೆಗೆದು ಬಿಸಾಕ್ತೀನಿ. ಯಾಕೆಂದರೆ ಅದು ಮೀನು ಅಂತ ಹೇಳಿ, ಅದು ಮೀನು ಅಂತ. ಆದರೆ ಇಲ್ಲಿರುವ ಯಾವುದು ನಾಗ ಆಗಲಿ, ಈ ಕ್ಯಾರೆ ಆಗಲಿ, ಆ ನೀರಲ್ಲಿದ್ದರೆ ಒಂದು ವೇಳೆ ನಾನು ದೇಹ ತೆಗಿಲಿಕ್ಕೆ ಹೋಗುವಾಗ ಸಿಕ್ಕಿದ್ರೆ ಅಂತ ಸಹ ನಾನು ದೇಹ ತೆಗೆದೇ ಬರೋದಿಲ್ಲ. ಯಾವ ಭಯನೂ ಇಲ್ಲ ಆ ಸಮಯದಲ್ಲಿ ನನಗೆ. ಬೇರೆ ಸಮಯದಲ್ಲಿ ನಾನು ಎಲ್ಲ ನಡ್ಕೊಂಡು ಹೋಗುವಾಗ ಎದುರು ಸಿಕ್ಕಿದ್ರೆ ನಾನು ಒಂದು ಅರ್ಧ ಗಂಟೆ ನಿಂತ್ಕೊಂಡೇ ಹೋಗೋದು. ಅದೊಂದು ವಿಚಾರ ನನಗೆ ಜಾಸ್ತಿ ಆಗಿದೆ. ಹಾವುಗಳು ಅಂದರೆ ನಿಜವಾಗ್ಲೂ ಹೇಳ್ತೀನಿ, ನನಗೆ ಭಯ ಇದೆ. ಆದರೆ ಯಾವ ದೇಹ ತೆಗೆಯುವಾಗ ಅಲ್ಲ, ಅಂದರೆ ಹಾವು ಇರಲಿ ಏನೇ ಇರಲಿ, ನನ್ನ ತಲೆಯಲ್ಲಿರೋದು ಆ ದೇಹ ತೆಗೆಯೋದು ಮಾತ್ರ. ನನಗೆ ಯಾವುದು ಗೋಚರ ಆಗೋದಿಲ್ಲ. ನಿಮ್ಮಲ್ಲಿ ಅವಾಗ ಅಂದರೆ ಅರ್ಜುನ ನಿಜವಾಗ್ಲೂ ಹೇಳ್ತೀನಿ, ನನಗೆ ಏಕಾಗ್ರತೆ, ಏಕತಾನತೆ ಖಂಡಿತವಾಗಿ. ಯಾಕೆಂದರೆ ನಾನೀಗ ಇಲ್ಲಿಂದ ನಾವು ಬೆಂಗಳೂರು ಹೋಗ್ಬೇಕಾದ್ರೆ ಒಂದು ಗುರಿ ಇರ್ತದೆ ನಮಗೆ, ಇಷ್ಟೇ ಗಂಟೆಯಲ್ಲೇ ಹೋಗ್ಬೇಕು. ನನ್ನ ತಲೆಯಲ್ಲಿ ನನ್ನ ಮನೆ ಮಕ್ಕಳಿಗೆ ಏನೋ ಆಗಿದೆ, ನನ್ನ ಹೆಂಡತಿ ಏನೋ ಆಗ್ತಾ ಉಂಟು, ಅದನ್ನು ತಲೆಯಲ್ಲಿ ಇದ್ದದೆಲ್ಲ ಏನಿದ್ರು ಸಹ ಮನೆಯಲ್ಲೇ ಬಿಡಬೇಕು. ಮೊದಲು ನಾವು ನೋಡುವ ನೋಟ ರೋಡಲ್ಲಿರಬೇಕು, ಮುಂದೆ ಬರುವ ಗಾಡಿ ಮೇಲೆ ಇರಬೇಕು. ಹಲೋ, ಹೇಳಿ ಸರ್. ನಮಸ್ಕಾರ, ಹೇಳಿ. ಎವಡೆ ಸರಿ, ಎಪ್ಪ ಬಂದು ಎಲ್ಲ ವೀಕ್ಷಕರಿಗೆ ಒಂದು ಸೆಕೆಂಡ್. ಹೇಳಿ. ಸರಿ ಚೇಟ, ಓಕೆ. ತುಂಬ ಖುಷಿಯಿಂದ ಈಗ ಕೇರಳದಿಂದ ಫೋನ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಕೊಲ್ಲೂರು ಬಂದರೆ ಒಂದು ಈಶ್ವರ ಮಲ್ಪೆಯವರು ಒಂದು ವ್ಯವಸ್ಥೆ ಮಾಡಿ ಅಂತೇಳಿ. ಯಾಕೆಂದರೆ ನಾನು ನಿಜವಾಗ್ಲೂ ಹೇಳ್ತೀನಿ, ಕೇರಳದ ಜನಗಳಿಗೆ ನಾನು ನನ್ನೇ ಹೇಳ್ತೀನಿ. ಯಾಕೆಂದರೆ ಅವರೊಂದು
ಕೃತಜ್ಞ ಭಾವನೆ. ಯಾಕೆಂದರೆ ನನಗೆ ಹೋದಾಗ ಇಡೀ ಇಷ್ಟು ನಮ್ಮ ಕರ್ನಾಟಕದಲ್ಲಿ ನನ್ನ ಮಗಳಿಗೆ ಒಂದು ಇಷ್ಟು ಸೇವೆ ಮಾಡಿದಾಗ ಸಹ ಯಾವ ಆಸ್ಪತ್ರೆಯಲ್ಲಿ ಸಹ ಉಚಿತವಾಗಿ ಕೊಡಲಿಕ್ಕೆ ಹೋಗಿಲ್ಲ. ಆದರೆ ಇವತ್ತು ಕೇರಳದ ಒಂದು ಪುಲಾಮಂದಲೊಂದು ಆಯುರ್ವೇದಿಕ್ ಆಸ್ಪತ್ರೆಯವರು ಇವತ್ತು ನನಗೆ ನನ್ನ ಮಗಳಿಗೆ ಸುಮಾರು 1 ವರ್ಷದಿಂದ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಅಂದರೆ ಯಾವ ಆರೋಗ್ಯದ ಆರೋಗ್ಯದಿಂದ ಈಗ ಹುಷಾರಾಗ್ತಾ ಬಂದಿದ್ದಾಳೆ. ಈಗ ಪರವಾಗಿಲ್ಲ, ಒಂದು 50% ಓಕೆ ಆಗಿದ್ದಾಳೆ ಅವಳು. ದೈವ ಚಿತ್ತ ಇರಬಹುದು. ನೀವು ಹೇಳಿದ ಹಾಗೆ ದೇವಚಿತ್ತನೇ ಜನಗಳ ಒಂದು ಆಶೀರ್ವಾದ ಅಂತ ಖಂಡಿತವಾಗಿ ಬಯಸ್ತೀನಿ. ಯಾಕೆಂದರೆ ಏನು ಕೆಲಸ ಮಾಡುವಾಗ ನೀವು ಹೇಳಿದ ಹಾಗೆ ನಮಗೊಂದು ಕೇಂದ್ರವಾಗಿ ಕರೆಕ್ಟಾಗಿದ್ದರೆ ಈಗ ಔಷಧಿ ಕೊಡುವಾಗ ಅದಕ್ಕೆ ನಂಬಿಕೆ ಇರಬೇಕು. ನಂಬಿಕೆ ಇದ್ದರೆ, ನಂಬಿಕೆ ಇಲ್ಲದ್ರೆ ಖಂಡಿತವಾಗಿ ಯಾವುದೋ ಏನು ಮಾಡಲಿಕ್ಕೆ ಆಗೋದಿಲ್ಲ. ಯಾವುದೋ ಒಂದು ಔಷಧ ತಗೊಳ್ಳುವಾಗ ಅಷ್ಟೇ, ಆಹಾರ ತಗೊಳ್ಳುವಾಗ ಅಷ್ಟೇ, ನಾವು ಈ ಜಾಸ್ತಿ ನಂಬಿಕೆಯಿಂದ ನಮಗೆ ಬೇಕು ಅಂತೇಳಿ ಜಾಸ್ತಿ ತಿಂದರೆ ಅಜೀರ್ಣ ಆಗಿ ಹೋಗ್ತದೆ. ನಮಗೆ ದೇಹಕ್ಕೆ ಎಷ್ಟು ಬೇಕೋ ಅಷ್ಟೇ ತಗೊಳ್ಬೇಕು. ನಿಜ. ಅದೇ ರೀತಿ ಔಷಧ ಮಾಡುವಾಗ ಸಹ ನಮಗೆ ಅದರ ಒಂದು ನಂಬಿಕೆ ಇರಬೇಕು. ಮತ್ತು ಪ್ರತಿಯೊಂದು ನಾವು ದೇವಸ್ಥಾನ ಆಗಲಿ, ಪ್ರತಿಯೊಂದು ದೇವರ ಹತ್ರ ಹೋಗಿ ನಮಗೆ ನಂಬಿಕೆ, ಶ್ರದ್ಧೆ ನಮ್ಮಲ್ಲಿ ಮನಸ್ಸಲ್ಲಿ ಏಕಾಗ್ರತೆ ಇದ್ದರೆ ಖಂಡಿತವಾಗಿ ಅದಕ್ಕೆ ಫಲ ಪ್ರತಿಷ್ಠವಾಗ್ತದೆ. ಮುಖ್ಯವಾಗಿ ನಾನು ಕೇಳಬೇಕಾಗಿರೋದನ್ನು ಈಗ ಕೊನೆಗೆ ಕೇಳ್ತಾ ಇದ್ದೀನಿ. ಸಮಾಜದ ಬಗ್ಗೆ ನಮಗೆ ಕಳಕಳಿ ಹೇಗಿರಬೇಕು, ಎಷ್ಟಿರಬೇಕು, ಅದನ್ನು ಹೇಗೆ ಬೆಳೆಸ್ಕೊಳ್ಬೇಕು ನಾವೆಲ್ಲರೂ? ಖಂಡಿತವಾಗಿಯೂ ನೀವು ಹೇಳಿದ ಒಳ್ಳೆಯ ಉದ್ದೇಶನೇ. ಇವತ್ತು ಸಮಾಜಕ್ಕೋಸ್ಕರ ನಾವು ಹುಟ್ಟಿದ ಮೇಲೆ ನಮ್ಮ ದೇಶಕ್ಕಾಗಲಿ, ನಮ್ಮ ಮನೆಗಾಗಲಿ, ಹೊರಕ್ಕೆ ಆಗಲಿ ಏನಾದರೂ ನಾವು ಸೇವೆ ಮಾಡಬೇಕು ಹುಟ್ಟಿದ ಮೇಲೆ. ಇವತ್ತು ನೋಡಿ ನಾವು ಏನು ಎಷ್ಟೋ ಕೋಟಿ ದುಡ್ಡಿದ್ರೂ ಸಹ ಇವತ್ತು ಸಮಾಜಕ್ಕೆ ನಾವೇನು ಕೊಟ್ಟಿದ್ದೀವಿ ಅದು ಮಾತ್ರ ಉಳಿತದೆ. ಅವನ ಹೆಸರು ಉಳಿಬೇಕಾದ್ರಲ್ಲಿ ಹೋಗುವಾಗ ಎಷ್ಟಿದ್ರೂ ಸಹ ಏನು ತಗೊಂಡು ಹೋಗ್ಲಿಗ ಬರುವಾಗ ಸಹ ಖಾಲಿ ಬರ್ತಾರೆ. ಅದರ ಮಧ್ಯೆ ಮಾತ್ರ ಅವರ ವ್ಯವಹಾರ ಇರ್ತದೆ, ಹೋಗುವಾಗ ಸಹ ಏನಿಲ್ಲ. ಅದರಿಂದ ನಾವು ಹುಟ್ಟಿದ ಮೇಲೆ ಮನುಷ್ಯ ಆದಮೇಲೆ ಮನುಷ್ಯ ನಮ್ಮ ಧರ್ಮದಲ್ಲಿ ನಮ್ಮ ಸಮಾಜಕ್ಕೋಸ್ಕರ ನಮ್ಮಲ್ಲಿ ಕೈಯಲ್ಲಾದ ಸಹಾಯವನ್ನು ಮಾಡಬೇಕಂತ ಹೇಳ್ತೀನಿ ನಾನು. ಯಾಕೆಂದರೆ ಇವತ್ತು ನಾನು ಎಷ್ಟೋ ಜನ ನೋಡಿದ್ದೀನಿ, ಕೋಟ್ಯಾಧೀಶರು ನೋಡಿದ್ದೀನಿ, ಅವರ ಹೆಸರು ತುಂಬ ಪ್ರಸಿದ್ಧವಾಗಿರ್ತದೆ. ಆದರೆ ಮರಣಪಟ್ಟು ಒಂದೇ ದಿನದಲ್ಲಿ ಅವರ ಹೆಸರು ಮಾತ್ರ ಇರ್ತದೆ. ಅವ್ರು ಜನಗಳಿಗೆ ಸಹಾಯ ಮಾಡಿದರೆ ಉಂಟಲ್ಲ, ಅವನ ಯಾವಾಗಲೂ ನೆನೆಸ್ಕೊಂಡಿರ್ತಾರೆ ಅವರು. ಯಾಕೆಂದರೆ ಬಡ ಬಲ್ಲಿದ್ದರಿಗೆ ಅವನಲ್ಲಿದ್ದ ಹಣವನ್ನು ಏನಾದರೂ ಅಥವಾ ಅದೇನಾದ್ರು ಕಷ್ಟದಲ್ಲಿದ್ದ ಸಹಾಯ ಮಾಡಿದರೆ ಯಾವಾಗಲೂ ಬಡವರು ನೆನೆಸ್ಕೊಂಡು ಇರ್ತಾರೆ ಅವರು. ನಿಜವಾಗ್ಲೂ ನಾನು ಎಲ್ಲ ಒಂದು ಶ್ರೀಮಂತರಿಗಾಗಲಿ ಪ್ರತಿಯೊಬ್ಬರಿಗೂ ಹೇಳೋದಿಷ್ಟೇ, ತಮ್ಮ ಕೈಯಲ್ಲಾದ ಒಂದು ಸಹಾಯವನ್ನು ಯಾರು ಕಷ್ಟದಲ್ಲಿರ್ತಾರೆ, ಯಾರು ನಿರ್ಗತಿಗೆ ಇರ್ತಾರೆ ಅವ್ರಿಗೆ ಸಹಾಯ ಮಾಡಬೇಕು. ಯಾಕೆಂದರೆ ಇವತ್ತು ಆ ಕಷ್ಟದಲ್ಲಿದ್ದವನು ಒಂದು ಕ್ಷಣ ಅವ್ರಿಗೆ ಏನಾದರೂ ಒಂದು ಆರೋಗ್ಯ ಸಮಸ್ಯೆ ಇದ್ದರೂ ಸಹ ಇವನು ಪ್ರಾರ್ಥನೆ ಮಾಡ್ತಾರೆ, ಅವ್ರಿಗೆ ಒಳ್ಳೇದಾಗಲಿ ಅಂತ. ಇವತ್ತು ನೋಡಿ ನಾವು ಈಗ ನಮ್ಮ ಟೀಮಲ್ಲಿ ಮಾಡ್ತಿದ್ದೀವಿ ಅಂತ ಹೇಳಿದ್ರು, ನನಗೆ ಎಲ್ಲಾದರೂ ನಾವು ನೀರಲ್ಲಿ ಹೋದಾಗ ಎಷ್ಟೋ ಸಲ ನನಗೆ ಅವಘಡ ಎಲ್ಲ ಆಗಿದೆ. ನೀರಲ್ಲಿ ಮೇಲೆ ಬರಲಿಕ್ಕೂ ಆಗೋದಿಲ್ಲ, ಏನೂ ಆಗಿದೆ. ಇವತ್ತು ಅವಾಗ ನೀರಲ್ಲಿ ಮೇಲೆ ಬರೋಕ್ಕಾಗಿ ನಾವು ಉಸಿರು ಕಟ್ಟೋ ಸಂದರ್ಭ ಸಹ ಇರ್ತದೆ, ಆಕ್ಸಿಜನ್ ಖಾಲಿಯಾಗಿ. ಅದರಲ್ಲಿ ನಮ್ಮ ಅಡಿಯಲ್ಲಿ ನೀರಲ್ಲಿ ದೇಹ ತೆಗೆಯುವಾಗ ಕಾಲು ಬಂಡೆ ಅಡಿಗೆ ಸಿಕ್ಕಾಕೊಳ್ಳೋ ಸಂದರ್ಭವೂ ಇದೆ. ಆವಾಗ ನಾನು ಬದುಕಿ ಬರಬೇಕಾದ್ರೆ ಇವತ್ತು ನಾನು ಮಾಡಿದೇನೋ ಒಂದು ಪುಣ್ಯದ ಕೆಲಸ ಆಗಿರ್ಬೋದು, ಅದರಲ್ಲಿ ಎಷ್ಟೋ ಸದ್ಭಕ್ತಿ ಅಂದರೆ ಇವತ್ತು ಎಷ್ಟೋ ದೇಹಗಳಿಗೆ ಮುಕ್ತಿ ಕೊಟ್ಟಿರ್ಬೋದು, ಅಥವಾ ಇನ್ನಷ್ಟು ನಿಮ್ಮಿಂದ ಸೇವೆಯ ಅಗತ್ಯ ಇದೆ ಅಂತ ಇರ್ಬೋದು ಅಂತ. ಆದರೆ ಇವತ್ತು ನಾನು ಬದುಕಿದೆ ಅಂತ ಹೇಳಿದರೆ ಸಮಸ್ತ ಜನತೆ ಆಶೀರ್ವಾದ ಅಂತ ಹೇಳ್ತೀನಿ. ಯಾಕೆಂದರೆ ಅವರೆಲ್ಲರೂ ಪ್ರತಿಯೊಬ್ಬರು ಸಹ ನಾನು ಒಂದು ದೇಹ ತೆಗೆದುಕೊಡ್ಲಿಕ್ಕೆ, ನೀರು ಆಳದಲ್ಲಿ ತೆಗಿಲಿಕ್ಕೆ ಎಷ್ಟು ಕಷ್ಟ ಅಂದರೆ ಒಂದು ಸಲ ಮೇಲೆ ಬರಲಿಕ್ಕೆ ಆಗೋದು, ಆ ಥರ ನಮ್ಮ ಪ್ರಾಣ ಸಾಂಗು ಬಿಟ್ಟು ಹೋಗ್ತೇವೆ. ನನಗೊಂದು ಆಸೆ, ಆ ಮನೆಯವ್ರ ದೇಹ ಕೊನೆ ಬಾರಿ ಅದ್ರಲ್ಲಿ ನೋಡಲಿ, ಆ ಚಿಕ್ಕ ಚಿಕ್ಕ ಕಂದಮ್ಮಗಳು, ಆ ತಾಯಿ ಆಗಲಿ ಹೆಂಡತಿ ಆಗಲಿ ಒಂದು ಸಲ ಮರಣಪಟ್ಟವರ ಒಂದು ದೇಹವನ್ನು ಕಣ್ತುಂಬ ನೋಡಲಿ ಅಂತೇಳಿ ಹೋಗ್ತೀನಿ. ಮೊನ್ನೆ ಸಹ ನೋಡಿ, ನೀವು ನಮ್ಮ ಬೆಂಗಳೂರಲ್ಲಿ ಯಾರೋ ಬಂದರು, ಕೊಲ್ಲೂರು ಮೂಕಾಂಬಿಕೆ ಹತ್ರ ಹೋಗಿ ಆ ನೀರಿಗೆ ಬಿದ್ದರು, ಮೃತಪಟ್ಟರು, ಸಿಕ್ಕೇ ಇಲ್ಲ. ನಾನು ಕೇವಲ ಒಂದು 2-2.5 ಕಿಲೋಮೀಟರ್ ಖಾಲಿ ಟ್ಯೂಬ್ನ ಸಹಾಯದಿಂದ ಹೋಗಿ ಆ ದೇಹ ಹುಡ್ಕೊಂಡು ಬಂದೆ. ಅದಲ್ಲದೆ ಮೊನ್ನೆ ನಮ್ಮ ಬೆಣ್ಣೆಹೊಳೆ ಪಾಲ್ಸಿಗೆ ಹೋಗಿ ಅಂತ ಅಲ್ಲಿ 2 ಹುಡುಗರು, ನಮ್ಮ ಕೃಷಿ ವಿಜ್ಞಾನ ಫಾರೆಸ್ಟ್ ಹುಡುಗರು, ಆಳದ ಕಲ್ಲಿನ 200 ಅಡಿ ಕೆಳಗಡೆಗೆ ಹುಡುಕಾಡ್ಲಿಕ್ಕೆ ಹೋಗಿದ್ದೀನಿ. ಯಾಕೆಂದರೆ ಆ ದೇಹಕ್ಕೆ ಮುಕ್ತಿ ಆಗಲಿ. ಯಾವ ಧೈರ್ಯ ನಿಮಗೆ? ಅದೇ ಹೇಳ್ತೀನಲ್ಲ, ನನಗೆ ಆ ಆಳಕ್ಕೆ ಹೋಗ್ಲಿಕ್ಕೆ ಶಕ್ತಿಯೇ ಜನರು. ನನಗೆ ಹೇಗಿರುತ್ತೆ ನಿಮ್ಮ ಮನಸ್ಥಿತಿ, ಹೇಗಿರುತ್ತೆ? ನೀರೊಳಗೆ ಹೋಗೋದು ಬೇರೆ. ನೀವು ನೋಡಿದ ಹಾಗೆ 200 ಅಡಿ ಕೆಳಗಡೆ ಹೋಗಿ ಹುಡುಕಾಡಿದ್ದೀನಿ. ಆಮೇಲೆ ಆ ನೀರ ಆಳದಲ್ಲಿ ಸಹ ಆ ಜೋಗ ಬೀಳ್ದು ನೀರ ಆಳಗೆ ಸಹ 45 ಆಳಕ್ಕೆ ಹೋಗಿ ಅಡಿಯಲ್ಲಿ ಸಹ ದೇಹ ಹುಡುಕಾಟ ಮಾಡಬೇಕಾದ್ರೆ ನನಗೇನೋ ಗೊತ್ತಿಲ್ಲ, ನೀರ ಆಳಕ್ಕೆ ಹೋಗೋ ಒಂದು ಶಕ್ತಿಯ ಜನಗಳು ಮತ್ತು ದೇವರು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆ ನನ್ನಲ್ಲಿ ಒಂದು ಗುರಿ, ಆ ದೇಹ ಹುಡುಕಬೇಕು, ಮುಕ್ತಿ ಆಗಬೇಕು, ಅದಕ್ಕೆ ಆ ಮನೆಯವರಿಗೆ ಕೊನೆ ಕ್ಷಣದಲ್ಲೂ ತೋರಿಸ್ಬೇಕು, ಅವರಿಗೆ ನೋಡಲಿ ಅಂತೇಳಿ ಕೆಳಗೆ ಹೋಗ್ತೇನೆ. ಆದರೆ ನನಗೆ ರಕ್ಷಣೆಯಾಗಿ ದೇವರಿದ್ದಾರೆ, ಜನಗಳ ಆಶೀರ್ವಾದದಿಂದ ಖಂಡಿತವಾಗಿ ನಾನು ನಂಬ್ತೀನಿ.
ನಿಜ ಅದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಇನ್ನಷ್ಟು ಈ ಥರದ ಆ, ಸೇವೆ ನಿಮಗೆ ಮಾಡೋ ಅವಕಾಶ ಸಿಗಲಿ, ಅದಕ್ಕೆ ಶಕ್ತಿ ಬರಲಿ. ಅದರ ನಾವೆಲ್ಲರೂ ನಂಬುವಂತೆ ದೇವರು ನಮ್ಮ ಮೇಲೆ ಒಂದು ಅನುಗ್ರಹವನ್ನು ಕೊಡಲಿ ಅಂತ ನಮ್ಮ ಕಡೆಯಿಂದ ಕೂಡ ಪ್ರಾರ್ಥನೆ ಮಾಡ್ತೀವಿ. ಖಂಡಿತವಾಗೂ ಸರ್. ನಮ್ಮ ಕಾರ್ಯಕ್ರಮವನ್ನು ಕೊನೆ ಮಾಡುವಂಥ ಹೊತ್ತು, ನೀವು ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದಕ್ಕೆ, ಇದರಿಂದ ಒಂದಿಷ್ಟು ವಿಚಾರಗಳನ್ನು ಜನರಿಗೆ ತಿಳಿಸೋವಂಥ ಒಂದು ಅವಕಾಶ ಆಯಿತು. ಅದರ ಮೂಲಕ ಈಶ್ವರ್ ಮಲ್ಪೆ ಅಂದರೆ ಯಾರು ಅನ್ನೋದು ಜನರಿಗೆ ಗೊತ್ತಿಲ್ಲದೆ ಅಲ್ಲ, ಆದರೆ ಒಂದಿಷ್ಟು ವಿಚಾರಗಳನ್ನು ಕಲಿಯೋದಕ್ಕೆ ಹಾಗೆ ಅವರನ್ನು ಇನ್ನಷ್ಟು ತಿಳಿಯೋದಕ್ಕೂ ಕೂಡ ಅವಕಾಶ ಆಯಿತು ಅಂತ ತಿಳ್ಕೊತೀನಿ. ಆದರೆ ಕೊನೆಗೆ ಮತ್ತೊಮ್ಮೆ ಅದೇ ಪ್ರಶ್ನೆನ ಕೇಳ್ತೀನಿ, ಈಶ್ವರ್ ಮಲ್ಪೆ ಯಾರು ಅಂತ ಕೇಳಿದ್ರೆ ಜನ ಏನನ್ಬೇಕು? ಖಂಡಿತವಾಗಿ ನನಗೆ ಗೊತ್ತಿಲ್ಲ. ಇವತ್ತಿದು ಜನಗಳು ಕೊಟ್ಟ ಹೆಸರು. ಅಲ್ಲಲ್ಲ, ಬರೀ ಹೆಸರಲ್ಲ, ಆ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಜನ ಏನನ್ಬೇಕು? ನಾನು ಒಬ್ಬ ನರಮಾನವ, ಖಂಡಿತವಾಗಿ ಹೇಳ್ತೀನಿ. ನಾನೊಬ್ಬ ಮನುಷ್ಯನೇ. ಆದರೆ ಇವತ್ತು ಜನಗಳು ನನ್ನ ಮೇಲೆ ಇಟ್ಟ ಆಶೀರ್ವಾದ, ಯಾಕೆಂದರೆ ಆ ಶಿವನು ಮಶಾನವಾಸಿ ಅಂತ ಹೇಳ್ತಾರೆ ಯಾಕೆಂದರೆ ಇವತ್ತು ನಾನು ಎಂಥ ನೀರಿಗಿಳಿದು ನನಗೆ ಗೊತ್ತಿಲ್ಲ. ಯಾಕೆಂದರೆ ಎಷ್ಟೋ ಕೊಳಚೆವಾದ, ನಿಮಗೆ ಕೆಂಗೇರಿ ಮೋರಿ ಗೊತ್ತಿದೆ ಬೆಂಗಳೂರಲ್ಲಿ. ಆ ಕೆಂಗೇರಿ ಮೋರಿಯಲ್ಲಿ ಸಹ ಒಂದು ದೇಹ ಹುಡುಕಾಟಕ್ಕೆ ಹೋದಾಗ 8 ಕಿಲೋಮೀಟರ್ ದೂರದಲ್ಲಿ ಆ ದೇಹ ಸಿಕ್ತು. ಯಾಕೆಂದರೆ 11 ದಿವಸ ಆದ ದೇಹ. ಆದರೂ ಸಹ ಅಂಥ ನೀರಲ್ಲೂ ಇಳಿದು ಎಷ್ಟೋ ಕೊಳಚೆಯಾದ ನೀರು, ಎಷ್ಟೇ ಆಳವಾದ ನೀರು, ದೇವರ ದಯದಿಂದ ಜನಗಳ ಆಶೀರ್ವಾದದಿಂದ ಏನು ಆರೋಗ್ಯ ಹದಗೆಟ್ಟಲಿಲ್ಲ. ಈಗ ಒಂದು 50 ವರ್ಷ ಆಯಿತು. ಆದರೆ ನಾನು ಅನಿಸ್ತೀನಿ, ಕೆಲವು ನೀರಿಗಿಳಿದ್ರೆ ಆ ನೀರಿಗೆ ಮೇಲೆ, ಯಾಕೆಂದ್ರೆ ನಾನು ಕೆಂಗೇರಿ ಮೋರಿಗಿಳಿದಾಗ ನಂಗೆ ಚಿಕ್ಕ ಗಾಯ ಆಗಿತ್ತಿಲ್ಲಿ, ನಾನು ಮೇಲೆ ಬರ್ತೀನಿ, ಆ ಗಾಯನೇ ಒಣಗಿ ಹೋಗಿದೆ. ಅಷ್ಟು ಪವರ್ ಇದೆ ಅಲ್ಲಿ ನೀರಲ್ಲಿ, ಅಷ್ಟು ಎಸಿಡಿ ಅಂಶ ಇದೆ, ಗಾಯನೇ ಗುಣ ಆಗಿ ಹೋಗಿದೆ. ಅಂಥ ನೀರಲ್ಲೂ ಸಹ ನನಗೆ ಏನಾಗಿಲ್ಲ. ಯಾಕೆಂದರೆ ಇವತ್ತು ನೀರಲ್ಲಿ ಹೋಗುವಾಗ ಆ ದೇಹ ತೆಗಿಲಿಕ್ಕೆ ಸುಲಭ ಅಲ್ಲ. 7-8 ದಿವಸ ಬಿಟ್ಟ ದೇಹ ತೆಗಿಲಿಕ್ಕೆ, ಡಿಕಂಬಸ್ ಆದ ದೇಹ ಹತ್ರ ಹೋದಾಗ ಅಷ್ಟು ಜಾಗ ಸಹ ಎಣ್ಣೆ ಬಸೆಯಾಗಿರ್ತದೆ. ಮನುಷ್ಯನ ಚರ್ಬಿ ಅದು ನನ್ನ ಕುತ್ತಿಗೆ ಹತ್ರ ಎಲ್ಲ ಬಂದು ನಿಲ್ತದೆ. ಯಾಕೆಂದರೆ ನನ್ನ ಕುತ್ತಿಗೆ ಮಾತ್ರ ಮೇಲೆ ಇರ್ತದೆ, ಮತ್ತು ದೇಹ ಎಲ್ಲ ಕೆಳಗಿರ್ತದೆ. ಆವಾಗ ಇಲ್ಲೆಲ್ಲ ಬಂದು ನಿಲ್ತದೆ. ಅವನ ದೇಹದ ಹತ್ರ ಹೋಗಿ ಹಗ್ಗ ಹಾಕುವಾಗ ಕೈಗೆ ಇಡೀ ಅವನ ದೇಹ ತಾಗಿರ್ತದೆ. ಯಾಕೆ ನೀವು ನೋಡಿರ್ಬೋದು, ಎಷ್ಟೋ ದೇಹ ತೆಗೆಯುವಾಗ ನಾವು ಇಷ್ಟರ ತನಕ ಒಂದು ಕೈಗೆ ಒಂದು ಗ್ಲೌಸನ್ನು ಹಾಕೋದಿಲ್ಲ. ನಿಜವಾಗಿ ಹೇಳ್ತಾರೆ, ತುಂಬ ಜನ ಹೇಳ್ತಾರೆ, ಈಶ್ವರ್ ಅವರೇ ನಿಮ್ಗೇನಾದರೂ ತೊಂದರೆ ಆಗ್ತದೆ, ಶ್ವಾಸಕೋಶಕ್ಕೆ ತೊಂದರೆ ಆಗ್ತದೆ ಆ ಗಾಳಿ ತಗೊಂಡ್ರೆ. ಆದರೆ ನಾನು ನೆನೆಸ್ಕೊಳ್ಳೋದಷ್ಟೇ, ಆ ದೇಹ ಒಂದು ದೇವರ ರೂಪ ಅಂತ. ಯಾಕೆಂದ್ರೆ ನನಗೆ ಏನೂ ಮಾಡೋದಿಲ್ಲ. ಅದು ಆ ದೇಹಕ್ಕೆ ಒಂದು ನಮ್ಮ ಚಿಕ್ಕ ಮಗು ಹೇಗಿದೆ ಅದೇ ಥರ ನಾನು ಮಗು ಹೇಗೆ ಆ ದೇಹನ ಒಂದು ದೇವರ ರೂಪ ಅಂತ ನೆನೆಸ್ಕೊಳ್ತೀನಿ. ಅದರಿಂದ ಆ ದೇಹಕ್ಕೆ ಅದರ ಹತ್ರ ಹೋಗಿ ಕೈಗೆ ಕಾಲಿಗೆ ಹಗ್ಗ ಹಾಕಿ ಆಮೇಲೆ ಮೇಲೆ ಕೊಡ್ತೀನಿ. ಮೇಲೆ ಬಂದಾಗ ಮನೆಗೆ ಹೋಗಿ ಒಳ್ಳೆ ಒಂದು ಬಿಸಿನೀರು ಸ್ನಾನ ಮಾಡ್ತೀನಿ ಅಷ್ಟೇ, ಮತ್ತು ಏನಿಲ್ಲ. ಹೋದಾಗ ನನಗೆ ರಾತ್ರಿ ಒಳ್ಳೆ ರೀತಿಯಲ್ಲಿ ನಿದ್ರೆ ಬರ್ತದೆ. ಯಾವುದು ಕನಸಾಗಲಿ ನನಸಾಗಲಿ ಯಾವ ಪ್ರೇತಭೂತನೂ ಏನೂ ಬರೋದಿಲ್ಲ ಇವತ್ತಿನ ತನಕ. ಖಂಡಿತವಾಗಿಯೂ ಯಾವುದು ತೊಂದರೆ ಕೊಡಲಿಲ್ಲ, ಒಳ್ಳೆ ನಿದ್ರೆ ಬರ್ತದೆ ನನಗೆ. ಸೊ ಇನ್ನಷ್ಟು ಜನರಿಗೆ ನಿಮ್ಮ ಸೇವೆ ಸಿಗಬೇಕು. ಹಾಗೆಯೇ ಒಂದು ಕೊನೆಯ ಪ್ರಶ್ನೆ, ನಿಮ್ಮ ರೀತಿ ಯಾರಾದರೂ ನಿಮ್ಮ ಜೊತೆ ಸೇರಿರೋರು ಇದ್ದಾರಾ, ಅಥವಾ ಈ ಥರ ಇದೊಂದು ರೀತಿಯ ಸಾಹಸವೇ, ಈ ಥರದ ಒಂದು ಸಾಹಸವನ್ನು ಮಾಡುವಂಥವರು ಈಗ ಅಗತ್ಯ? ಖಂಡಿತವಾಗಿ ನೀವು ಹೇಳಿದಾಗೆ ಈ ಕೆಲಸಕ್ಕೆ ನೀರಡಿಗೆ ಹೋಗಲಿಕ್ಕೆ ಬೇಕಾದರೆ ನನ್ನ ಜೊತೆಗೆ ಇದ್ದಾರೆ ತುಂಬ ಜನ. ಆದರೆ ನೀರಡಿ ದೇಹ ತೆಗಿಲಿಕ್ಕೆ ತುಂಬ ಜನ ಬರೋದಿಲ್ಲ. ಮೇಲೆ ಇದ್ದ ದೇಹ ತೆಗಿಲಿಕ್ಕೆ ತುಂಬ ಜನ, ನಮ್ಮ ಸಮಾಜ ಸೇವಕರು ತುಂಬ ಜನ ಬರ್ತಾರೆ, ಅದು ಖುಷಿಯ ವಿಚಾರ. ಆದರೆ ನೇರ ಆಳದಲ್ಲಿ ಹುಡುಕಾಡಲಿಕ್ಕೆ, ಈ ಸ್ಕೂಬಾ ಅಂದರೆ ನನ್ನ ಹತ್ರ ಸ್ಕೂಬಾ ಡೈವಿಂಗ್ ಇದೆ, ಸುಮಾರು 100 ಅಡಿ ಆಳಕ್ಕೆ ಹೋಗಬೇಕು. 100 ಅಡಿ ಆಳಕ್ಕೆ ಹೋಗೋದು ಸುಲಭ ಅಲ್ಲ. ಆ 100 ಅಡಿ ಆಳಕ್ಕೆ ಹೋದ್ರೂ ಸಹ 10 ಅಡಿಯಲ್ಲಿ ಸಹ ನಮ್ಮ ಪ್ರೆಷರ್ ಒತ್ತಡ ಜಾಸ್ತಿ ಹೋಗ್ತದೆ. ನಮ್ಮ ಹೃದಯ ಇರೋದು ಚಿಕ್ಕದು. ಆವಾಗ 100 ಅಡಿ ಆಳದಲ್ಲಿ ಸಹ 18ರಿಂದ 20 ನಿಮಿಷ ನಿಲ್ಬೋದು. ಅದಕ್ಕಿಂತ ಜಾಸ್ತಿ ಇದ್ದರೆ ಈ ಪ್ಯಾರಲಿಸ್ ಆಗ್ತದೆ, ಕೈಯಲ್ಲಿ ಬಬುಲ್ ಬಂದು ರಕ್ತನೆಲ್ಲ ಹೊಡೆದು ಹೋಗ್ತದೆ. ಆ ಥರ ಸ್ಥಿತಿ ಸಹ ಬರ್ತದೆ. ಅಂಥದ್ದಕ್ಕೆ ನಾವು ಅವಕಾಶ ಕೊಡ್ಬೋದು. ಆ ಟೈಮ್ ಆದಮೇಲೆ ಎಷ್ಟು ನಿಮಿಷ ನಿಲ್ಲಕ್ಕಾಗುತ್ತೆ ಅದೇ ನಿಮಿಷ. ಯಾಕೆಂದರೆ ನಾನು ಒಂದು ದೇಹ ತೆಗೆದು ನಮ್ಮ ಜೀವದ ಹಂಗು ಬಿಟ್ಟು ಕೆಳಗೆ ಹೋಗ್ತೀವಿ. ಯಾಕೆಂದರೆ ನಾವು ಮೇಲೆ ತಗೊಂಡಿದ್ದೀರಾ ನೀವು? ಅಂದರೆ ಖಂಡಿತವಾಗಿ ನಾನು ಸ್ಕೂಬಾ ಡೈವಿಂಗ್ ಟ್ರೈನಿಂಗ್ ಆಗಿದೆ ನನಗೆ. ಟ್ರೈನಿಂಗ್ ಆದಮೇಲೆ ನಾನು ಈಗ ಸ್ಕೂಬಾ ಡೈವಿಂಗ್ ಮಾಡ್ತೀನಿ. ಯಾಕೆಂದರೆ ನೀರು ಆಳಕ್ಕೆ ಹೋದಾಗೂ ಸಹ ಎಕ್ಲೆಸ್ ಮಾಡಿಕೊಂಡು ಮೂಗು ಹಿಡಿದು ಕಿವಿಯಲ್ಲಿ ಗಾಡಿ ಬೀಳೋದು. ಯಾಕೆಂದರೆ ಒಂದು ಮನುಷ್ಯನಿಗೆ 15 ಅಡಿ ಕೆಳಗಡೆ ಹೋದರೆ ಕಿವಿ ಹೊಡೆದು ರಕ್ತ ಬಂದುಬಿಡ್ತದೆ. ಅಷ್ಟು ಒತ್ತಡದಲ್ಲಿ ಕಿವಿ ತಮಟೆ ಹೊಡ್ತದೆ. ನಾನೇನು ಮಾಡ್ತೀನಿ, 10 ಅಡಿಯಿಂದ ನಾನು ಎಕ್ಲೈಸ್ ಮಾಡ್ಕೊಂಡು ಹೋಗ್ತೀನಿ. ಯಾಕೆ ಸ್ಕೂಬಾದು ಟ್ರೈನಿಂಗ್ ಹಾಕ್ಕೊಂಡು ಅಡಿಗೆ ಹೋಗ್ತದೆ. ಆ ಲೆಕ್ಕದಲ್ಲಿ ಸ್ಕೂಬಾ ಗೊತ್ತಿಲ್ಲದೆ ನೀರಡಿಗೆ 100 ಅಡಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ.
ಅದಕ್ಕೂ ಟ್ರೈನಿಂಗ್ ಇದೆ. ಬಟ್ ಈ ಥರದರ ಅಗತ್ಯ ಇದೆ, ಆದರೆ ಹೋಗ್ತಾನೂ ಕೂಡ ಇಷ್ಟು ಟ್ರೈನಿಂಗ್ಗಳನ್ನು ಇಟ್ಕೊಂಡೇ ಇಟ್ಕೊಂಡು ಹೋಗ್ಬೇಕು. ಹೋಗ್ಬೇಕಾಗಿದೆ. ಯಾಕೆಂದರೆ ಕೆಲವರು ತುಂಬ ಜನ ಸ್ಕೂಬಾ ಡೈವರ್ ಇದ್ದಾರೆ, ಆದರೆ ಅವರು ದೇಹಗಳು ತೆಗಿಲಿಕ್ಕೆ ಹೋಗೋದಿಲ್ಲ. ಅವರು ತಮ್ಮ ಒಂದು ಸ್ಕೂಬಾ ಒಂದು ಮಾಡ್ಕೊಂಡು ಹೋಗ್ತಾರೆ. ಆದರೆ ನನಗೆ ಇವತ್ತು ಸ್ಕೂಬಾ ಡೈವಿಂಗ್ ಮಾಡಿಕೊಂಡು ಇಂಥ ದೇಹಗಳು ತೆಗಿಬೇಕಂತ ಆಸೆ. ನನಗೆ ಒಂದು ಆಸೆ ಇದೆ, ಜನಗಳ ಆದರೆ ನನಗೆ ಇನ್ನೊಂದು, ಯಾಕೆಂದರೆ ನನಗೆ ನೀರು ಅಡಿಗೆ ಹೋದರೆ ನಾನು ಎಲ್ಲೋ ಹೋಗ್ತೇನೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ನೀರು ಆಳದಲ್ಲಿ ದೇಹ ಹುಡುಕ್ತಿರ್ತೀನಿ, ಅದು ಅವನು ಏನು ಮಾಡ್ತಾನೆ ಅಂತ ಯಾರಿಗೂ ಗೊತ್ತಾಗೋದು. ನಾನು ಖಾಲಿ ಹಗ್ಗದ ಸಹಾಯದಿಂದ ಅವ್ರಿಗೆ ಸಿಗ್ನಲ್ ಕೊಡ್ತೇನೆ. ಒಂದು ಹಗ್ಗದಲ್ಲಿ ನಾನು ಕೆಳಗಿದ್ದೇನೆ, ನನಗೆ ರೋಪ್ ಸ್ವಲ್ಪ ಕೆಳಗೆ ಬಿಡಿ, ಸ್ವಲ್ಪ ಹೇಳಿರಿ ಅಂತ ಸಿಗ್ನಲ್ ರೂಪದಲ್ಲಿ ಕೊಡ್ತೀನಿ. ಆದರೆ ಎಲ್ಲ ನನ್ನ ಕರ್ನಾಟಕದ ಪ್ರತಿಯೊಂದು ಅಭಿಮಾನಿ ದೇವರುಗಳಿಗೆ ಸಹ ಹೇಳೋದಿಷ್ಟೇ, ನಾನು 10 ಲಕ್ಷ ರೂಪಾಯಿದೊಂದು ಸ್ಕೂಬಾ ಡೈವಿಂಗ್ ಇದೆ. ಅದೇನೆಂದರೆ ಅದರಲ್ಲೇ ಲ್ಯಾಪ್ಟಾಪ್ ಮೇಲ್ಗಡೆಯಿಂದ ಮನುಷ್ಯ ಎಲ್ಲಿ ಹೋಗಿದೆ ಅಂತ ಮಾನಿಟರ್ ಮಾಡ್ಬೋದು, ಕೆಳಗಡೆಯಿಂದನೇ ಮಾತಾಡ್ಬೋದು, ಏನಾಗ್ತಾ ಉಂಟು, ನಾನು ಎಲ್ಲಿ ಹೋಗ್ತಿದ್ದೀನಿ, ಏನಿದೆ ಅಂತ ಅವರಿಗೆ ಸಹ ನೋಡ್ಬೋದು. ಅದು ಸುಮಾರು 8 ರಿಂದ 10 ಲಕ್ಷ ರೂಪಾಯಿ ಇದೆ. ಯಾರಾದರೂ ದಾನಿಗಳಿದ್ದರೆ ಖಂಡಿತವಾಗಿ ಅಂತ ನನಗೆ ಒಂದು ಸ್ಕೂಬಾ ಸೆಟ್ ಕೊಡಿಸ್ಬೇಕಂತ. ಇಂಥ ದೇಹಗಳು ತೆಗಿಲಿಕ್ಕೆ ಪುಣ್ಯ ಆಗ್ತದೆ. ಯಾಕೆಂದರೆ ಎಷ್ಟೆಷ್ಟೋ ಕೋಟಿಗಳಿದ್ದ ಶ್ರೀಮಂತರಿದ್ದರೆ ದಯವಿಟ್ಟು ಇಂಥ ಒಂದು ನಿಮ್ಮ ಒಂದು ವಿಡಿಯೋ ನೋಡಿ ಅಂಥ ಒಂದು ಸೆಟ್, ಯಾಕೆಂದರೆ ಎಷ್ಟೋ ದೇಹಗಳು ತೆಗಿಲಿಕ್ಕೆ ಸುಲಭ ಆಗ್ತದೆ. ಯಾಕೆಂದರೆ ನೀರು ಆಳದಲ್ಲಿ ಇನ್ನೂ ಸಹ ನನಗೆ ಏನಾಗುತ್ತೆ ಅಂತ ಗೊತ್ತಾಗೋದಿಲ್ಲ. ನನಗೆ ಆ ತೊಂದರೆಯಲ್ಲಿ ಸಿಕ್ಕಾಕೊಂಡ್ರು ಸಹ ಅವರಿಗೆ ಆ ವೈರ್ಲೆಸ್ ಮುಖಾಂತರ ಹೇಳ್ಬೋದು ಮೇಲಿದ್ದವ್ರಿಗೆ ಈ ಥರ ಆಗಿದೆ ಇಲ್ಲಿ ಅಂತ. ಆ ದೇಹ ತೆಗೆಯುವಾಗ ಅವ್ರಿಗೆ ಸಹ ಕ್ಯಾಮರಾದಲ್ಲಿ ಗೊತ್ತಾಗ್ತದೆ ನಾನು ಈ ರೈಟ್ ಹೋಗ್ತೇನೆ ಲೆಫ್ಟ್ ಹೋಗ್ತೇನೆ ಅಂತ ಮಾನಿಟ್ರಲ್ಲಿ ನೋಡ್ತಾ ಇರ್ತಾರೆ. ಅಂಥದ್ದಕ್ಕೆ ಸುಮಾರು 8 ರಿಂದ 10 ಲಕ್ಷ ರೂಪಾಯಿ ಲೇಟೆಸ್ಟ್ ಟೆಕ್ನಾಲಜಿಯನ್ನು ಇನ್ನಷ್ಟು ಬಳಸ್ಕೊಳ್ಬೇಕು. ಯಾಕೆಂದರೆ ನಿಜವಾಗ್ಲೂ ಇಷ್ಟೋ ತನಕ ನಾನು ಸರ್ಕಾರದ ವತಿಯಿಂದ 1 ರೂಪಾಯಿನೂ ತೆಗೆದುಕೊಳ್ಳಿಲ್ಲ. ಇಷ್ಟು ತನಕ ಸರ್ಕಾರದ ಇಂದ 1 ರೂಪಾಯಿ ನನಗೆ ಬಿಡುಗಡೆ ಮಾಡಲಿಲ್ಲ. ನೀನಿಷ್ಟು ಕೆಲಸ ಮಾಡ್ತಿದ್ದೆ ಅಂತ ಸರ್ಕಾರದಿಂದ ಯಾರೂ ಕೊಡಲಿಲ್ಲ. ಜನಗಳು ನನ್ನ ಇಷ್ಟು ತನಕ ಮೇಲೆ ತಂದಿದ್ದಾರೆ. ಆದರೆ ಇದು ಇಷ್ಟು ತನಕ ನಾನು ಜನಗಳ ಮೇಲೇ ಆಶಾಭಾವನೆ ಇಟ್ಟಿದ್ದೀನಿ. ಖಂಡಿತವಾಗಿ ಒಂದಲ್ಲ ಒಂದು ಸಲ ನೀವು ಕೊಡಿಸ್ತೀರಿ ಅಂತ. ಯಾಕೆಂದರೆ ದೇಹ ತೆಗಿಲಿಕ್ಕೆ ಸುಲಭ, ಕಷ್ಟ ಉಂಟು ಅಡಿಯಲ್ಲಿ ಇನ್ನಷ್ಟು. ಯಾಕೆಂದರೆ ಕೆಲವು ಈಗ ನೇವಿ ವರ್ತರೆಲ್ಲ ಉಂಟು, ಅಡಿಗೆ ಹೋದಾಗ ಮಿಲಿಟರಿ ವರ್ತರೆ ಉಂಟು, ಅಡಿಗೆ ಹೋದಾಗ ಅವ್ರು ಎಲ್ಲಿದ್ದಾರೆ ಏನಂತ ನೋಡಲಿಕ್ಕೆ ಕರೆಕ್ಟಾಗಿ ಗೊತ್ತಾಗ್ತದೆ. ಯಾಕೆಂದರೆ ನಾನು ಶಿರೂರು ಕೆಲಸ ಮಾಡುವಾಗ ನಾನು ಒಬ್ಬ ಸಹಜ ಮಾನವನಾಗಿ ಹುಡುಕ್ತಿದ್ದೆ. ಆದರೆ ಸಹ ನನಗೆ ನೀರಾಳದಲ್ಲಿ 3-4 ಗಾಡಿ ಸಿಕ್ಕಿತ್ತು. ಆದರೆ ಅವರು ಮಾನಿಟರ್ ಹಾಕಿ ಹುಡುಕಿದ್ರು ಸಹ ಅವ್ರಿಗೆ ಯಾವ ದೇಹನೂ ಸಿಕ್ಕಿಲ್ಲ, ಯಾವ ಗಾಡಿನೂ ಸಿಕ್ಕಿಲ್ಲ ಅವರಿಗೆ. ಆದರೆ ನಾನು ಒಂದು ಮಾನವನಾಗಿ ನೀರಾಳದಲ್ಲಿ ನೋಡುವಾಗ 3 ಗಾಡಿ, ಒಂದು ಇದು ಬೈಕು ಮತ್ತು ಲಾರಿಯ ಇದು ಹಗ್ಗ ಎಲ್ಲ ಸಿಕ್ಕಿದ್ದು, ಜಾಕೆಲ್ಲ ಸಿಕ್ಕಿದ್ದು, ಖಾಲಿ ನರಮಾನವನಾಗಿ ಸಿಕ್ಕಿದ್ದು, ಯಾವ ಮಾನಿಟರ್ ಇಲ್ಲ, ಏನು. ಸ್ಕೂಬಾ ಉಪಯೋಗಿಸ್ಕೊಂಡು ಅವರು ಸಹ ಸ್ಕೂಬಾ ಹಾಕಿದ್ದಾರೆ, ನಾವು ಸ್ಕೂಬಾ ಹಾಕಿದೆ. ಆದರೆ ಅವರು ಲೇಟೆಸ್ಟ್ ಟೆಕ್ನಾಲಜಿ ಲೇಟೆಸ್ಟ್ ಆಗಿ ಅವರು ಟೆಕ್ನಾಲಜಿಯಿಂದ ನೀರಡಿಗೆ ಹೋಗಿ ಹುಡುಕ್ತಾ ಇದ್ದಾರೆ. ನಿಮ್ಮಲ್ಲಿ ಈಶ್ವರ ಅಲ್ವಾ, 3ನೇ ಕಣ್ಣಿದೆ? ಇಲ್ಲ, ನನಗೆ ಜನಗಳ ಆಶೀರ್ವಾದ ಖಂಡಿತವಾಗಿ ಅದುವೇ ನಿಮ್ಮ 3ನೇ ಕಣ್ಣು ಅಂದ್ಕೊಡ್ತೀನಿ ನಾನು. ಅದರಿಂದ ಯಾರಾದರೂ ಅಂಥದ್ದಿದ್ರೆ ನಮಗೆ ಇನ್ನೂ ಸಹ ಸುಲಭವಾಗಿ ಹುಡುಕ್ಬೋದು, ಇನ್ನೂ ಸಹ ಅಡಿಯಲ್ಲಿ ಹೋದರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾರಾದ್ರು ದಾನಿಗಳಿದ್ರೆ ಖಂಡಿತವಾಗಿ ಕೊಡ್ಬೋದು. ಖಂಡಿತ ನಿಮಗೆ ಇನ್ನಷ್ಟು ಸಹಾಯ ಬರಲಿ, ನಿಮ್ಮಿಂದ ಒಂದಿಷ್ಟು ಜನರ ಜೀವನ ಉಳಿಲಿ. 75 ಹೇಗಿದ್ರು ಈಗಾಗಲೇ ಅಷ್ಟು ಸಾರ್ಥಕ. ಖಂಡಿತ ನನಗೆ ಅದೇ ಖುಷಿ. 75 ಜನ ಬದುಕಿದ್ದಾರೆ, ಸಾವಿರಾರು ದೇಹಗಳಿಗೊಂದು ಮುಕ್ತಿಯಾಗಿದೆ. ಹೇಳೋದಿಷ್ಟೇ, ಯಾರು ಸಹ ಎಷ್ಟೇ ಕಷ್ಟ ಬರಲಿ, ಏನೇ ಆಗಲಿ ಆತ್ಮಹತ್ಯೆ ಮಾಡ್ಕೊಳ್ಬೇಡಿ ಅಂತ ಹೇಳ್ತೀನಿ. ಯಾಕೆಂದರೆ ನಾನು ಮೊನ್ನೆ ನಮ್ಮ ನೆಡೋಶಿಯಲ್ಲಿ ಹೇಳಿದ ಒಂದು ಕಾಲ್ ಬಂತು. ಒಂದು ತಾಯಿಗೆ 3 ಜನ ಮಕ್ಕಳು, ಗಂಡನ ಕಿರುಕುಳ. ಆ ತಾಯಿ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹೋದಾಗ ನನ್ನ ವಿಡಿಯೋ ನೋಡಿಕೊಂಡು, ಈಶ್ವರ್ ಮಲ್ಪೆ ಮನೆಯಲ್ಲಿ ಇಷ್ಟು ಕಷ್ಟ ಇದೆ, ಅವರೇ ಮಾಡ್ತಾ ಇದ್ದಾರೆ, ನಾವು ಯಾಕೆ ಬದುಕಬೇಕಂತ. ಆ ತಾಯಿ ಈಗ ಹೋಟ್ಲಲ್ಲಿ ಪ್ಲೇಟ್ ತಿಳ್ಕೊಂಡು ಅಲ್ಲಿ ಕೆಲಸ ಮಾಡ್ಕೊಂಡು ತನ್ನ 3 ಮಕ್ಕಳನ್ನು ಸಾಕ್ತಾ ಇದ್ದಾರೆ. ಅದೇ ರೀತಿ ಯಾರು ಸಹ, ಯಾಕೆಂದರೆ ಮೊನ್ನೆ ನಾನು ಹೆಸರುಘಟ್ಟಗೆ ಹೋದೆ. ಹೆಸರುಘಟ್ಟದಲ್ಲಿ ಒಂದು ಚಿಕ್ಕ 2 ವರ್ಷದ ಮಗು ಮತ್ತು ಒಂದು ತಾಯಿ ಒಟ್ಟಿಗೆ ನೀರಿಗೆ ಹಾರಿದ್ದಾರೆ. ಬೇಕಾದ್ರೆ ನೀವು ಯೂಟ್ಯೂಬಲ್ಲಿ ನೋಡ್ಬೋದು. ಮನೆಗೆ ಕಷ್ಟ ಅಂತ ಹೋಗಿ ಹಾರಿದ್ರೆ ಏನಾಗ್ತದೆ, ಚಿಕ್ಕ ಮಗು ಹೋಯಿತು, ಆ ತಾಯಿ ಸಹ ಹೋಯಿತು, 21 ವರ್ಷದ್ದು. ಅದಕ್ಕೆ ಯಾರು ಸಹ ಎಲ್ರಿಗೂ ಹೇಳೋದು, ಕಷ್ಟ ಎಲ್ಲ ನಮ್ಗಲ್ಲದೆ ಮತ್ತೆ ಯಾರಿಗೆ ಬರ್ತದೆ. ನೋಡಿ, ನನ್ನ ಸಹ 3 ಜನ ವಿಶೇಷಚೇತನ ಮಕ್ಕಳಿದ್ದಾರೆ. ಆ ಮಕ್ಕಳು ಇಟ್ಕೊಂಡು ಇವತ್ತು ಸಮಾಜಕ್ಕೆ ನನ್ನಿಂದ ಏನಾದರೂ ಕೊಡಬೇಕು, ನನ್ನಿಂದ ಏನಾದರೂ ಕರ್ತವ್ಯ ಆಗಬೇಕು ಅಂತೇಳಿ ನಾನು ಈ ಸಮಾಜಕ್ಕೋಸ್ಕರ ನನ್ನ ಇಡೀ ಜೀವನೇ ನಾನು ಮುಡಿಪಾಗಿಡ್ತೀನಿ. ಯಾಕೆಂದರೆ ನಾನು ಹೇಳೋದಿಷ್ಟೇ, ಏನೇ ಆಗಲಿ, ಇಷ್ಟೇ ಕಷ್ಟ ಬರಲಿ, ಆ ಸಮಯದಲ್ಲಿ ನಾನು ಖಂಡಿತವಾಗಿ ಬರ್ತೀನಿ ಅಂತ ಎಲ್ರಿಗೂ ಹೇಳಲು ನಾನು ಇಚ್ಛೆ ಪಡ್ತೀನಿ. ಸೊ ಇನ್ನೊಂದು, ನೀವು ಆಗ ರೀಲ್ಸ್ ಮಾಡ್ತಾ ಒಬ್ಳು ಲೇಡಿ ಜೊತೆಗೆ ಅವ್ರ ಗಂಡ ರೆಸ್ಕ್ಯೂ ಮಾಡೋದು ಖಂಡಿತವಾಗಿ ಹೇಳಿದ್ರಿ. ಸೊ ಈ ವಿಚಾರದ ಬಗ್ಗೆ ಹೇಳಿ ನನಗೆ. ನಾನು ಇದು ವಿಶೇಷವಾದ ನಿಮ್ಮ ಮಾತು ಖುಷಿಯಾಯಿತು. ಯಾಕೆಂದರೆ ಮೊದಲನಾಗಿ ಹೇಳ್ತೀನಿ, ಈ ಮಳೆಗಾಲದಲ್ಲಿ ಎಲ್ಲರೂ ಸಹ ಟ್ರೆಕ್ಕಿಂಗ್ ಅಂತ ಹೇಳಿ ಜೋಗ ಫಾಲ್ಸು ಅಥವಾ ಕೆಲವರು ರೀಲ್ಸ್ ಮಾಡಲಿಕ್ಕೆ, ಕೆಲವು ಗುಡ್ಡ ಕಾಡಲಿಕ್ಕೆ ಹೋಗ್ತಾರೆ. ಅದಲ್ಲದೆ ತುದಿಗೆ ಹೋಗಿ ಒಂದು ರೀಲ್ಸ್ ಸೆಲ್ಫಿ ಅಂತೇಳಿ ತಮ್ಮ ಅಮೂಲ್ಯವಾದ ಪ್ರಾಣವನ್ನು ತಗೊಳ್ತಾ ಇದ್ದಾರೆ. ಇದಕ್ಕೆ ಎಕ್ಸಾಂಪಲ್ ಅಂತ ಹೇಳ್ತಾಗೆ, ನಮ್ಮ ಕೊಲ್ಲೂರಿನ ಅರಸಿನಗುಂಡಿಯಲ್ಲಿ ಹೋದ ವರ್ಷ ಶಿವಮೊಗ್ಗದ ಶರತ್ ಎಂಬ ಒಂದು ಹುಡುಗ ಒಂದು ಕಲ್ಲಿನ ಬಂಡಿಯಲ್ಲಿ ಸಹ ಸೆಲ್ಫಿ ತಗೊಳ್ಳಿಕ್ಕೆ ಹೋಗಿ
ನೀರಿಗೆ ಬಿದ್ದುಬಿಟ್ಟ, ಜಾರಿ ಬಿದ್ದು. ಜಾರಿ ಬಿಟ್ಟ. ತುಂಬ ದುಃಖ ಆಗ್ತದೆ. ಯಾಕೆಂದರೆ ಅವರ ದೇಹ ತರಲಿಕ್ಕೆ 8 ದಿನಗಳಾಗಿದೆ ಹುಡುಕಾಟಕ್ಕೆ. 8 ದಿನದಿಂದ ಅವರ ತಂದೆ ತಾಯಿ ಎಷ್ಟು ಅಳ್ತಾಯಿದ್ರು, ಬಂಧು ಬಳಗಲ್ಲಿ ಎಷ್ಟು ಅಳ್ತಾಯಿದ್ರು. ಯಾಕೆಂದರೆ ಒಂದು ಮಗನನ್ನು 21-22 ವರ್ಷ ಮಾಡಲಿಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅವ್ರ ತಂದೆ ತಾಯಿ. ಆ ಮಗ ಬೆಳೆದು ಎಲ್ಲಾದರೂ ಒಳ್ಳೆ ಕೆಲಸ ಮಾಡಿ ಒಂದು ಒಂದು ಸಂಸಾರ ಮಾಡೋ ಸಮಯದಲ್ಲಿ ಆ ಹೋಗಿ ಅಲ್ಲಿ ಹೋಗಿ ರೀಲ್ಸು ಸೆಲ್ಫಿ ಅಂತ ಹೋಗಿ ತಮ್ಮ ಅಮೂಲ್ಯವಾದ ಪ್ರಾಣ ತಗೊಳ್ತಾ ಇದ್ದಾರೆ. ಮಾಡ್ಬೋದು, ಆದರೆ ಜಾಗರೂಕತೆ. ಮೊದಲನಾಗಿ ಹೇಳ್ತೇನೆ, ರೀಲ್ಸ್ ಸೆಲ್ಫಿ ಮಾಡಲಿ ಎಲ್ಲಿ ಗೊತ್ತಾ, ಒಳ್ಳೆ ಲೆವೆಲ್ ಇದ್ದ ಜಾಗದಲ್ಲಿ ಅಥವಾ ಎಲ್ಲಾದರೂ ಒಳ್ಳೆ ಜಾಗದಲ್ಲಿ. ಈ ಜೋಗ ಜಲಪಾತ ಅಥವಾ ಒಂದು ಗುಡ್ಡಗಾಡಲ್ಲಿ ಅಥವಾ ಕೆಲವು ಮರದಲ್ಲಿ ಹೋಗಿ ಒಂದು ಬಿಲ್ಡಿಂಗ್ ಮೇಲೆ ಹೋಗಿ ಎಲ್ಲ ರೀಲ್ಸ್ ಮಾಡ್ತಾರೆ. ದಯವಿಟ್ಟು ರೀಲ್ಸ್ ಮತ್ತು ಸೆಲ್ಫಿ ತಗೊಳ್ಳುವವರು ಒಳ್ಳೆ ಜಾಗದಲ್ಲಿ ತಗೊಳ್ಳಿ. ಅಂಥ ಒಂದು ಡೇಂಜರ್ ಇರೋ ಪ್ಲೇಸಲ್ಲಿ ದಯವಿಟ್ಟು ಯಾರು ತೆಗೆದುಕೊಳ್ಬೇಡಿ. ಯಾಕೆಂದರೆ ಮೊನ್ನೆ ಬೆಣ್ಣೆಹೊಳೆಯಲ್ಲಿ ಸಹ 2 ಜನ ಕೃಷಿ ವಿಜ್ಞಾನ ಕೇಂದ್ರ ಕಲಿಯುವ 2 ಹುಡುಗರು ಸಹ ಅಲ್ಲೇನೋ ಚಪ್ಪಲ್ ತೊಳಿಲಿಕ್ಕೆ 200 ಅಡಿ ಕೆಳಗಡೆ ಒಬ್ಬ ಕೆಳಗಡೆ ಬಿದ್ದ. ಅವನ ಫೈನಲ್ ಕಾರ್ಡ್ ಫುಲ್ಲು ಕಟ್ಟಾಯಿತು, ಅರ್ಧ ಜೀವ ಇದ್ದಾನೆ. ಮತ್ತೊಬ್ಬ ಮೃತಪಟ್ಟ, ಅವನ ದೇಹಕ್ಕೆ 5 ದಿನ ಹುಡುಕಾಟ ಆಯಿತು. ಅಂಥ ಕೇಸ್ಗಳು ತುಂಬ ಬರ್ತಾ ಇದೆ. ಎಲ್ಲ ಜೋಗ ಫಾಲ್ಸ್ ಆಗಿರ್ಬೋದು, ಮತ್ತು ಎಲ್ಲಿ ತೊರೆ ನೀರಿದ್ದ ಅಲ್ಲಿ ಹೋಗಿ ಮೊನ್ನೆ ನಮ್ಮ ಚಿಕ್ಕಮಗಳೂರು ಬರುವಾಗ ಆ ರೋಡಲ್ಲಿ ದಂಡೆಯಲ್ಲಿ ಸಹ ಕೆಲವರು ಸೆಲ್ಫಿ ತಗೊಳ್ತಾ ಇದ್ದಾರೆ. ಏನಾದರೂ ಜಾರಿ ಬಿದ್ದರೆ 200-1000 ಅಡಿ ಕೆಳಗಡೆ ಬಿದ್ದು ಬಿಡ್ತಾರೆ. ಅವ್ರ ಜೀವದ ಮೇಲೆ ಅವ್ರಿಗೆ ಇದೇ ಇಲ್ಲ. ನಾವು ಹೇಳಿದರೆ ನೀವೇ ಯಾರು ಅಂತ ಕೇಳ್ತಾರೆ. ದಯವಿಟ್ಟು ನೋಡಿ, ಬೇಕಾದರೆ ಈ ನಮ್ಮ ಕೊಟ್ಟಿಗೆಹಾರ ಮೇಲ್ಗಡೆಯಿಂದ ಇಲ್ಲಿ ಸಕಲೇಶ್ವರದಿಂದ ಮೇಲೆ ಹೋಗುವಾಗ ಗುಡ್ಡಗಾಡಲ್ಲಿ ಒಳ್ಳೆ ಪ್ಲೇಸ್ ನೋಡಿದರೆ ಅಲ್ಲಿ ತಗೊಂಡು ಆ ದಂಡೆ ಮೇಲೆ ಹತ್ತಿ ಸೆಲ್ಫಿ ತಗೊಳ್ತಾ ಇದ್ದಾರೆ. ಕೆಳಗಡೆ ತಗೊಳ್ಬೋದು. ಅಪಾಯಕ್ಕೆ ಆಹ್ವಾನ. ಖಂಡಿತವಾಗಿಯೂ ದಯವಿಟ್ಟು ಬರುವ ಎಲ್ಲ ಪ್ರವಾಸಿಗರು ಸಹ ತಮ್ಮ ಒಂದು ಈ ರೀಲ್ಸಲ್ಲಿ ಪ್ರಾಣವನ್ನು ತೆಗೆದುಕೊಳ್ಬೇಡಿ ಅಂತ ಹೇಳ್ತೀನಿ. ಅದಲ್ಲದೆ ನಮ್ಮ ಸಮುದ್ರಕ್ಕೆ ಬರುವ ಪ್ರತಿಯೊಬ್ಬರು ಪ್ರವಾಸಿಗರು ಸಹ, ಮೊನ್ನೆ ನಮ್ಮ ಕುಂದಾಪುರದ ಸೈಡಲ್ಲಿ ಬೆಂಗಳೂರಿನ ಪ್ರವಾಸಿಗರು ಬಂದು 4 ಜನ ನೀರಿಗೆ ಬಿದ್ದರು ಅಲ್ಲಿ. ಆದರೆ ಒಬ್ಬರು ಆಸ್ಪತ್ರೆಯಲ್ಲಿದ್ದರು, 3 ಜನ ಸಹ ಮೃತಪಟ್ಟಿದ್ದಾರೆ. ನಿನ್ನೆ ಸಹ ನಮ್ಮ ಇಲ್ಲಿ ನಮ್ಮ ಕಾಪು ಹತ್ರ ಸಹ ಒಬ್ಬ ನೀರಿಗೆ ಬಿದ್ದು ಮೃತಪಟ್ಟಿದ್ದಾರೆ. ನೀರಿನ ಅಲೆ ನೋಡಲಿಕ್ಕೆ ಈ ಕಥೆ ನಿತ್ಯ ಕಥೆ ಬರ್ತದೆ. ಯಾಕೆಂದರೆ ಆ ದಿವಸ 3 ದೇಹಗಳು ಹೋಗಿ ತೆಗೆದುಕೊಟ್ಟು ಮತ್ತೆ ನಾನು ಬೆಣ್ಣೆಹೊಳೆ ಫಾಲ್ಸಿಗೆ ಹೋದ್ದು, ಅಲ್ಲಿ ದೇಹ ತೆಗಿಲಿಕ್ಕೆ. ಇವತ್ತು ನೋಡಿ, ನಾಳೆ ಬೆಳಿಗ್ಗೆ ನಾನು ಈಗ ಮಂಡ್ಯಕ್ಕೆ ಬರ್ತಾ ಇದ್ದೀನಿ. ಮಂಡ್ಯದಲ್ಲಿ ಸಹ 2 ದಿವಸ ಆಯಿತು ದೇಹ ಸಿಗದೆ. ಇವತ್ತು ನೈಟ್ ಹೊರಡಿ ನಾಳೆ ಬೆಳಿಗ್ಗೆ ಆ ದೇಹ ತೆಗಿಬೇಕು. ಅದರಿಂದ ಎಲ್ಲರೂ ಸಹ ಈಜಲಿಕ್ಕೆ ಹೋಗಿ ತಮ್ಮ ಒಂದು ಅಮೂಲ್ಯವಾದ ಪ್ರಾಣ ತಗೊಳ್ತಾರೆ. ಯಾಕೆಂದರೆ ನನಗೆ ಆಚೆ ದಡಕ್ಕೆ ಹೋಗಲಿಕ್ಕೆ ಆಗುತ್ತಾ ಅಂತ ಒಂದು ಧೈರ್ಯ ಇರೋದು ಅವ್ರಿಗೆ. ಆದರೆ ಆ ನೀರು ಮಧ್ಯೆ ಹೋದ ಮೇಲೆ ಅವನಿಗೆ ಆಚೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆ ಸುಳಿ ಇರ್ಬೋದು, ಅಥವಾ ಆಚೆ ಮುಂದೆ ಹೋಗ್ಲಿಕ್ಕೆ ಆಗಲ್ಲ, ಹಿಂದೆ ಬರಲಿಕ್ಕೂ ಆಗಲ್ಲ. ದಯವಿಟ್ಟು ನಿಮಗೆ ಆಚೆ ಕಡೆ ಹೋಗ್ಲಿಕ್ಕೆ ನಿಮ್ಮ ಹತ್ರ ಒಂದು ಖಂಡಿತವಾಗಿ ನಿಮಗೆ ಧೈರ್ಯ ಇದ್ದರೆ ಮಾತ್ರ ಹೋಗಬೇಕು. ನಾವು ಅರ್ಧ ದಾರಿಗೆ ಹೋದ್ಮೇಲೆ ಮತ್ತೆ ವಾಪಸ್ ಬರಲಿಕ್ಕೆ ಆಗೋದಿಲ್ಲ. ಇದರಿಂದ ನಾನು ತುಂಬ ದೇಹಗಳು ತೆಗೆಯುವಾಗ ಸಹ ನೀರಿನ ನಡುಭಾಗದಲ್ಲಿ ಸಿಕ್ಕಿದುಂಟು ನನಗೆ. ಯಾಕೆ ಆಚೆ ದಡಗೂ ಹೋಗ್ಲಿಕ್ಕೆ ಆಗಲ್ಲ, ವಾಪಸ್ ಬರಲಿಕ್ಕೂ ಆಗೋದಿಲ್ಲ. ಅಂಥದ್ರಿಂದ ತುಂಬ ಯುವಜನತೆ ತುಂಬ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಯಾರು ಸಹ ತಮ್ಮ ಒಂದು ನಮಗೊಂದು ಶಕ್ತಿ ಇದೆ, ಆಚೆ ಹೋಗ್ತೇನೆ ಅಂತ ಧೈರ್ಯ ಇದ್ದರೆ ಮಾತ್ರ ಹೋಗು, ಇಲ್ಲದ್ರೆ ಯಾರೂ ಹೋಗಬೇಡಿ ಅಂತ ಎಲ್ರಿಗೂ ನಾನು ಕೈ ಮುಗಿದು ಹೇಳ್ತಾ ಇದ್ದೀನಿ. ನೋ ವರ್ಡ್ಸ್. ಥ್ಯಾಂಕ್ ಯು. ಇಷ್ಟು ಹೊತ್ತು ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದವನ್ನು. ನಿಮ್ಮ ಚಾನಲ್ ಹೆಸರು ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಅಂತ ಎಲ್ಲ ಹೇಳಿದ್ರಲ್ಲ. ಆ ಒಂದು ಚಾನಲ್ಗೆ ಇನ್ನಷ್ಟು ಡೈವ್ ಡೀಪ್ ಅದನ್ನೇ ನಾನು ಆಕ್ಚುಲಿ ಕಾರ್ಯಕ್ರಮ ಮಾಡೋದು ಅದನ್ನ ಮಾತಾಡ್ತಾ ಅದೇ ಅನ್ಕೊಳ್ತಾ ಇದ್ದೆ. ನಾವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಈಶ್ವರ ಮಲ್ಪೆ ಅವರಷ್ಟು ಡೀಪ್ ಆಗಿ ನಮ್ಮಿಂದ ಡೈವ್ ಮಾಡೋದಕ್ಕೆ ಸಾಧ್ಯ ಆಗಲಿ. ಖಂಡಿತವಾಗಿ ಅವರ ಒಂದು ಚಾನಲ್ನನ್ನು ಎಲ್ಲರೂ ನೋಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಯಾಕೆಂದರೆ ಇಂಥ ಒಂದು ಚಾನಲಿಂದ ಎಷ್ಟೋ ಒಂದು ಭಗವದ್ಗೀತೆ ಆಗಿ ನಮ್ಮ ಧರ್ಮದ ಬಗ್ಗೆ ಇವರು ಖಂಡಿತವಾಗಿ ಹೇಳ್ತಾರೆ. ಒಳ್ಳೆಯದಾಗಲಿ ಅಂತ ಹೇಳಿದೆ. ಯಾಕೆಂದರೆ ನಮ್ಮ ಇಂಥ ಒಂದು ಎಲೆಮರೆಯ ಕಾಯಿಯನ್ನು ತಂದು ಇವತ್ತು ಸಮಾಜಕ್ಕೆ ಒಂದು ಪರಿಚಯ ಮಾಡ್ತಾ ಅಂದರೆ ನಿಮಗೆ ಅನಂತ ಧನ್ಯವಾದ ತಿಳಿಸ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಇದು ನಮ್ಮ ವತಿಯಿಂದ ಥ್ಯಾಂಕ್ ಯು. ಇದು ಹಾರ್ದಿಕ್ ಹರ್ಬಲ್ಸ್ ಅವರ ಸತ್ವಂ ರೇಂಜ್ ಆಫ್ ಪ್ರಾಡಕ್ಟ್ಸ್. ಅವರು ನೀರು ಕೊಡ್ತೇವೆ, ಇಲ್ಲೇ ಇದೆ ವಾಟರ್ ಇದೆ. ನಾನು ಕುಡಿಯುವಾಗಲೇ ಹೇಳಿದೆ, ಇದೊಂದು ಆಯುರ್ವೇದಿಕ್ ಆಗಿದೆ, ಚೆನ್ನಾಗಿದೆ. ಹರ್ಬಲ್ ವಾಟರ್, ಸೋಪ್ ಎಲ್ಲ ಇದೆ. ಅವರು ಪ್ರೀತಿಯಿಂದ ಕೊಟ್ಟು ಕಳಿಸಿದ್ದಾರೆ. ಖಂಡಿತವಾಗಿ ಇವತ್ತು ಆಯುರ್ವೇದಿಕ ಅಂದರೆ ತುಂಬ ಒಳ್ಳೆಯದು. ಯಾಕೆಂದರೆ ಇವತ್ತು ನನ್ನ ಮಗಳಿಗೆ ಸಹ ಆಯುರ್ವೇದಿಕ್ಕಿನ ಮದ್ದನ್ನು ಮಾಡ್ತಿದ್ದೆ. ಅದರಿಂದ ಎಲ್ಲರೂ ಆಯುರ್ವೇದಿಕನ್ನು ಉಪಯೋಗಿಸಂತ ಎಲ್ರಿಗೂ ಸಹ ನಾನು ಹೇಳ್ತಿದ್ದೀನಿ. ಥ್ಯಾಂಕ್ ಯು. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ಸಾರ್ಥಕತೆ ಬಂತು. ಆಗ ಹೇಳ್ತಾ ಇದ್ದ ಹಾಗೆ ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಕಾರ್ಯಕ್ರಮದ ಈ ಸಂಚಿಕೆಯಲ್ಲಿ ಆಳಕ್ಕೆ ಇಳಿಯುವ ವ್ಯಕ್ತಿಯನ್ನು ಕರೆಸಿ ಅವರಿಂದ ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದಷ್ಟೇ ಅಲ್ಲದೆ
ಅವರಿಂದ ನಾವು ಸ್ಫೂರ್ತಿ ಪಡೆಯೋದಕ್ಕೆ ಸಾಧ್ಯ ಆಯಿತು. ಹಾಗೆಯೇ ಅವರಿಗೆ ಆ ಭಗವಂತ ಇನ್ನಷ್ಟು ಶಕ್ತಿಯನ್ನು ಕೊಡಲಿ ಅಂತ ಆಶಿಸ್ತಾ ಈ ಸಂಚಿಕೆಯನ್ನು ಇಲ್ಲೇ ಮುಗಿಸೋಣ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ವ್ಯಕ್ತಿತ್ವ ನಮ್ಮ ಜೊತೆ ಇರ್ತಾರೆ. ಅವ್ರ ಜೊತೆ ಲೆಟ್ಸ್ ಡೈವ್ ಡೀಪ್ ಇನ್ ಟು ಕಾನ್ವರ್ಸೇಷನ್ ಅಂತ ಹೇಳ್ತಾ ನಮಸ್ಕಾರ.